ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकम्। वन्देऽहं श्रीगुरो श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनासहितं कृष्ण चैतन्य देवं श्रीराधा कृष्ण पादान् सहगणललिता श्रीविशाखान्वितांश्च नमः। ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन्निति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे हे कृष्णा करुणा सिन्धो दीनबन्धो जगत्पते गोपेश गोपिका कान्त राधा कान्त नमोऽस्तु ते तप्त काञ्चन गौराङ्गी राधे वृन्दावनेश्वरि वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासदि गौर भक्त वृंद हरे कृष्णा कृष्ण कृष्ण हरे 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 राम 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 हरे हरे मुखं करोति वाचालं पङ्गुं लङ्घयते गिरिं यत्कृपातमहं वन्दे श्रीगुरुं दिनतारिणं परमानन्दमाधवं श्रीचैतन्य ईश्वरं हरि ओं तत्सत्। ಹರೇ ಕೃಷ್ಣ. ನಮಸ್ಕಾರ. ಶ್ಲೋಕ 5 ಉಪದೇಶಾಮೃತ. ಒಂದ್ಸಲಿ ಹೇಳಿ ಎಲ್ಲಾರು. ಕೃಷ್ಣೇತಿ ಯಸ್ಯ ಗಿರಿತಂ ಮನಸಾದ್ರಿಯೇತ कृष्णेति यस्य गिरितं मनसान्द्रियेत दीक्षास्ति चेत् प्रणतिभिश्च भजन्तमीशम् दीक्षास्ति चेत् भजन्तमीशम् शुश्रूषया भजन विघ्नमनन्यमन्या शुश्रूषया भजन विज्ञमनन्यमन्या निन्दादिशून्यहृदमीप्सित सङ्गलभ्या निन्द्यादिशून्यहृदयसंलभ्य कृष्णेति यस्य गिरितं मनसाद्रियेत. ಕೃಷ್ಣೇತಿ ಯಸ್ಯ ಗಿರಿತಂ, ಕೃಷ್ಣನನ್ನು ಯಸ್ಯ ಯಾರು, ಗಿರಿತಂ ಗಿರಿ ಅಂದ್ರೆ ಪದಗಳು, ತನ್ನ ಮಾತುಗಳು, ತನ್ನ ಮಾತುಗಳಿಂದ ಕೃಷ್ಣನ ಪದ ಹೇಳ್ತಾರೆ. ಅಂದ್ರೆ ಯಾರು ಕೃಷ್ಣನ ನಾಮ ಜಪ ಮಾಡ್ತಾರೆ, ಮನಸಾದ್ರಿಯೇತ, ಮನಸ್ಸಿನಲ್ಲಿ ನಾವು ಅವರಿಗೆ ಪ್ರಣಾಮಗಳನ್ನು ಸಲ್ಲಿಸಬೇಕು. ಇದು ಮೊದಲನೆಯ ಹಂತ. ಓಕೆ, ವಿವರವಾಗಿ ನೋಡೋಣ. ಬಟ್ ಶ್ಲೋಕ ಅರ್ಥ ಹೇಳ್ತಾ ಇದ್ದೀನಿ ಅಷ್ಟೇ. ದೀಕ್ಷಾಸ್ತಿ ಚೇತ್ ಪ್ರಣತಿಭಿಷ್. ದೀಕ್ಷಾಸ್ತಿ, ದೀಕ್ಷೆ ಯಾರು ತಗೊಳ್ತಾರೆ, ಪ್ರಣತಿಭಿ ಅಂದ್ರೆ ಅವ್ರಿಗೆ ಪ್ರಣಾಮ ಮಾಡಬೇಕು, ನಮಸ್ಕಾರ ಮಾಡಬೇಕು, ಕಾಲಿಗೆ ಬಿದ್ದು. ಚ ಭಜಂತ ಮೀಶಂ, ಮತ್ತೆ ಅವರು ಡಿಟಿ ವರ್ಷಿಪ್, ಭಗವಂತನ ಪೂಜೆ, ಇದು ಅರ್ಚನಾ ವಿಗ್ರಹ ಪೂಜೆ ಮಾಡ್ತಾರೆ. ಓಕೆ, ಯಾರು ದೀಕ್ಷಾ ತಗೊಳ್ತಾರೆ, ಭಗವಂತನ ಅರ್ಚನಾ ಪೂಜಾ ಎಲ್ಲ ಮಾಡ್ತಾರೆ, ಅವರಿಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಬೇಕು. ಇದು ಎರಡನೆಯ ವೈಷ್ಣವ ಅಂತ. ನೆಕ್ಸ್ಟ್, ಶುಶ್ರೂಷಯ ಭಜನ ವಿಘ್ನಂ ಅನನ್ಯಮನ್ಯ. ಶುಶ್ರೂಷಯ ಅಂದ್ರೆ ಪ್ರಾಕ್ಟಿಕಲ್ ಆಗಿ, ಪ್ರಾಯೋಗಿಕವಾಗಿ ಭಕ್ತಿ ಸೇವೆ ಯಾರು ಸಲ್ಲಿಸ್ತಾರೆ. ಮತ್ತೆ ಭಜನ ವಿಘ್ನಂ, ತುಂಬಾ ಭಜನಲ್ಲಿ, ಅವರ ಭಜನೆ ಅಂದ್ರೆ ಮನಸ್ಸಿನಲ್ಲಿ ಮತ್ತೆ ತುಂಬಾ ಮುಂದೆ ಹೋಗಿರೋರು ಭಜನ ಸೇವೆ, ಭಕ್ತಿ ಸೇವೆನಲ್ಲಿ. ನಿಂದಾದಿ ಶೂನ್ಯ ಹೃದಂ ಅಂದ್ರೆ ಅವರ ಹೃದಯದಲ್ಲಿ ಯಾರನ್ನು ಅವರಿಗೆ ನಿಂದನೆ ಮಾಡಕ್ಕಾಗಲ್ಲ, ಅಷ್ಟು ಪ್ಯೂರಿಫೈ, ಅವರು ಅಷ್ಟು ಪವಿತ್ರರಾಗಿರ್ತಾರೆ. ಈಪ್ಸಿತ ಸಂಗಲಭ್ಯ, ಇಂಥವರ, ಈಪ್ಸಿತ ಅಂದ್ರೆ ಅಪೇಕ್ಷಣೀಯ, ಪ್ರಭುಪಾದರು ಕೊಡೋ
ಅರ್ಥ ಅಪೇಕ್ಷಣೀಯ. ಇಂಥವರ ಸಂಘ ನಾವು ಅಪೇಕ್ಷೆ ಮಾಡಬೇಕು. ಸೊ ಮೊದಲನೇದು, ಯಾರು ಕೃಷ್ಣನ ನಾಮ ಜಪ ಮಾಡ್ತಾರೆ ಅವರಿಗೆ ಮನಸ್ಸಿನಲ್ಲಿ ನಾವು ನಮಸ್ಕಾರ ಮಾಡಬೇಕು. ಯಾರು ದೀಕ್ಷೆ ತಗೊಂಡು ಪೂಜಾ ವಿಧಿ ಎಲ್ಲ ಮಾಡ್ತಾರೆ, ಭಜನೆ ಮಾಡ್ತಾರೆ, ಈ ಭಗವಂತನನ್ನ ಇದು ಮಾಡ್ತಾರೆ, ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಯಾರು ಭಕ್ತಿ ಸೇವೆಯಲ್ಲಿ ತುಂಬಾ ಭಕ್ತಿ ಸೇವೆ ಸಲ್ಲಿಸಿ ಅನನ್ಯ ಭಕ್ತಿ ಸೇವೆ ಮಾಡಿ ತುಂಬಾ ಮುಂದೆ ಹೋಗಿ ಯಾರನ್ನು ನಿಂದನೆ ಮಾಡೋದಿಲ್ವೋ ಅವರ ಸಂಘ ನಾವು ಅಪೇಕ್ಷೆ ಮಾಡಬೇಕು ಅಂತ ಇದು ಶ್ಲೋಕದ ಅರ್ಥ. ನೋಡಿ, ಅನುವಾದ ಓದ್ತೀನಿ. ಶ್ರೀಕೃಷ್ಣನ ಪವಿತ್ರ ನಾಮವನ್ನು ಜಪಿಸುವ ಭಕ್ತನನ್ನು ಮನಸಾ ಗೌರವಿಸಬೇಕು. ಆಧ್ಯಾತ್ಮಿಕ ದೀಕ್ಷೆ ಪಡೆದು ವಿಗ್ರಹಾರಾಧನೆ ಮಾಡುವ ಭಕ್ತನಿಗೆ ನಮ್ರ ನಮನಗಳನ್ನು ಸಲ್ಲಿಸಬೇಕು. ಇದು ಎರಡನೇದು. ಅಚಲ ಭಕ್ತಿ ಸೇವೆಯಲ್ಲಿ ಮುಂದುವರಿದು ಇತರರನ್ನು ನಿಂದಿಸುವ ಸ್ವಭಾವವಿಲ್ಲದ ಶುದ್ಧ ಭಕ್ತರ ಸಹವಾಸ ಮಾಡಬೇಕು. ನೋಡಿ, ಸಹವಾಸ ಮಾಡಿ ಅವರ ಸೇವೆಯನ್ನು ನಿಷ್ಠೆಯಿಂದ ಮಾಡಬೇಕು. ಅವರ ಸೇವೆ ಕೂಡ ಮಾಡಬೇಕು ನಾವು. ಓಕೆ, ಸೊ ಪ್ರಭುಪಾದರು ತುಂಬಾ ವಿವರವಾಗಿ ಕೊಟ್ಟಿದ್ದಾರೆ ಭಾವಾರ್ಥ. ಪ್ರಭುಪಾದರದು ಹಂಗೆ ಅರ್ಥನೂ ಮಾಡ್ಕೊಳ್ಳೋಣ, ಎಕ್ಸ್ಟ್ರಾ ಏನ್ ಆಡ್ ಮಾಡಕ್ಕಾಗತ್ತೆ. ಯಾರು ಒಂದೊಂದೇ ಪ್ಯಾರಾಗ್ರಾಫ್ ಓದಿ ಶುರು ಮಾಡ್ತೀರಾ? ಯಾರು ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಫಸ್ಟ್ ರಂಜನಿ ಮಾತಾಜಿ ಶುರು ಮಾಡಿ. ರಂಜನಿ ಮಾತಾಜಿ, ರಮ್ಯಾ ಮಾತಾಜಿ, ಯಾರು ಓದ್ತೀರಿ? ಕಳೆದ ಶ್ಲೋಕದಲ್ಲಿ ಹೇಳಿದ 6 ಬಗೆಯ ಪ್ರೀತಿ ವಿನಿಮಯವನ್ನು ಮಾಡುವಲ್ಲಿ ಸೂಕ್ತ ವ್ಯಕ್ತಿಗಳನ್ನು ವಿವೇಚನೆಯಿಂದ ಆರಿಸಬೇಕು. ನಾವು ವೈಷ್ಣವರನ್ನು ಅವರವರ ದರ್ಜೆಗೆ ತಕ್ಕಂತೆ ಕಾಣಬೇಕೆಂದು ಶ್ರೀಲ ರೂಪ ಗೋಸ್ವಾಮಿಗಳು ಹೇಳುತ್ತಾರೆ. ಈ ಶ್ಲೋಕದಲ್ಲಿ ಕನಿಷ್ಠಾಧಿಕಾರಿ, ಮಧ್ಯಮಾಧಿಕಾರಿ ಮತ್ತು ಉತ್ತಮಾಧಿಕಾರಿ ಎಂಬ 3 ಬಗೆಯ ಭಕ್ತರ ಬಗೆಗೆ ಹೇಗೆ ನಡೆದುಕೊಳ್ಳಬೇಕೆಂಬುದನ್ನು ಹೇಳುತ್ತಾರೆ. ಗುರುವಿನಿಂದ ಹರಿನಾಮ ದೀಕ್ಷೆಯನ್ನು ಪಡೆದು ಶ್ರೀಕೃಷ್ಣನ ಪವಿತ್ರ ನಾಮ ಜಪವನ್ನು ಮಾಡಲು ಯತ್ನಿಸುತ್ತಿರುವ ಆರಂಭಿಕ ಭಕ್ತನನ್ನು ಕನಿಷ್ಠಾಧಿಕಾರಿ ಎಂದು ಕರೆಯುತ್ತಾರೆ. ಅಂತಹ ವ್ಯಕ್ತಿಯನ್ನು ಕನಿಷ್ಠ ವೈಷ್ಣವನೆಂದು ಭಾವಿಸಿ ಮನಸ್ಸಿನಲ್ಲಿ ಗೌರವಿಸಬೇಕು. ಮಧ್ಯಮ ಅಧಿಕಾರಿಯು ಗುರುವಿನಿಂದ ದೀಕ್ಷೆ ಪಡೆದಿರುತ್ತಾನೆ. ಅವನನ್ನು ಗುರುವು ಭಗವಂತನ ದಿವ್ಯ ಪ್ರೇಮ ಸೇವೆಯಲ್ಲಿ ತೊಡಗಿಸಿರುತ್ತಾರೆ. ಮಧ್ಯಮ ಅಧಿಕಾರಿಯು ಭಕ್ತಿ ಸೇವೆಯ ಮಾರ್ಗ ಮಧ್ಯದಲ್ಲಿದ್ದಾನೆಂದು ತಿಳಿಯಬೇಕು. ಉತ್ತಮ ಅಧಿಕಾರಿಗೆ ಪರನಿಂದೆಯಲ್ಲಿ ಆಸಕ್ತಿ ಇರುವುದಿಲ್ಲ. ಅವನ ಹೃದಯವು ಪೂರ್ಣವಾಗಿ ಪರಿಶುದ್ಧವಾಗಿದ್ದು ಅವನು ನಿರ್ಮಲ ಕೃಷ್ಣ ಪ್ರಜ್ಞೆಯ ಸಾಕ್ಷಾತ್ಕಾರದ ಸ್ಥಿತಿಯನ್ನು ತಲುಪಿರುತ್ತಾನೆ. ಶ್ರೀಲರೂಪ ಗೋಸ್ವಾಮಿಯವರ ಪ್ರಕಾರ ಅಂತಹ ಮಹಾಭಾಗವತರ ವೈಷ್ಣವೋತ್ತಮರ ಸಹವಾಸ ಸೇವೆ ಮಾಡುವುದು ಅತ್ಯಂತ ಅಪೇಕ್ಷಣೀಯ. ಹರೇ ಕೃಷ್ಣ. ಹರೇ ಕೃಷ್ಣ. ಯಾರಾದ್ರೂ 3 ತರ ಭಕ್ತರನ್ನ ಒಂದ್ಸಲಿ ಒಂದೊಂದೇ ಲೈನ್ ಅಲ್ಲಿ ಹೇಳ್ತೀರಾ, ವಾಕ್ಯದಲ್ಲಿ? ಅವಾಗ ಮುಂದೆ ಹೋಗ್ಬೋದು. ಇದು ಹೇಳಿದೀವಿ, ಡಿಸ್ಕಸ್ ಮಾಡಿದೀವಿ ಇವಾಗ. ಇಲ್ಲಾಂದ್ರೆ ನಾನೇ ಕೇಳ್ತೀನಿ. ಕನಿಷ್ಠ ಅಧಿಕಾರಿ ಅಂದ್ರೆ ಯಾರು? ಹೊಸದಾಗಿ ಜಾಯಿನ್ ಆಗಿರ್ತಾರಲ್ಲ ಮಾತಾಜಿ, ಇಸ್ಕಾನ್ಗೆ ಬಂದು ಅವ್ರು ಬರೀ ದೇವರನ್ನ ಮಾತ್ರ ನೋಡ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಹೋಗೋರು ಆತರ. ಓಕೆ, ಮತ್ತೆ ಇನ್ನು ವಿವರವಾಗಿ ನೋಡೋಣ. ಇದೆಲ್ಲ ಇನ್ನು ಬರುತ್ತೆ ಮುಂದೆ. ಮತ್ತೆ ಕನಿಷ್ಠ ಅಧಿಕಾರಿ ಯಾರು? ಪವಿತ್ರ ನಾಮವನ್ನು ಒಂದ್ ರೌಂಡ್ ಮಾಡಿರ್ತಾರೆ ಅಲ್ವಾ ಮಾತಾಜಿ? ಅವಾಗ ತಾನೇ ಶುರು ಮಾಡಿರ್ತಾರೆ, ಒಂದೇ ಒಂದ್ ರೌಂಡ್ ಮಾಡಿರ್ತಾರೆ. ಅವ್ರನ್ನ ಕನಿಷ್ಠ ವೈಷ್ಣವರೆಂದು ಭಾವಿಸುತ್ತಾರೆ. ಓಕೆ, ಮಧ್ಯಮಾಧಿಕಾರಿ ಯಾರು? ಕನಿಷ್ಠ ಅಧಿಕಾರಿ ಭಗವಂತ ಬರೀ ದೇವಸ್ಥಾನದಲ್ಲಿ ಮಾತ್ರ ಇದ್ದಾನೆ ಅನ್ಕೊಂತಾನೆ. ಓಕೆ, ಮಧ್ಯಮಾಧಿಕಾರಿ ಯಾರು? ಅಂದ್ರೆ ಮಧ್ಯಮಾಧಿಕಾರಿ ಭಕ್ತಿ ಸೇವೆಯ ಮಾರ್ಗ ಮಧ್ಯದಲ್ಲಿ ಇರ್ತಾರೆ. ಅವರು ಗುರುವಿನಿಂದ ದೀಕ್ಷೆ ಪಡೆದಿರ್ತಾರೆ. ಮತ್ತೆ ಭಗವಂತನ ದಿವ್ಯ ಪ್ರೇಮ ಸೇವೆಯಲ್ಲಿ ತೊಡಗಿರುತ್ತಾರೆ.
ಜಪಾನು ಸ್ವಲ್ಪ ಜಾಸ್ತಿ ಮಾಡ್ತಾ ಇರ್ತಾರೆ, 60 ರೌಂಡ್ ಆ ತರ ಹ್ಮ್ ಭಕ್ತರ ಸೇವೆಗಳು ಜೊತೆ ಮಾಡ್ತಾ ಇರ್ತಾರೆ. ಮೈತ್ರಿಯಾಗಿರ್ತಾರೆ, ಅಭಕ್ತರಿಂದ ದೂರ ಇರ್ತಾರೆ, ಹ್ಮ್ ದ್ವೇಷಿಗಳಿಂದ ದೂರ ಇರ್ತಾರೆ. ಹ್ಮ್ ಉತ್ತಮ ಅಧಿಕಾರಿ. ಅಂದ್ರೆ ಕೃಷ್ಣನೇ ಪರಮ ಪುರುಷ ಎಂದು ನಂಬಿರ್ತಾರೆ. ಮತ್ತು ಯಾವಾಗಲೂ ಕೃಷ್ಣ ಪ್ರಜ್ಞೆ ಆಂದೋಲನದಲ್ಲಿ ಇರ್ತಾರೆ. ಪುಣ್ಯ ನಾಮವನ್ನು ಪ್ರಸಾರ ಮಾಡ್ತಾರೆ. ಹ್ಮ್ ಪತಿತಾತ್ಮನರನ್ನು ವೈಷ್ಣವರಾಗಿ ಮಾಡುತ್ತಾರೆ. ಅವರು ಉತ್ತಮ ಅಧಿಕಾರಿಗಳು. ಮತ್ತೆ ಪ್ರತಿಯೊಂದು ಜೀವಿನಲ್ಲೂ ಭಗವಂತನನ್ನೇ ಕಾಣ್ತಾ ಇರ್ತಾರೆ. ಕಾಣ್ತಾರೆ. ಹ್ಮ್ ಎಲ್ಲಾ Okay. ಜೀವಿಗಳು ಭಗವಂತನ ವಿಭಿನ್ನ ಅಂಶ ಅಂತ ಪರಿಗಣಿಸ್ತಾರೆ. ನಾನು ಯಾರಿಗೂ ಯಾವ್ದು ಕರೆಕ್ಟು ತಪ್ಪು ಅಂತ ಏನು ಹೇಳ್ತಾ ಇಲ್ಲ. ನಾವು ಡಿಸ್ಕಸ್ ಮಾಡೋಣ ಮುಂದೆಗೆ, ನಮಗೆ ಅರ್ಥ ಆಗತ್ತೆ. ಎರಡನೇದು ಪ್ಯಾರಾಗ್ರಾಫ್ ಓದ್ಬೇಕಾ ಮಾತಾಡಿ? ಹಾ ಮಾತಾಜಿ ಓದಿ. ಯಾರು ಓದ್ತೀರ? ಒಬ್ಬನು ಕನಿಷ್ಠ ಅಧಿಕಾರಿಯಾಗಿಯೇ ಉಳಿಯಬಾರದು. ಅದು ಭಕ್ತಿ ಸೇವೆಯ ಅತ್ಯಂತ ಕೆಳಗಿನ ಹಂತ. ಅವನು ದೇವಸ್ಥಾನದ ಮೂರ್ತಿಯನ್ನು ಪೂಜಿಸುವುದರಲ್ಲಿ ಮಾತ್ರವೇ ಆಸಕ್ತನಾಗಿರುವನು. ಅಂತಹ ಭಕ್ತನನ್ನು ಶ್ರೀಮದ್ ಭಾಗವತದ 11ನೇ ಸ್ಕಂದದಲ್ಲಿ 11.2.47 ಹೀಗೆ ವಿವರಿಸಲಾಗಿದೆ. ಆಚಾರ್ಯಾಂ ಏವ ಹರೆಯೇ ಪೂಜಾ ಯಃ ಶ್ರದ್ಧೆಯೇ ಹತೆ ನ ತತ್ ಭಕ್ತೇಷು ಚಾನ್ಯೇಷು ನ ಭಕ್ತಃ ಪ್ರಾಕೃತಃ ಸ್ಮೃತಃ. ದೇವಸ್ಥಾನದ ವಿಗ್ರಹವನ್ನು ಅತಿ ನಿಷ್ಠೆಯಿಂದ ಪೂಜಿಸುತ್ತಾ ಭಕ್ತರ ಬಗೆಗೆ ಅಥವಾ ಜನರ ಬಗೆಗೆ ಹೇಗೆ ನಡೆದುಕೊಳ್ಳಬೇಕೆಂದು ಅರಿಯದ ಭಕ್ತನನ್ನು ಪ್ರಾಕೃತ ಭಕ್ತ ಅಥವಾ ಕನಿಷ್ಠ ಅಧಿಕಾರಿ ಎಂದು ಕರೆಯುತ್ತಾರೆ. ಅದರಿಂದ ಅವನು ಕನಿಷ್ಠ ಅಧಿಕಾರಿಯ ಸ್ಥಾನದಿಂದ ಮಧ್ಯಮ ಅಧಿಕಾರಿಯ ಸ್ಥಾನಕ್ಕೆ ಏರಬೇಕು. ಮಧ್ಯಮ ಅಧಿಕಾರಿಯನ್ನು ಶ್ರೀಮದ್ ಭಾಗವತದಲ್ಲಿ 11.2.46 ಹೀಗೆ ವಿವರಿಸಲಾಗಿದೆ. ಓದದ ಮತ್ತಜಿ? ಈಶ್ವರೇ ತದ್ ಅಧೀನೇಷು ಬಾಲಿಯೇಷು ದ್ವಿಷಸ್ತು ಸಾ ಪ್ರೇಮ ಮೈತ್ರಿ ಕೃಪೋಪೇಕ್ಷಾ ಯಃ ಕರೋತಿ ಸ ಮಧ್ಯಮಃ. ದೇವೋತ್ತಮ ಪರಮಪುರುಷನೇ ಪರಮ ಪ್ರೀತಿಪಾತ್ರ ವಸ್ತುವೆಂದು ಪೂಜಿಸಿ ಭಗವತ್ ಭಕ್ತರ ಸ್ನೇಹ ಬೆಳೆಸಿ ಅಜ್ಞರ ಬಗೆಗೆ ದಯಾಪರನಾಗಿದ್ದುಕೊಂಡು ಅಸೂಯಾಪರರ ಸ್ನೇಹ ಮಾಡದ ಭಕ್ತರೇ ಮಧ್ಯಮ ಅಧಿಕಾರಿ. ಓಕೆ, ಸೊ ಇಲ್ಲಿ ಕನಿಷ್ಠ ಅಧಿಕಾರಿ, ಮಧ್ಯಮ ಅಧಿಕಾರಿ ವಿವರಣೆ ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ನಾವು ಒಂದ್ ಸ್ವಲ್ಪ ಫಸ್ಟೇ ಎಕ್ಸ್ಪ್ಲೈನ್ ಮಾಡ್ತೀನಿ, ಆಮೇಲೆ ಮತ್ತೆ ಕಂಟಿನ್ಯೂ ಮಾಡೋಣ ಓದೋದು. ನೋಡಿ, ಇವಾಗ 4ನೇ ಶ್ಲೋಕದಲ್ಲಿ ನಾವು 6 ತರಹ ಪ್ರೀತಿ ಲಕ್ಷಣಗಳನ್ನು ಭಕ್ತರ ಜೊತೆ ಬೆಳೆಸ್ಬೇಕು ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಎಸ್ಪೆಷಲಿ ಯಾರ ಜೊತೆ ನಾವು ಮನಸ್ಸು ಬಿಚ್ಚಿ ಮಾತಾಡ್ಬೇಕು, ಯಾರ ಜೊತೆ ಮಾತಾಡಬಾರ್ದು. ಯಾಕಂದ್ರೆ ಎಲ್ಲಾರು ಒಬ್ಬೊಬ್ರು ಯಾರಿಗಾದ್ರೂ ಅಂತ ಹೇಳಿದ್ರೆ ನೆಕ್ಸ್ಟ್ ಡೇ ದೇವಸ್ಥಾನದಲ್ಲಿ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಸೊ ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ. ಸೊ ಯಾರ ಜೊತೆ ಬೆಳೆಸ್ಬೇಕು, ಯಾರ ಜೊತೆ ಬೆಳೆಸಬಾರ್ದು ಪ್ರೀತಿ ಲಕ್ಷಣ, ಎಸ್ಪೆಷಲಿ ಗುಹ್ಯಮಾಖ್ಯತಿ ಪ್ರಚ್ಯತಿ. ಇದು ಭಕ್ತರನ್ನ ವಿಂಗಡಿಸಿ ಅವ್ರು ಹಿಂಗೆ ಹಂಗೆ ಅಂತ ಹೇಳೋದಿಕ್ಕಲ್ಲ. ನನಗೆ ಯಾವ ತರ ನನಗೆ ಸಂಘ ಮಾಡ್ಬೇಕು ಅಂತ ನನ್ನ ತಿಳುವಳಿಕೆಗಿದು ಇದು ತುಂಬಾ ಇಂಪಾರ್ಟೆಂಟ್. ಯಾವ ಭಕ್ತರನ್ನು ಇವ್ರು ಇಷ್ಟೇ ಅಷ್ಟೇ ಅಂತ ನಾವು ಮನಸ್ಸಿನಲ್ಲಿ ಅನ್ಕೋಬಾರ್ದು. ಆದ್ರೆ ಅವ್ರು ಈ ತರ ಇದ್ದಾರೆ ಅಂತ ತಿಳ್ಕೊಂಡು ಅದು ನಾನು ಹೆಂಗೆ ಅವ್ರ ಜೊತೆ ಬಿಹೇವ್ ಮಾಡ್ಬೇಕು, ಇದಕ್ಕೋಸ್ಕರ ನಮಗೆ ಕೊಟ್ಟಿರೋದು. ಶ್ಲೋಕ 1ರಿಂದ 7ವರೆಗೂ ವೈಧಿ ಸಾಧನ ಭಕ್ತಿ ನಮಗೆ ಕೊಟ್ಟಿರೋದು ಉಪದೇಶಾಮೃತನಲ್ಲಿ. ಸೊ ನಾವು ಹೆಂಗೆ ಸಾಧನ ಭಕ್ತಿ ಮಾಡಬೇಕು ಅನ್ನೋದನ್ನ ವಿಧಿಗಳು 7ನೇ ಶ್ಲೋಕವರೆಗೂ, 8ನೇ ಶ್ಲೋಕದಿಂದ 11ನೇ ಶ್ಲೋಕವರೆಗೂ ರಾಗಾನುಗ ಸಾಧನ ಭಕ್ತಿ. ರಾಗಾನುಗ ಭಕ್ತಿ ಅಂದ್ರೆ ಏನು ಅಂತ ಉಪದೇಶಾಮೃತನಲ್ಲಿ ಬರುತ್ತೆ. ಸೊ 7ನೇ ಶ್ಲೋಕವರೆಗೂ ನಾವು ಹೆಂಗೆ ಸಾಧನೆ ಮಾಡಬೇಕು ಇದು ನಮಗೆ. ಓಕೆ, 1ರಿಂದ 7ನೇ ಶ್ಲೋಕವರೆಗೂ ನಾವು ಹೆಂಗೆ ಒಂದು ಪರ್ಫೆಕ್ಟ್ ಡಿವೋಟಿ, ಒಂದು ಉತ್ತಮವಾದ ಭಕ್ತನ ಆಗ್ಬೇಕು ನಾನು ಅಂದ್ರೆ ಹೆಂಗೆ ಅಂತ ನಮಗ್ ಕೊಟ್ಟಿದ್ದಾರೆ. ಇವಾಗ ಶ್ಲೋಕ 5ರಲ್ಲಿ ಮೇನ್ಲಿ ನಮಗೆ ತಿಳಿಬೇಕಾಗಿರೋದು ಈಪ್ಸಿತ ಸಂಘ. ಈಪ್ಸಿತ ಸಂಘ ಅಂದ್ರೆ
ಯಾವ ಸಂಘ ನಾವು ಅಪೇಕ್ಷೆ ಮಾಡಬೇಕು ಅದು ನಮಗೆ ಅರ್ಥ ಆಗತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ಆಮೇಲೆ ಪ್ರಾಕೃತ ಸಹಜೀಯ ಅಂತ ಕೊಟ್ಟಿದ್ದಾರೆ. ಇವಾಗ ನೋಡಿ, ಫಸ್ಟ್ ಲೆವೆಲ್ ಭಕ್ತರು ಯಾವ ತರ ಅಂದ್ರೆ ಪ್ರಾಕೃತ ಸಹಜೀಯ ಅಂತೀವಿ. ಅಂದ್ರೆ ಅವರು ಭಕ್ತಿ ಸೇವೆನ ಸೀರಿಯಸ್ ಆಗಿ ತಗೊಂಡಿಲ್ಲ ಇನ್ನು. ಅಂದ್ರೆ ಕ್ಯಾಶುಯಲ್ ಆಗಿ ಬೇಕಾದ್ರೆ ಮಾಡ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಒಂದ್ ದಿವಸ 1 ರೌಂಡ್ ಮಾಡ್ತಾರೆ, ಒಂದ್ ದಿವಸ 4 ರೌಂಡ್ ಮಾಡ್ತಾರೆ, ಒಂದ್ ದಿವಸ 16, ಒಂದೊಂದ್ಸಲಿ 30 ರೌಂಡ್ ಕೂಡ ಮಾಡ್ತಾರೆ ಬೇಕಾದ್ರೆ. ಆದ್ರೆ ರೆಗ್ಯುಲರ್ ಆಗಿ ಮಾಡೋದು ಇಲ್ಲ. ಓಕೆ, ಅವರು ಇನ್ನೂ ಭೌತಿಕ ಆಸೆಗಳು ಅಂದ್ರೆ ಇವಾಗ ಈ 4 ನಿಯಮಗಳನ್ನು ಪಾಲನೆ ಮಾಡೋದಿಲ್ಲ ಇನ್ನು. ವಿಮೆನ್, ಹೆಂಗಸರು, ದುಡ್ಡು, ಇಂಟಾಕ್ಸಿಕೇಶನ್, ಮದ್ಯಪಾನ, ಇಂಥವೆಲ್ಲ ಅವ್ರಿಗೆ ಇನ್ನೂ ಅದ್ರ ಮೇಲೆ ಆಸಕ್ತಿ ಇರುತ್ತೆ. ಆದ್ರೆ ಕೃಷ್ಣ ಅಂದ್ರೆ ಕೂಡ ಅವ್ರಿಗೆ ಒಂದ್ ಸ್ವಲ್ಪ ಅಟ್ಯಾಚ್ಮೆಂಟ್ ಇರುತ್ತೆ, ಬರ್ತಾರೆ ಇಲ್ಲಿ, ಏನೋ ಒಂದ್ ಶ್ರದ್ಧೆ ಇರುತ್ತೆ ಭಗವಂತ ಅಂದ್ರೆ. ಭೌತಿಕ ಆಸೆಗಳಿದ್ರೂನು ಅವ್ರಿಗೆ ಈ ತರ ಅಂದ್ರೆ 4 ನಿಯಮಗಳನ್ನು ಪಾಲನೆ ಮಾಡದೆ ಭೌತಿಕ ಆಸೆಗಳಿದ್ರೂನು ಅವ್ರಾದ್ರೆ ಚಾಂಟಿಂಗು ಮಾಡ್ತಾರೆ. ಅವಾಗ ಇದು ರೆಗ್ಯುಲರ್ ಆಗಿ ಅಲ್ಲ, ಅಂದ್ರೆ ನಿಯಮಿತ ರೌಂಡ್ಸ್ ಅಲ್ಲ ಅಂದ್ರುನು ದೇವಸ್ಥಾನಕ್ಕೆ ಬರ್ತಾರೆ, ಪ್ರದಕ್ಷಿಣೆ ಮಾಡ್ತಾರೆ, ನೋಡಕ್ಕೆ ಭಕ್ತರ ತರಾನೇ ಇರ್ತಾರೆ. ಆದ್ರೆ ಅವ್ರಿಗೊಂದ್ ಸ್ವಲ್ಪ ಬ್ಯಾಡ್ ಹ್ಯಾಬಿಟ್ಸ್ ಅಂದ್ರೆ ಅವು ಇರುತ್ತೆ. ಅಂದ್ರೆ ಈ 4 ನಿಯಮಗಳನ್ನ ಪಾಲನೆ ಮಾಡ್ತಿರಲ್ಲ. ಇವರನ್ನ ಪ್ರಾಕೃತ ಸಹಜೀಯ ಅಂತೀವಿ, ಫಸ್ಟ್ ಲೆವೆಲ್ ಇವರು. ಓಕೆ, ಪ್ರಾಕೃತ ಸಹಜೀಯ ಅಂದ್ರೆ ಅವರು ಭಕ್ತಿ ಸೇವೆನ ಸೀರಿಯಸ್ ಆಗಿ ತಗೊಂಡಿಲ್ಲ, ಭಕ್ತಿ ಸೇವೆ ನಿಯಮಿತವಾಗಿ ಕರೆಕ್ಟ್ ಆಗಿ ತಗೊಂಡಿಲ್ಲ. ಇವರು ಪ್ರಾಕೃತ ಸಹಜೀಯ. ಓಕೆ, ನೆಕ್ಸ್ಟ್ ಈ ಪ್ರಾಕೃತ ಸಹಜೀಯ ಉತ್ತಮ ಅಧಿಕಾರಿಗೆ ಹೋಗ್ಬಿಟ್ಟಿದ್ದಾರೆ ಇದ್ರಲ್ಲಿ. ಓಕೆ, ನೆಕ್ಸ್ಟ್ ಇವಾಗ ಈ ತರ ಒಂದಷ್ಟು ದಿವಸ ದೇವಸ್ಥಾನಕ್ಕೆ ಬಂದು ಭಕ್ತರ ಸಂಘ ಮಾಡಿದ್ಮೇಲೆ ಪ್ರಾಕೃತ ಸಹಜೀಯರು ಏನಾಗ್ತಾರೆ, ಪ್ರಾಕೃತ ಭಕ್ತರಾಗ್ತಾರೆ. ಪ್ರಾಕೃತ ಭಕ್ತ ಅಂದ್ರೆ ಇನ್ನು ನೋಡಿ, ನಾನು ಕನಿಷ್ಠ, ಮಧ್ಯಮ, ಉತ್ತಮ ಅಧಿಕಾರಿಗೆ ಬಂದಿಲ್ಲ. ಫಸ್ಟ್ ಬರೀ ಪ್ರಾಕೃತ ಸಹಜೀಯ, ತುಂಬಾ ಕೂಲ್ ಆಗಿ ಕ್ಯಾಶುಯಲ್ ಆಗಿ ತಗೊಂಡಿದ್ದಾರೆ ಅವರು ಭಕ್ತಿ ಸೇವೆಯನ್ನ, ಆರಾಮಾಗಿ ಮಾಡ್ತಾರೆ ಅಷ್ಟೇ, ಬೇಕಿದ್ರೆ ಮಾಡ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಇವರು ಪ್ರಾಕೃತ ಸಹಜೀಯರು. ನೆಕ್ಸ್ಟ್ ಪ್ರಾಕೃತ ಭಕ್ತ ಅಂದ್ರೆ ಅವರು ಇವಾಗ ಸ್ವಲ್ಪ ಸೀರಿಯಸ್ ಆಗಿದ್ದಾರೆ. 16 ರೌಂಡ್ ಚಾಂಟಿಂಗ್ ಮಾಡ್ತಾ ಇದ್ದಾರೆ, ಆಮೇಲೆ 4 ನಿಯಮಗಳನ್ನ ಪಾಲನೆ ಮಾಡ್ತಾರೆ. ಗುರುಗೆ, ಕೃಷ್ಣನಿಗೆ ಸೇವೆ ಮಾಡ್ತಾರೆ. ಬೇರೆ ಭಕ್ತರು ಅಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ, ಆದ್ರೆ ಗುರುಗೆ, ಕೃಷ್ಣನ ಮೇಲೆ ಅವ್ರಿಗೆ ಆಸಕ್ತಿ ಇರುತ್ತೆ. ಆಮೇಲೆ ಅವ್ರಿಗೆ ಮನಸ್ಸಿನಲ್ಲಿ ಏನಿರುತ್ತೆ ಅಂದ್ರೆ ನಾನೇ ಬೆಸ್ಟ್, ನಾನೇ ಇಲ್ಲಿ ಎಲ್ಲರಿಗಿಂತ ಚೆನ್ನಾಗಿ ಭಕ್ತಿ ಸೇವೆ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಭಾವನೆ ಇರುತ್ತೆ. ಓಕೆ, ಸೊ ನೋಡಿ, 16 ರೌಂಡ್, 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್, 4 ನಿಯಮಗಳು, ಆಮೇಲೆ ಕೃಷ್ಣ ಗುರು ಮೇಲೆ ಆಸಕ್ತಿ, ಮನಸ್ಸಿನಲ್ಲಿ ನಾನೇ ಎಲ್ಲರಿಗಿಂತ ಒಳ್ಳೆಯ ಭಕ್ತ, ಇಲ್ಲಿ ಎಲ್ಲರಿಗಿಂತ ಭಕ್ತಿ ಸೇವೆ ಚೆನ್ನಾಗಿ ಮಾಡ್ತಿರೋದು ನಾನೇ ಅನ್ನೋ ಒಂದು ಇರುತ್ತೆ. ಓಕೆ, ಉದಾಹರಣೆಗೆ ಚೈತನ್ಯ ಮಹಾಪ್ರಭು ಒಂದ್ಸಲಿ ಅವರ ಮನೆಯಲ್ಲಿ ಒಳಗಡೆ ಇದ್ದಾಗ ಅವರ ಜೊತೆ ಚಂದ್ರಶೇಖರ ವೈದ್ಯ ಅಂತ ಒಬ್ಬ ಭಕ್ತರಿರ್ತಾರೆ ಅವ್ರ ಜೊತೆಗೆ. ಸಡನ್ ಆಗಿ ಚೈತನ್ಯ ಮಹಾಪ್ರಭು ಹೇಳ್ತಾರೆ ಅವ್ರಿಗೆ, ಹೊರಗಡೆ ಹೋಗಿ ನೋಡು, ಯಾರೋ ಒಬ್ರು ವೈಷ್ಣವರು ಬಂದಿದ್ದಾರೆ ನನ್ನನ್ನು ನೋಡಕ್ಕೆ, ಅವ್ರನ್ನ ಕರ್ಕೊಂಡ್ ಬಾ ಮನೆ ಒಳಗಡೆ ಅಂತ ಹೇಳ್ತಾರೆ. ಹೊರಗಡೆ ಹುಡುಕು ಒಂದ್ ಸ್ವಲ್ಪ ಅಂತ. ಸೊ ಇವರು ಚಂದ್ರಶೇಖರ ವೈದ್ಯ ಅನ್ನೋರು ಹೊರಗಡೆ ಹೋಗಿ ಹುಡುಕಕ್ ಶುರು ಮಾಡ್ತಾರೆ. ಅವ್ರಿಗೆಲ್ಲ ಹುಡುಕ್ತಾರೆ, ಮತ್ತೆ ವಾಪಸ್ ಬಂದ್ಬಿಟ್ಟು ಚೈತನ್ಯ ಮಹಾಪ್ರಭುಗೆ ಹೇಳ್ತಾರೆ, ಇಲ್ಲ ಅಲ್ಲಿ ಯಾರು ವೈಷ್ಣವರು ಬಂದಿಲ್ಲ, ಯಾರು ಇಲ್ಲ ಅಲ್ಲಿ ಅಂತ ಹೇಳ್ತಾರೆ. ಆವಾಗ ಮಹಾಪ್ರಭು ಮತ್ತೆ ಹೇಳ್ತಾರೆ ಅವ್ರಿಗೆ, ನೀನಲ್ಲಿ ಹೋಗಿ ನೋಡು, ಯಾರೋ ಒಬ್ರು ಇದ್ದಾರೆ ಹತ್ತಿರದಲ್ಲೇ, ತುಂಬಾ ದೊಡ್ಡ ಏನದು ದಾಡಿ, ಇಷ್ಟು ದೊಡ್ಡ ದಾಡಿ, ಮತ್ತೆ ಉದ್ದುದ್ದ ಬಟ್ಟೆ ಹಾಕೊಂಡು ಇದ್ದಾರೆ, ಅವರು ಅಲ್ಲಿ ಅವ್ರನ್ನ ಕರ್ಕೊಂಬ ಅಂತ ಹೇಳ್ತಾರೆ. ಸೊ ಇವ್ರು ಹುಡುಕಿದಾಗ ಅಂಥವ್ರೊಬ್ರು ಕಾಣಿಸ್ತಾರೆ ಇವ್ರಿಗೆ, ಯಾರ್ಯಾವ ಚಂದ್ರಶೇಖರ ವೈದ್ಯ ಅವ್ರಿಗೆ. ಅವರು ಒಳಗಡೆ ಕರ್ಕೊಂಡ್ಬರ್ತಾರೆ. ಸೊ ಅವ್ರು ಯಾರಾಗಿರ್ತಾರೆ, ಸನಾತನ ಗೋಸ್ವಾಮಿ ಆಗಿರ್ತಾರೆ. ಅವರು ನವಾಬ್ ಹುಸೇನ್ ಅವ್ರ ಹತ್ರ ಕೆಲಸ ಮಾಡ್ತಿರ್ತಾರೆ ಮಿನಿಸ್ಟರ್ ಆಗಿ. ಆದ್ರೆ ನಿರ್ಣಯ ಮಾಡ್ತಾರೆ, ಇನ್ನು ಅದನ್ನೆಲ್ಲ ಬಿಟ್ಟು ನಾನು ಬರ್ಬೇಕು ಅಂತ. ಅವರು
ನಿಮಗ್ ಗೊತ್ತಿರ್ಬೇಕು ಎಲ್ಲಾರ್ಗೂ. ಅವ್ರು ಹೆಂಗೆ ಬಿಡಿಸ್ಕೊಂಡ್ ಬರೋಗ ಅವ್ರಿಗೆ ಪ್ರಾಣಾಪಾಯನೇ ಆಗಿರುತ್ತೆ. ಗೊತ್ತಲ್ವಾ ನಿಮ್ಗೆ ಸನಾತನ್ ಗೋಸ್ವಾಮಿ ಅವರು ಬರಕ್ಕೆ ಯಾಕಂದ್ರೆ ರೂಪ ಗೋಸ್ವಾಮಿ ಅವರು ಬಂದ್ಬಿಡ್ತಾರೆ ಬಿಟ್ಟು ಎಲ್ಲ. ಅವಾಗ ಸನಾತನ್ ಗೋಸ್ವಾಮಿ ಅವ್ರನ್ನ ಅವ್ರು ಜೈಲಲ್ಲಿ ಹಾಕ್ಬಿಡ್ತಾರೆ. ಸೊ ಇದೆಲ್ಲ ತುಂಬಾ ಉದ್ದ ಸ್ಟೋರಿ, ಉದ್ದ ಪಾಸ್ಟ್ ಟೈಮು. ಸೊ ಸನಾತನ್ ಗೋಸ್ವಾಮಿ ಅವ್ರಿಗೆ ನವಾಬ್ ಹುಸೇನ್ ಅವರಿಂದ ಜೈಲಿಂದ ತಪ್ಪಿಸ್ಕೊಂಡ್ ಬರೋದು ತುಂಬಾ ಕಷ್ಟ ಆಗಿರುತ್ತೆ ಅವ್ರಿಗೆ. ಹೆಂಗೋ ಹಂಗೆ ತಪ್ಪಿಸ್ಕೊಂಡ್ ಬಂದಿರ್ತಾರೆ ಅವ್ರು. ಸೊ ಚಂದ್ರಶೇಖರ ವೈದ್ಯ ಅವರನ್ನ ಗುರುತಿಸಕ್ಕಾಗ್ಲಿಲ್ಲ. ಸೊ ಪ್ರಾಕೃತ ಭಕ್ತರು, ಆದ್ರೆ ಚಂದ್ರಶೇಖರ ವೈದ್ಯ ಅವರು ಪ್ರಾಕೃತ ಭಕ್ತ ಈ ಹಂತದಲ್ಲಿ ಬರ್ತಾರೆ. ಎಲ್ಲ ನೋಡಿ 4 ನಿಯಮಗಳ ಪಾಲನೆ ಮಾಡ್ತಾರೆ, 16 ರೌಂಡ್ ಚಾಂಟಿಂಗು ಎಲ್ಲ ಮಾಡ್ತಿರ್ತಾರೆ. ಆದ್ರೆ ಅವರಿಗೆ ಬೇರೆ ವೈಷ್ಣವರನ್ನ ಗುರ್ತಿಸಕ್ಕೆ ಆಗೋದಿಲ್ಲ. ಅವರ ನಡವಳಿಕೆಯಿಂದ, ಬೇರೆ ವೈಷ್ಣವರ ನಡವಳಿಕೆಯಿಂದ, ಅವರ ನೋಡಿ ಡ್ರೆಸ್ಸು ಇಂಥವೆಲ್ಲ ಇರಬೇಕು ಅವ್ರಿಗೆ. ಅವರ ನಡವಳಿಕೆಯಿಂದ ಬೇರೆ ವೈಷ್ಣವರು ಯಾರು ಅಂತ ಗುರ್ತಿಸಕ್ಕೆ ಆಗಲ್ಲ. ಸೊ ಮತ್ತೆ ಇವರು ಇನ್ನೂ ಇನಿಷಿಯೇಷನ್ ತಗೊಂಡಿಲ್ಲ, ದೀಕ್ಷೆ ಅನ್ನೋದು ತಗೊಂಡಿಲ್ಲ. ಇವರು ಪ್ರಾಕೃತ ಭಕ್ತರು. ಓಕೆ, ಸೊ ಪ್ರಾಕೃತ ಭಕ್ತರಂದ್ರೆ ಗುರು ಕೃಷ್ಣ, ಬೇರೆ ವೈಷ್ಣವರ ಜೊತೆ ಅಷ್ಟೇನು ಇದಿರಲ್ಲ ಅವ್ರಿಗೆ, ಸಂಬಂಧ ಬೆಳೆಸ್ಕೊಂಡಿರಲ್ಲ. ಮತ್ತೆ ಗುರು ಮತ್ತೆ ಕೃಷ್ಣ ಬಿಟ್ಟು ಬೇರೆ ಯಾರು ಶುದ್ಧ ಭಕ್ತರಿಲ್ಲ ಈ ಪ್ರಪಂಚದಲ್ಲಿ. ಇದೊಂದು ಅವರಿಗೆ ತಲೆನಲ್ಲಿರುತ್ತೆ. ಅದಕ್ಕೆ ಅವರು ಪ್ರಾಕೃತ ಭಕ್ತರು. ಬೇರೆ ಯಾರನ್ನ ಅವರು ಶುದ್ಧ ಭಕ್ತರನ್ನಾಗಿ ಅವರು ಸ್ವೀಕಾರ ಮಾಡಕ್ಕಾಗಲ್ಲ ಅವ್ರಿಗೆ. ಓಕೆ, ಸೊ ಪ್ರಾಕೃತ ಸಹಜೀಯರಿಗೆ ನಾವು ನಮ್ಮ ಮನಸ್ಸಿನಲ್ಲಿ ನಮಸ್ಕಾರ ಮಾಡಬೇಕು, ಮತ್ತೆ ಅವರ ಸಂಘ ಮಾಡಬಾರ್ದು ಆದಷ್ಟು. ಪ್ರಾಕೃತ ಸಹಜೀಯರು ಮೊದಲು ಹೇಳಿದ್ವಲ್ಲ, ಪ್ರಾಕೃತ ಸಹಜೀಯರು. ಯಾಕಂದ್ರೆ ಅವ್ರಿಗೆ ಇನ್ನೂ ಭೌತಿಕ ಇದ್ರಲ್ಲಿ ಎಲ್ಲ, ಇವಾಗ ನೋಡಿ ಎಲ್ಲೋ ಏನೋ ಫಂಕ್ಷನು, ಎಲ್ಲೋ ಏನೋ ಪಿಕ್ನಿಕ್, ಎಲ್ಲಾದ್ರೂ ಎಲ್ಲ ಬೇಕು ಅವ್ರಿಗೆ, ಅವ್ರೆಲ್ಲ ಬೇಕಿರುತ್ತೆ ಎಲ್ಲಾರ್ಗು ಅವ್ರಿಗೆ. ಅವ್ರು ಇನ್ನೂ ಕಂಪ್ಲೀಟ್ ಆಗಿ ಭಕ್ತಿ ಸೇವೆಗೆ ಬಂದಿರಲ್ಲ. ಪ್ರಾಕೃತ ಭಕ್ತರು ಅವರು ಅವರನ್ನು ಕೂಡ ನಾವು ಮನಸ್ಸಿನಲ್ಲಿ ಆದರ ಮಾಡಬೇಕು, ಅವ್ರಿಗೆ ನಮಸ್ಕಾರ ಮಾಡಬೇಕು. ಆದ್ರೆ ಅವ್ರ ಜೊತೆ ಸಂಘ ಕೂಡ ಮಾಡಬೇಕು. ಸಂಘ ಮಾಡಿ ಅವ್ರನ್ನ ಪ್ರೋತ್ಸಾಹನೆ ಮಾಡ್ಬೋದು, ಆ ಥರ ಮಾಡಬೇಕು ನಾವು. ಸೊ ಪ್ರಾಕೃತ ಸಹಜೀಯ, ಪ್ರಾಕೃತ ಭಕ್ತ. ನೆಕ್ಸ್ಟ್ ಬರೋದು ಹರಿನಾಮ ಭಕ್ತ. ಹರಿನಾಮ ಭಕ್ತ ಅಂದ್ರೆ ಆಕ್ಚುಲಿ ಈ ಸ್ಟೇಜು ಹರಿನಾಮ ಭಕ್ತ ಇಂದ ಮಧ್ಯಮ ಅಧಿಕಾರಿಗೆ ಹೋಗ್ಬೋದು. ಈ ಹರಿನಾಮ ಸ್ಟೇಜು ಕನಿಷ್ಠ ಅಧಿಕಾರಿ ಸ್ಟೇಜ್. ಹರಿನಾಮ ಭಕ್ತ ಅಂದ್ರೆ ದೀಕ್ಷೆ ತಗೊಂಡಿರೋರು. ದೀಕ್ಷೆ ತಗೊಂಡಿರೋರು ಆಕ್ಚುಲಿ ಕನಿಷ್ಠ ಅಧಿಕಾರಿ. ಅದಕ್ಕೆ ಪ್ರಭುಪಾದರು ಎಷ್ಟೊಂದ್ಸಲಿ, ನೀವು ಮತ್ತೆ ಮಹಾರಾಜರು, ಸನ್ಯಾಸರು ಎಷ್ಟೊಂದ್ಸಲಿ ಕ್ಲಾಸಸ್ ಅಲ್ಲಿ ಹೇಳ್ತಾರೆ, ಇನಿಸಿಯೇಷನ್ ಅರ್ಥ ಏನು? ಅದು ಇಂಗ್ಲಿಷ್ ಪದ ಒಂದು. ದೀಕ್ಷೆಗೆ ಪ್ರಭುಪಾದರು ಕೊಟ್ಟಿರೋ ಅರ್ಥ ನೋಡಿ, ಇನಿಸಿಯೇಷನ್ ಅಂತ ಕೊಟ್ಟಿದ್ದಾರೆ. ಇನಿಸಿಯೇಷನ್ ಅಂದ್ರೆ ಏನು? ಇನಿಷಿಯೇಟ್ ಏನರ್ಥ ಯಾರಿಗಾದ್ರೂ ಗೊತ್ತಾ? ಶುರುವಾಯ್ತು ಅಂತ ಹೇಳಿ ಅಲ್ವಾ ಮಾತಾಜಿ? ಇನಿಷಿಯೇಷನ್ ಶುರು ಮಾಡ್ತಾ ಇದ್ದೀವಿ. ಎಸ್, ಶುರು, ಇನಿಷಿಯಲ್ ಸ್ಟೇಜಸ್. ಸೊ ಇನಿಷಿಯೇಷನ್ ಅನ್ನೋ ಪದ ಕೊಟ್ಟಿದ್ದಾರೆ. ನಾವು ದೀಕ್ಷೆ ತಗೊಳ್ಳೋದು ಅದು ಇನಿಷಿಯೇಷನ್ ಅಂದ್ರೆ ನಮ್ಮ ಭಕ್ತಿ ಸೇವೆ ಶುರು ಆಗ್ತಿದೆ. ಹೆಂಗ್ ಶುರು ಆಗ್ತಾ ಇದೆ ನಮ್ಮ ಭಕ್ತಿ ಸೇವೆ? ನಾನು 16 ರೌಂಡ್ ಮಾಡ್ತಾ ಇದ್ದೀನಿ ಚಾಂಟಿಂಗು, ಕಮಿಟ್ಮೆಂಟ್ ತಗೊಳ್ತಾ ಇದ್ದೀನಿ ಗುರು ಮುಂದೆ. 16 ರೌಂಡ್ ಚಾಂಟಿಂಗ್ ಮಾಡಿ 4 ನಿಯಮಗಳನ್ನ ಪಾಲನೆ ಮಾಡ್ತೀನಿ ಅಂತ. ಇದೆರಡು ಏನು ನಾವು ವಾವ್ ಮಾಡ್ತೀವಿ ಗುರು ಮುಂದೆ, ನಾವು ಪ್ರಮಾಣ ಮಾಡ್ತೀವಿ, ಇದನ್ನ ಇನಿಷಿಯೇಷನ್ ಅಂತೀವಿ. ಇದು ಆಕ್ಚುಲಿ ಕನಿಷ್ಠ ಅಧಿಕಾರಿ ಪೊಸಿಷನ್. ಕನಿಷ್ಠ ಅಧಿಕಾರಿ ಅಂತ ಕೆಳಗಡೆ ಯಾರು? ಪ್ರಾಕೃತ ಸಹಜೀಯ ಮತ್ತೆ ಪ್ರಾಕೃತ ಭಕ್ತ. ಈ ಹರಿನಾಮ ಭಕ್ತ ಈ ಸ್ಟೇಜ್ ಇಂದ ಸೀರಿಯಸ್ ಆಗಿ ಯಾರು ಭಕ್ತರು ಹರಿನಾಮ ದೀಕ್ಷೆ ತಗೊಂಡ್ಮೇಲೆ, ಕನಿಷ್ಠ ಅಧಿಕಾರಿಯಿಂದ ಸೀರಿಯಸ್ ಆಗಿ ಯಾರು ಭಕ್ತಿ ಸೇವೆನಲ್ಲಿ ತೊಡಗುತ್ತಾರೆ, ಅವರು ಮಧ್ಯಮ ಅಧಿಕಾರಿ ಹಂತಕ್ಕೆ ಹೋಗ್ಬೋದು. ಅಂದ್ರೆ ಉದಾಹರಣೆಗೆ ವಿಗ್ರಹ ಆರಾಧನಾ, ಆಮೇಲೆ ಏನಾದ್ರೂ ಆಗ್ಲಿ, ಒಂದು ಪಾತ್ರೆ ತೊಳೆಯೋದಾಗ್ಲಿ, ಅಕೌಂಟ್ಸ್ ನೋಡೋದಾಗ್ಲಿ, ಫಂಡ್ಸ್ ರೇಸ್ ಮಾಡೋದಾಗ್ಲಿ, ಇಲ್ಲ ಯಾವ್ದಾದ್ರು ನಾಮಹಟ್ಟ ಸೆಂಟರ್ ಭಕ್ತಿ ವೃಕ್ಷ ನಡೆಸೋದಾಗ್ಲಿ,
ಪ್ರಭುಪಾದರು ಭಕ್ತರಿಗೆ ವಿಧ ವಿಧವಾಗ ಅವರಿಗೆ ಯಾವ ಥರ ಕೆಪಬಿಲಿಟಿ ಇರುತ್ತೆ ಆ ಥರ ಸೇವೆ ಮಾಡಬೇಕು. ಇವಾಗ ನನಗೆ ತುಂಬ ಚೆನ್ನಾಗಿ ಮಾತಾಡಕ್ಕೆ ಬರುತ್ತೆ, ಲೆಕ್ಚರ್ಸ್ ಎಲ್ಲ ಕೇಳ್ತೀನಿ, ಎಲ್ಲ ಮಾಡ್ತೀನಿ. ಆದರೆ ನಾನು ಬರೀ ಒಂದು ಸೇವೆ ಮಾಡ್ತೀನಿ ಅಂದರೆ ಅರ್ಧ ಗಂಟೆ ಕುತ್ಕೊಂಡು ಏನಾದರೂ ಒಂದು ದೇವಸ್ಥಾನದಲ್ಲಿ ಒಂದು ಆರಾಮಾಗಿ ಬರೀ ಅರ್ಧ ಗಂಟೆ ಮಾಡಿ ಹೋಗ್ಬಿಡ್ತೀನಿ, ಪ್ರಚಾರ ಮಾಡೋದೇ ಇಲ್ಲ. ಸೊ ಇಂಥವು ಎಲ್ಲರೂ ನಮಗೆ ಅನುಗುಣವಾಗಿ ಮಾಡಬೇಕು. ಮತ್ತೆ ಈ ಯಾವಾಗ ನಾವು ಈ ಥರ ಸೇವೆ ಮಾಡ್ತೀವಿ, ಇವಾಗ ಪ್ರಭುಪಾದರು ಶ್ಯಾಮ ಸುಂದರ್ ಪ್ರಭು ಅನ್ನೋರಿಗೆ ಕಾರ್ಪೆಂಟ್ರಿ ವರ್ಕ್ ಕೊಟ್ಟಿದ್ರು. ಕಾರ್ಪೆಂಟ್ರಿ ಅಂದ್ರೆ ಜಗನ್ನಾಥ್, ಅವಾಗ ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಜಗನ್ನಾಥ್, ಬಲಭದ್ರ, ಸುಭದ್ರ ಆ ವಿಗ್ರಹಗಳನ್ನು ಕೆತ್ತಕ್ಕೆ ಕೊಟ್ಟಿದ್ರು. ಆಮೇಲೆ ಜಯಾನಂದ ಪ್ರಭು ಅವ್ರಿಗೆ ರಥ ಮಾಡಕ್ಕೆ ಕೊಟ್ಟಿದ್ರು. ಕೂರ್ಮ ಅಧಿಕಾರಿ ಅನ್ನೋರ್ಗೆ ಪ್ರಸಾದ ಭೋಗ ಮಾಡಕ್ಕೆ ಕಲಿಸಿದ್ರು ಪ್ರಭುಪಾದರು. ಆಮೇಲೆ 3 ಗಂಡ ಹೆಂಡತಿ ಕಪಲ್ಸ್ ಅವ್ರಿಗೆ ನೀವು ಲಂಡನ್ಗೆ ಹೋಗಿ ನೀವು ಪ್ರಚಾರ ಮಾಡಿ. ಅಮೆರಿಕನಲ್ಲಿ ಇವಾಗ ನಮಗೆ ಒಂದು 5-6 ಸೆಂಟರ್ ಆಗಿದೆ, ಲಂಡನ್ಗೆ ಹೋಗ್ಬೇಕು. ಯಾಕಂದ್ರೆ ನಮ್ಮ ಗುರುವಿನ ಆಸೆ ಏನು, ಲಂಡನ್ನಲ್ಲಿ ತುಂಬಾ ಆಸೆ ಇತ್ತು ಪ್ರಚಾರ ಮಾಡಿ. ಆಂಗ್ಲ ದೇಶ ಅಂದ್ರೆ ಲಂಡನ್ ಆಗಿತ್ತು ಆಗ ನಮ್ಮ ಭಾರತದಲ್ಲಿ. ನಾವು ಅವರ ಪ್ರಭುಪಾದರ ಗುರು ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಪ್ರಭುಪಾದರು ಅವರು ಲಂಡನ್ ಅಲ್ಲಿ ಪ್ರಚಾರ ಮಾಡ್ಬೇಕು ಅಂತ ತುಂಬಾ ಆಸೆ ಇರುತ್ತೆ. ಇನ್ಫ್ಯಾಕ್ಟ್ ಲಂಡನ್ಗೆ ಪ್ರಭುಪಾದರ್ಗಿಂತ ಮುಂಚೆ ಅವರು ಎಲ್ಲ ದುಡ್ಡಿನ ವ್ಯವಸ್ಥೆ ಮಾಡಿ ಎಲ್ಲ ಅನುಕೂಲ ಮಾಡಿ ತುಂಬಾ ಸಲಿ 3-4 ಸಲಿ ಆದ್ರೂ ಹಿರಿಯ ಸನ್ಯಾಸರನ್ನು ಅವರು ಲಂಡನ್ಗೆ ಕಳಿಸ್ತಾರೆ. ಅವ್ರು ಅಲ್ಲಿ 4 ತಿಂಗಳು 6 ತಿಂಗಳು ಇದ್ದು ವಾಪಸ್ ಬಂದ್ಬಿಡ್ತಾರೆ. ಏನ್ ಹೇಳ್ತಾರೆ, ಇಂಥ ಕಡೆ ಲಂಡನ್ ಅನ್ನೋ ಕಡೆ ನಾವು ಕೃಷ್ಣ ಪ್ರಜ್ಞೆ, ಕೃಷ್ಣ ಪ್ರಚಾರ ಮಾಡಕ್ ಸಾಧ್ಯನೇ ಇಲ್ಲ ಅಂತ ತುಂಬಾ ಸಲಿ ಈ ತರ ಆಗಿರುತ್ತೆ. ಅದಕ್ಕೆ ಪ್ರಭುಪಾದರಿಗೆ ತುಂಬಾ ಅಮೆರಿಕಾದಲ್ಲಿ ಎಷ್ಟು ಆಲ್ಮೋಸ್ಟ್ 15-20 ಸೆಂಟರ್ ಆಗಿದ್ರು ಕೂಡ ಅವರಿಗೆ ಯುರೋಪ್ ಲಂಡನ್ ಅಲ್ಲಿ ಸೆಂಟರ್ ಓಪನ್ ಆಗ್ಬೇಕು ಇಸ್ಕಾನ್ದು ಅಂತ ತುಂಬಾ ಆಸೆ ಇರುತ್ತೆ. ಅದಕ್ಕೆ ಅವರು 3 ಗೃಹಸ್ಥರನ್ನ ಸೆಲೆಕ್ಟ್ ಮಾಡಿ ಕಳಿಸ್ತಾರೆ. ಓಕೆ, ಸೊ ಯಾವಾಗ ನಾವು ತುಂಬಾ ಸೀರಿಯಸ್ ಆಗಿ ಭಕ್ತಿ ಸೇವೆನಲ್ಲಿ ತೊಡಗ್ತೀವಿ ಇನಿಷಿಯೇಷನ್ ಆದ್ಮೇಲೆ, ಆವಾಗ ನಾವು ಮಧ್ಯಮ ಅಧಿಕಾರಿ ಮಟ್ಟಕ್ಕೆ ಹೋಗ್ತೀವಿ, ಬರೀ ಚಾಂಟಿಂಗ್ ಮತ್ತೆ 4 ನಿಯಮಗಳ ಅಲ್ಲದೆ. ಸೊ ಮಧ್ಯಮ ಅಧಿಕಾರಿಯವರಿಗೆ ಸೀರಿಯಸ್ ಆಗಿ ಭಕ್ತಿ ಸೇವೆನಲ್ಲಿ ತೊಡಗ್ತಾರೆ, ಅದೊಂದು. ಇನ್ನೊಂದು, ಅವರಿಗೆ ಫಸ್ಟ್ ಪ್ರಯಾರಿಟಿ ಕೃಷ್ಣ ಕಾನ್ಶಿಯಸ್ನೆಸ್. ಮನೆಯಲ್ಲಿರ್ಲಿ ದೇವಸ್ಥಾನದಲ್ಲಿರ್ಲಿ ಕೃಷ್ಣ ಪ್ರಜ್ಞೆ ಮೊದಲು ಬರುತ್ತೆ ಅವರಿಗೆ. ಅಂದ್ರೆ ಏನು, ಮನೇಲಿದ್ರೂ ಕೂಡ ಬೆಳಗ್ಗೆ ಎದ್ದು ಮಂಗಳಾರತಿ ಮಾಡ್ತಾರೆ. ಅವರ ಜೀವನ ಇಡೀ ಕೃಷ್ಣ ಭಕ್ತಿ ಇದ್ರಲ್ಲಿ. ಸಾಯಂಕಾಲ ಆಫೀಸಿಂದ ಬಂದು ಕೂಡ ಒಂದು ಗೌರಾರತಿ ಮಾಡ್ತಾರೆ. ಯಾರಾದ್ರೂ ಸಿಕ್ಕಿದ್ರೆ ಅಕ್ಕಪಕ್ಕ ಅವ್ರಿಗೆ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಕ್ ಟ್ರೈ ಮಾಡ್ತಾರೆ. ಬನ್ನಿ ನಮ್ಮ ಭಕ್ತಿ ವೃಕ್ಷಾಗೆ ದೇವಸ್ಥಾನಕ್ಕೆ ಬನ್ನಿ ಅಂತ ಹೇಳ್ತಾರೆ, ಯಾವ ಚಾನ್ಸ್ ಸಿಕ್ಕಿದ್ರು. ಯಾಕೆ, ಅವರಿಗೆ ಫಸ್ಟ್ ಪ್ರಯಾರಿಟಿ, ಮೊದಲನೆಯ ಲೈಫಲ್ಲಿ ಅವ್ರಿಗೆ ಜೀವನದಲ್ಲಿ ಕೃಷ್ಣ ಕಾನ್ಶಿಯಸ್, ಕೃಷ್ಣ ಪ್ರಜ್ಞೆ ಬರುತ್ತೆ ಮಧ್ಯಮ ಅಧಿಕಾರಿ ಅವರಿಗೆ. ನನಗೆ ಒಬ್ರು ಮಾತಾಜಿ ಗೊತ್ತು. ಅವ್ರಿಗೆ ಎಷ್ಟು ಹೆಲ್ತ್ ಸರಿ ಇಲ್ಲ ಅಂದ್ರೆ ತುಂಬಾ ಹೆಲ್ತ್ ವೈಸ್ 2-3 ಸಲ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿ ತುಂಬಾ ಅಂದ್ರೂ ಅವ್ರು ಹೆಂಗೆ ಅಂದ್ರೆ, ಅವ್ರ ಮನೆಯಿಂದ ದೇವಸ್ಥಾನಕ್ಕೆ ನಡ್ಕೊಂಡು ಬರ್ಬೇಕು ಅಂದ್ರೆ ಅವ್ರಿಗೆ ಒಂದು 8 ನಿಮಿಷ 10 ನಿಮಿಷ ಆಗತ್ತೆ. ಓಕೆ, ತುಂಬಾ ಬ್ಯುಸಿ ರೋಡ್ ಅದು, ಮೇನ್ ರೋಡ್ ಅದು. ಬಸ್ ಸ್ಟಾಪ್ ಇರುತ್ತೆ, 2 ಬಸ್ ಸ್ಟಾಪ್ ಬರುತ್ತೆ, ಆ ಥರ 10 ನಿಮಿಷದಲ್ಲಿ. ಪ್ರತಿದಿನ ಅವರು ಬ್ಯಾಗಲ್ಲಿ 2 ಬುಕ್ಸ್ ಹಾಕೊಳ್ತಾರೆ, ಖಂಡಿತ 2 ಬುಕ್ಸ್ ಹಾಕೊಳ್ತಾರೆ, ಯಾವ್ದಾದ್ರು 2 ಬುಕ್ಸ್. ಆವತ್ತಿನ ದಿವಸ ಆ 2 ಬುಕ್ಸ್ ನಾನು ಡಿಸ್ಟ್ರಿಬ್ಯೂಟ್ ಮಾಡಲೇಬೇಕು. ಇದು ಏನು ಡಿಸೆಂಬರ್ ಅಲ್ಲಿ ಅಲ್ಲದೆ, ಬೇರೆ ಬುಕ್ ಡಿಸ್ಟ್ರಿಬ್ಯೂಷನ್ ಅಲ್ಲದೆ. ಯಾಕೆ, ನಾನು ನಡ್ಕೊಂಡು ಹೋಗೋವಾಗ ಇಲ್ಲಿಂದ ಅಲ್ಲಿವರೆಗೂ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ. ಆ ಟೈಮಲ್ಲಿ ನಾನು ಯಾರಿಗಾದ್ರೂ ಬುಕ್ಸ್ ಕೊಡ್ಬೋದು, ಇಲ್ಲ ಯಾರಿಗಾದ್ರೂ ಹೇಳ್ಬೋದು ಅಂತ. ಸೊ ಇಂಥವ್ರು ತುಂಬಾ ಸೀರಿಯಸ್ ಆಗಿ ತಗೊಂಡಿರೋರು ಭಕ್ತರು. ಸೊ ನಾನು ಅವ್ರ ಜೊತೆ ಒಂದ್ಸಲಿ ಹೋಗ್ತಾ ಇದ್ದೆ. ಅವ್ರಿಗೆ ಎಲ್ಲೋ ಸೇವೆಗೆ ಹೋಗ್ಬೇಕಾಗಿತ್ತು. ಆಲ್ಮೋಸ್ಟ್ 3-4 ಗಂಟೆ ಆಗೋಯ್ತು. ಇನ್ನೇನು ಮನೆಗೆ ಹೋಗೋ ಟೈಮ್ ಆಯಿತು ಅವ್ರ ಮನೆಗೆ ದೇವಸ್ಥಾನದಿಂದ. ಅವರವತ್ತು ಇನ್ನೂ 2 ಪುಸ್ತಕನೂ ಬ್ಯಾಗಲ್ಲೇ ಇದೆ, ಕೊಟ್ಟೇ ಇಲ್ಲ ನಾನು. ಫುಟ್ಪಾತ್ ಮೇಲೆ ಕಾಣೋರ್ಗೆ ಮಾತಾಡಿ ಅವರು ಬುಕ್ಸ್ ಡಿಸ್ಟ್ರಿಬ್ಯೂಟ್ ಮಾಡ ಅಂದ್ರೆ 2 ಪುಸ್ತಕ ಅವತ್ತಿನ ದಿವಸ ಹೋಗೋವಾಗ ಬರೋವಾಗ, ಇಲ್ಲ ದೇವಸ್ಥಾನದಲ್ಲಿ ಯಾರಾದ್ರೂ ಹೊಸಬ್ರು ಕಾಣಿಸಿದ್ರೆ ಹೆಂಗೋ ಹಂಗೆ ಓಕೆ ಕೊಡ್ತಾರೆ.
ತುಂಬಾ ಬೇಜಾರು ಮಾಡ್ಕೊಂಡಿದ್ರು. ಏನು ಬುಕ್ಸೇ ಹೋಗಿಲ್ಲ ಅಂತ ಇವತ್ತು. ತಕ್ಷಣ ಅವ್ರು ಏನ್ ಮಾಡಿದ್ರು ಅಂದ್ರೆ, ಅಲ್ಲೇ ಫುಟ್ಪಾತ್ ಅಲ್ಲಿ ಇದ್ವಿ, ನಾನು ನೋಡ್ತಾನೆ ಇದ್ದೀನಿ, ಫುಟ್ಪಾತ್ ಅಲ್ಲೇ ಇದ್ವಿ. ಅವ್ರು ಫುಟ್ಪಾತ್ ಮೇಲೆ ನಿಂತ್ಕೊಂಡ್ಬಿಟ್ಟು ಕಣ್ ಮುಚ್ಕೊಂಡ್ಬಿಟ್ಟು, ಗುರು ಮಹಾರಾಜ್ ಇವತ್ತು ನಂದು ಆಗಿಲ್ಲ, ನೀವೇನ್ ಮಾಡ್ತಿರೋ ಗೊತ್ತಿಲ್ಲ ನನಗೆ. ಆ ನಾನು ಅನ್ಕೊಂಡಿದ್ದು, ನಾನು ಅಂದ್ರೆ ನಾನು ಪ್ರಮಾಣ ಮಾಡಿರೋದು 2 ಪುಸ್ತಕ ಆದ್ರೂ ಕೊಡ್ತೀನಿ ಅಂತ, ಇವತ್ತು ಹೋಗಿಲ್ಲ, ನೀವೇ ಆ ಅದಕ್ಕೆ ನೋಡ್ಬೇಕು ಅಂತ. ಅಲ್ಲೇ ಇದ್ವಿ, ಒಬ್ಬ ಪೊಲೀಸ್ ಬಂದು ಬೈಕಲ್ಲಿ ಬಂದು ಅಲ್ಲೇ ನಿಂತ್ಕೊಂಡು, ನಾವೆಲ್ಲಿದ್ವಿ ಅಲ್ಲೇ ಫುಟ್ಪಾತ್ ಇತ್ತವಲ್ಲ, ಅಲ್ಲೇ ಮೇನ್ ರೋಡ್ ಪಕ್ಕದಲ್ಲಿ ನಿಂತ್ಕೊಂಡ್ಬಿಟ್ಟು ತನ್ನ ಶೂ ಲೇಸ್ನ ಕಟ್ಕೊಂಡ ಒಬ್ಬ ಬಂದು. ಸೊ ಅವ್ರಿಗೆ ಇಮ್ಮಿಡಿಯೇಟ್ಲಿ ಮಾತಾಜಿ ಭಗವದ್ಗೀತಾ ಇದೆ ತಗೊಳ್ತೀರಾ ನೀವು ಅಂತ ಕೇಳಿದ್ರು. ಅವ್ರು ತಕ್ಷಣ ದುಡ್ಡು ಕೊಟ್ಬಿಟ್ಟು ಭಗವದ್ಗೀತಾ ತಗೊಂಡು ಹೋದ್ರು. ನಾನು ನೋಡ್ತೆ, ನಂಗೆ ಎಷ್ಟು ಆಶ್ಚರ್ಯ ಆಯ್ತು ಅಂದ್ರೆ ಅಷ್ಟು ಆಶ್ಚರ್ಯ ಆಯ್ತು. ಸೊ ಇಂಥವ್ರು ಯಾರು ಗುರುವಿನ ಮೇಲೆ ಅಷ್ಟು ನಂಬಿಕೆ ಇಟ್ಕೊಂಡು ಭಕ್ತಿ ಸೇವೆನೆ ಅಷ್ಟು ಅವರು, ಇವಾಗ ಬೇರೆ ಯಾರಾದ್ರೂ ಆಗ್ಲಿ, ಇವತ್ತು ಬೆಳಗ್ಗೆಯಿಂದ 3 ಗಂಟೆವರೆಗೂ ಹೆಂಗಿದ್ರು ನಾನು ದೇವಸ್ಥಾನದಲ್ಲಿ ಸೇವೆ ಮಾಡಿದ್ದೀನಲ್ವಾ, ಪರವಾಗಿಲ್ಲ ಇವತ್ತು ಒಂದು ಬುಕ್ ಹೋಗ್ಲಿಲ್ಲ ಅಂದ್ರೆ ಈ ತರ ಅಲ್ಲ, ಅಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅವರು ಭಕ್ತಿಯನ್ನ. ಸೊ ಇದು ಮಧ್ಯಮಾಧಿಕಾರಿ. ಸೊ ಕನಿಷ್ಠ ಅಧಿಕಾರಿ ಮತ್ತೆ ಮಧ್ಯಮಾಧಿಕಾರಿ, ಇವಾಗ ಮಾತಾಜಿ ಓದಿದ್ರಲ್ಲ, 2 ಶ್ಲೋಕ ಬರುತ್ತೆ. ಇದು ಎರಡು ತುಂಬಾ ಇಂಪಾರ್ಟೆಂಟ್, ಮತ್ತೆ ತುಂಬಾ ಸಲ ಕೇಳ್ತೀವಿ ಪ್ರಭುಪಾದರ ಲೆಕ್ಚರ್ ಆಗ್ಲಿ, ಬೇರೆ ಯಾರಾದ್ರೂ ಲೆಕ್ಚರ್ ಹೇಳಿದ್ರೆ. ಕನಿಷ್ಠ ಅಧಿಕಾರಿ 11 ಭಾಗವತಂ ಅಲ್ಲಿ ನೋಡಿ, 11:2:47, 11ನೇ ಏನದು ಕ್ಯಾಂಟೋ, 2ನೇ ಅಧ್ಯಾಯ 47ನೇ ಶ್ಲೋಕ. ಅರ್ಚಾಯಾಮೇವ ಹರಯೇ, ಅರ್ಚನೆ ಮಾಡುವುದು, ಏವ ಹರಯೇ, ಅರ್ಚಾಯಾಮ್ ಅಂದ್ರೆ ಅರ್ಚನೆ ಮಾಡೋದು, ಏವ ಹರಯೇ ಬರೀ ಹರಿಯನ್ನ ಅರ್ಚನೆ ಮಾಡ್ತಾರೆ ಅವರು. ಓಕೆ, ಪೂಜಾಮ್ಯ ಶ್ರದ್ಧಯೇ ಹತೆ, ಅವ್ರಿಗೆ ಪೂಜೆ ಮಾಡ್ತಾರೆ. ಹೆಂಗೆ? ಶ್ರದ್ಧೆಯಿಂದ ಹರಿಗೆ ಅರ್ಚನೆ ಮತ್ತೆ ಪೂಜೆ ಮಾಡ್ತಾರೆ, ಅಂದ್ರೆ ಭಗವಂತನಿಗೆ. ನ ತದ್ಭಕ್ತೇಶು ಚಾನ್ಯೇಶು, ನ ತದ್ಭಕ್ತೇಶು, ಆದ್ರೆ ತನ್ನ ಭಕ್ತರಿಗೆ, ಹರಿಯ ಭಕ್ತರಿಗೆ ಅವರು ಆದ್ರೆ ಭಕ್ತರ ಜೊತೆ ಈ ತರ ನಡ್ಕೊಳ್ಳೋದಿಲ್ಲ. ಓಕೆ, ಸ ಭಕ್ತ ಪ್ರಾಕೃತ ಸ್ಮೃತ. ಸೊ ಇಂಥವ್ರನ್ನ ಪ್ರಾಕೃತ ಭಕ್ತರು ಅಂತೀವಿ. ಪ್ರಾಕೃತ ಭಕ್ತರಂದ್ರೆ ಕನಿಷ್ಠ ಅಧಿಕಾರಿ. ಓಕೆ, ಭಾಗವತಮಲ್ಲಿ ಪ್ರಾಕೃತ ಭಕ್ತರು ಅಂತ ಬರುತ್ತೆ, ಚೈತನ್ಯ ಚರಿತಾಮೃತದಲ್ಲಿ ಕನಿಷ್ಠ ಮಧ್ಯಮ ಉತ್ತಮ ಅಂತ ಕೊಡ್ತಾರೆ. ಓಕೆ, ಸೊ ಮಧ್ಯಮ ಅಧಿಕಾರಿಗೂ ಇಲ್ಲಿ ಒಂದು ಶ್ಲೋಕ ಕೊಟ್ಟಿದ್ದಾರೆ. ಇದು 11:2:46, ಇದಕ್ಕಿಂತ ಮುಂದಿನ ಶ್ಲೋಕ. ಈಶ್ವರೇ ತದಧಿನೇಶು ಬಾದಿಶೇಷು ದ್ವಿಷಸ್ತು ಚ, ಪ್ರೇಮ ಮೈತ್ರಿ ಕೃಪಾ ಉಪೇಕ್ಷಾ ಕರೋತಿ ಸ ಮಧ್ಯಮ. ಪ್ರೇಮ ಮೈತ್ರಿ ಕೃಪಾ ಉಪೇಕ್ಷಾ, ಯಾರ್ಯಾರಿಗೆ ಇವರು ಮಧ್ಯಮ ಅನ್ನೋರು, ಇವಾಗ ನೋಡಿ, ಕನಿಷ್ಠ ಭಕ್ತರಿಗೆ, ಅವರಿಗೆ ಬೇರೆ ಭಕ್ತರ ಜೊತೆ ಅಷ್ಟು ಭಕ್ತರನ್ನ ಅವರು ಗುರುತಿಸೋದೇ ಇಲ್ಲ. ನಾನಾಯ್ತು, ನನ್ನ ಭಗವಂತ ಆಯ್ತು, ನನ್ನ ಗುರು ಆಯ್ತು, ನನ್ನ ರೌಂಡ್ಸು, ನನ್ನ ಜಪ, ನನ್ನ ನಿಯಮಗಳು, ಏನಾದ್ರೂ ಒಂದು 2 ಸೇವೆ ಅಷ್ಟೇ. ಓಕೆ, ಮಧ್ಯಮ ಭಕ್ತರು 4 ತರ ಭಕ್ತರನ್ನು ಗುರುತಿಸ್ತಾರೆ. ಅವರು ಭಕ್ತರನ್ನ 4 ತರ ಅವರು ಗುರುತಿಸಿ ಅದೇ ತರ ನಡ್ಕೊಳ್ತಾರೆ. ಯಾವ ತರ? ಪ್ರೇಮ, ಒಬ್ಬರಿಗೆ ಒಂದು ಗುಂಪಿಗೆ ಪ್ರೇಮ, ಮೈತ್ರಿ, ಕೃಪಾ, ಉಪೇಕ್ಷೆ ತೋರಿಸ್ತಾರೆ. 4 ತರ ಭಕ್ತರಿಗೆ 4 ತರ ತೋರಿಸ್ತಾರೆ. ಪ್ರೇಮ ಯಾರಿಗೆ ತೋರಿಸ್ತಾರೆ? ಈಶ್ವರೇ, ಭಗವಂತನಿಗೆ ಪ್ರೇಮ ಪೂರ್ವಕವಾಗಿ ಪೂಜೆ ಅರ್ಚನಾ ಮಾಡ್ತಾರೆ. ಓಕೆ, ನೋಡಿ, ನೋಡಿ, ದೇವೋತ್ತಮ ಪರಮ ಪುರುಷನೇ ಪರಮ ಪ್ರೀತಿ ಪಾತ್ರ ವಸ್ತುವೆಂದು ಪೂಜಿಸ್ತಾರೆ. ಅನುವಾದ ಓದ್ತಾ ಇದ್ದೀನಿ. ಸೊ ಈಶ್ವರನಿಗೆ ಪ್ರೇಮ ತೋರಿಸ್ತಾರೆ. ನೆಕ್ಸ್ಟ್, ತದ್ ಅಧೀನೇಶು, ಈಶ್ವರೇ ತದ್ ಅಧೀನೇಶು, ಭಗವಂತನ ಅಧೀನದಲ್ಲಿರೋರು ಅಂದ್ರೆ ತನ್ನ ಭಕ್ತರಿಗೆ ಮೈತ್ರಿ, ಪ್ರೇಮ ಮೈತ್ರಿ. ಸೊ ಭಕ್ತರಿಗೆ ಮೈತ್ರಿ ತೋರಿಸ್ತಾರೆ, ಭಗವದ್ ಭಕ್ತರ ಜೊತೆ ಸ್ನೇಹ ಬೆಳೆಸ್ತಾರೆ. ಓಕೆ, ಸೊ ಫಸ್ಟ್ ಭಗವಂತನ ಭಗವಂತನಿಗೆ ಪೂಜಿಸಿ ತನ್ನ ಭಕ್ತರನ್ನ ಗುರುತಿಸಿ ಭಕ್ತರ ಜೊತೆ ಮೈತ್ರಿ ಬೆಳೆಸ್ತಾರೆ, ಅಂದ್ರೆ ಸಹವಾಸ ಮಾಡ್ತಾರೆ, ಜೊತೆನಲ್ಲಿ ಸೇವೆ ಮಾಡ್ತಾರೆ, ಜೊತೆನಲ್ಲೆಲ್ಲ ಸಂಘ ಮಾಡ್ತಾರೆ. ನೆಕ್ಸ್ಟ್,
ಈಶ್ವರೇತದಧಿನೇಶು ಬಾಲಿಶೇಷು. ಬಾಲಿಶೇಷು ಅಂದ್ರೆ ಆಮ್, ಅಜ್ಞರ ಅಂದ್ರೆ ಅಜ್ಞಾನ ಇರೋರು. ಅವರು ಭಕ್ತಿ ಸೇವೆನಲ್ಲಿ ಇಲ್ಲದೆ ಇರ್ಬೋದು. ಎಷ್ಟೊಂದ್ ಜನ ನೋಡ್ತೀವಿ ನಾವು ಇವಾಗ ಪ್ರಪಂಚದಲ್ಲಿ. ಆದ್ರೆ ಅವ್ರಿಗೆ ಭಗವಂತನಿಗೆ ಬಂದು ನಮಸ್ಕಾರ ಮಾಡ್ಬೇಕು ಆತರ ಇರತ್ತೆ ಅವ್ರಿಗೆ. ಆ ಭಕ್ತರು ಇಲ್ಲ ಭಗವಂತ ಅಂದ್ರೆ ದ್ವೇಷ ಇರೋದಿಲ್ಲ. ಅಟ್ ದ ಸೇಮ್ ಟೈಮ್ ಅವರು ಸೀರಿಯ ಚಾಂಟಿಂಗ್ ಅವೆಲ್ಲನೂ ಮಾಡ್ತಿರಲ್ಲ. ಆದ್ರೆ ಅವ್ರ ಮನಸ್ಸಿನಲ್ಲಿ ಭಗವಂತನ ಬಗ್ಗೆ ನಾವೇನಾದ್ರೂ ಹೇಳಿದ್ರೆ ಆ, ಕೇಳ್ತಾರೆ ಕೇಳಿಸ್ಕೊಳ್ಳಿ. ಇಂಥವ್ರು. ಅವರಿಗೆ ಸಿಂಪಲ್ ಇನ್ನೋಸೆಂಟ್, ಅವ್ರಿಗೇನು ಗೊತ್ತಿಲ್ಲ. ಸೊ ಅಂಥವ್ರಿಗೆ ಬಾಲಿಶೇಷು ಕೃಪಾ ಕರುಣೆ ತೋರಿಸ್ತಾರೆ. ಕರುಣೆ ತೋರಿಸಿ ಅವ್ರಿಗೆ ನೀವೊಂದ್ ಸ್ವಲ್ಪ ನಾವೇನಾದ್ರೂ ಹೇಳ್ಬೋದು, ನೀವೊಂದ್ ಸ್ವಲ್ಪ ಈ ತರ ಚಾಂಟಿಂಗ್ ಮಾಡ್ಬೋದು. ಇಲ್ಲ ಅವ್ರಿಗೆ ಅಜ್ಞರ ಬಗೆಗೆ ದಯಾಪರನಾಗಿದ್ದುಕೊಂಡು. ಸೊ ನೆಕ್ಸ್ಟ್ ದ್ವಿಷಸ್ತುಚ. ನೆಕ್ಸ್ಟ್ ತರ ಗುಂಪು ಯಾವುದು? ದ್ವಿಷಸ್ತು. ಇವರೇನು? ಅವ್ರಿಗೆ ಭಗವಂತ ಅಂದ್ರೆ ತುಂಬಾ ಅಸೂಯೆ ಇರುತ್ತೆ. ಓಪನ್ ಆಗಿ ಬೈತಾರೆ. ಯಾರು ಭಗವಂತನೇ ಇಲ್ಲ, ನೀವೆಲ್ಲ ತಪ್ಪು ಮಾಡ್ತಿದ್ದೀರಾ, ಇದ್ರ ಬದಲು ನೀವು ಬೇರೆ ಏನಾದ್ರೂ ಮಾಡ್ಬೋದು, ಏನಕ್ಕೆ ಭಗವಂತನಿಗೆ ಭಕ್ತಿ ಸೇವೆ ಮಾಡ್ತೀರಾ ನೀವು? ಇಂಥ ಜನ ಇರ್ತಾರೆ. ಸೊ ಅವ್ರಿಗೆ ಏನ್ ಮಾಡ್ತಾರೆ ಇವರು? ಮಧ್ಯಮಾಧಿಕಾರಿನಲ್ಲಿರೋರು ಉಪೇಕ್ಷಾ. ಅಸೂಯೆ ಪರರ ಸ್ನೇಹ ಮಾಡದ ಭಕ್ತನೇ ಅವ್ರ ಜೊತೆ ಸ್ನೇಹ ಮಾಡಲ್ಲ, ಏನು ಮಾಡಲ್ಲ, ಅವ್ರ ಜೊತೆ ದೂರ ಇರ್ತಾರೆ. ಇಂಥ ಅಸೂಯೆ ಇರೋರ್ನ ದೂರ. ಸೊ ಮಧ್ಯಮ ಅಧಿಕಾರಿ ಅಂದ್ರೆ ಈ ಶ್ಲೋಕ ತುಂಬಾ ಇಂಪಾರ್ಟೆಂಟು. ಈಶ್ವರೇತದಧಿನೇಶು ಬಾಲಿಶೇಷು ದ್ವಿಷಸ್ತು ಚ. ಈಶ್ವರ ಆಮೇಲೆ ತದ್ ಅಧಿನೇಶ್ ಅಂದ್ರೆ ಅವರ ಭಕ್ತರು. ಒಂದ್ ನಿಮಿಷ. ಈಶ್ವರ ಭಗವಂತ, ತನ್ನ ಭಕ್ತರು, ಬಾಲಿಶೇಷು ಅಂದ್ರೆ ಅಜ್ಞರು, ಆಮೇಲೆ ದ್ವಿಷಸ್ತು ಅಂದ್ರೆ ಅಸೂಯೆ ಮಾಡೋರು. ಈ 4 ಇವ್ರ ಜೊತೆ ಪ್ರೇಮ. ಫಸ್ಟ್ ಭಗವಂತನ ಜೊತೆ ಪ್ರೇಮ, ಮೈತ್ರಿ ತನ್ನ ಭಕ್ತರ ಜೊತೆ ಪ್ರೇಮ, ಕೃಪಾ ಅಂದ್ರೆ ಯಾರು ಅಜ್ಞಾನದಲ್ಲಿರ್ತಾರೆ ಆದ್ರೆ ಅವರು ಕೇಳ್ತಿರ್ತಾರೆ, ಎಲ್ಲ ಕೇಳಕ್ ರೆಡಿ ಇದ್ದಾರೆ, ಅವ್ರ ಜೊತೆ ಕೃಪಾ. ಆಮೇಲೆ ಯಾರು ಅಸೂಯೆ ಮಾಡ್ತಾರೆ ಅವ್ರ ಜೊತೆ ಉಪೇಕ್ಷಾ ಅಂದ್ರೆ ದೂರ ಇರ್ತಾರೆ. ಸೊ ಇದು ಮಧ್ಯಮ ಭಕ್ತರು. ಸೊ ನೆಕ್ಸ್ಟ್ ಓದೋಣ 4ನೇ ಇದ್ರಲ್ಲಿ. ಸೊ ಇಷ್ಟ ಅರ್ಥ ಮಾಡ್ಕೊಂಡ್ವಲ್ಲ ಪಟ್ಪಟ್ಟು ಭಾವಾರ್ಥ. ಮುಂದೆ ಇಲ್ಲಿವರೆಗೂ ಯಾರಿಗಾದ್ರೂ ಏನಾದ್ರೂ ಕೇಳ್ಬೇಕಾ? ಮುಂದೆ ಹೋಗೋಣ ಓದಕ್ಕೆ. ಓಕೆ, ಓದ್ತೀರಾ? ಯಾರು ಓದ್ತೀರಾ? 46ನೇ ಪೇಜಲ್ಲಿ ಪ್ಯಾರಾಗ್ರಾಫ್. ಭಕ್ತಿ ಸೇವೆಯನ್ನು ಓದಿ ಮತ್ತೆ. ಸೇವೆಯನ್ನು ಬೆಳೆಸಿಕೊಳ್ಳುವ ಸರಿಯಾದ ವಿಧಾನವೇನು? ಆದುದರಿಂದ ಶ್ರೀಲ ರೂಪ ಗೋಸ್ವಾಮಿಯವರು ನಾನಾ ಬಗೆಯ ಭಕ್ತರನ್ನು ಹೇಗೆ ಕಾಣಬೇಕೆಂದು ಹೇಳಿಕೊಟ್ಟಿದ್ದಾರೆ. ಅನುಭವದಿಂದ ನಾವು ನಾನಾ ತರದ ವೈಷ್ಣವರಿದ್ದಾರೆಂಬುದನ್ನು ತಿಳಿಯಬಹುದು. ಪ್ರಾಕೃತ ಸಹಜಿಯರು ಸಾಮಾನ್ಯವಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುತ್ತಾರೆ. ಆದರೂ ಹೆಂಗಸರು ಹಣ ಮತ್ತು ಹೆಂಡಕ್ಕೆ ಇವರು ಅಂಟಿಕೊಂಡಿರುತ್ತಾರೆ. ಅಂತಹವರು ಭಗವಂತನ ಪುಣ್ಯ ನಾಮದ ಜಪ ಮಾಡಿದರೂ ಅವರು ಪೂರ್ತಿಯಾಗಿ ಶುದ್ಧರಾಗುವುದಿಲ್ಲ. ಅಂತವರನ್ನು ಮನಸ್ಸಿನಲ್ಲಿಯೇ ಗೌರವಿಸಬೇಕೇ ಹೊರತು ಅಂತವರ ಸಹವಾಸ ಮಾಡಬಾರದು. ಮುಗ್ಧರಾಗಿದ್ದು ಕೆಟ್ಟ ಸಹವಾಸಕ್ಕೆ ಬಿದ್ದು ಶುದ್ಧ ಭಕ್ತರಿಂದ ಸರಿಯಾದ ಉಪದೇಶ ಪಡೆಯಬೇಕೆಂದು ಕರೆಯುತ್ತಿದ್ದಾರೆ. ಅಂತವರ ಬಗೆಗೆ ದಯೆ ತೋರಬೇಕು. ಆದರೆ ಸದ್ಗುರುವಿನಿಂದ ದೀಕ್ಷೆ ಪಡೆದು ಆ ಗುರುವಿನ ಅಜ್ಞಾನವಾಗಿ ಶಿರಸ ನಡೆಸುತ್ತಿರುವ ಪ್ರಾರಂಭಿಕ ಭಕ್ತರಿಗೆ ಗೌರವಪೂರ್ವಕವಾಗಿ ನಮನಗಳನ್ನು ಸಲ್ಲಿಸಬೇಕು. ಓಕೆ, ಸೊ ಇದು ಆಲ್ರೆಡಿ ಡಿಸ್ಕಸ್ ಮಾಡಿದೀವಲ್ಲ. ಪ್ರಾಕೃತ ಸಹಜರು, ಆಮೇಲೆ ಅದರಿಂದ ಕನಿಷ್ಠ ಪ್ರಾಕೃತ ಭಕ್ತ, ಆಮೇಲೆ ಹರಿನಾಮ ಭಕ್ತಕ್ಕೆ ಬಂದಾಗ ಆವಾಗ ಕನಿಷ್ಠ ಅಧಿಕಾರಿ, ಆಮೇಲೆ ಸೊ ಇನಿಷಿಯೇಷನ್ ತಗೊಂಡ್ಮೇಲೆ ಕನಿಷ್ಠ ಅಧಿಕಾರಿ ನಾವು. ಸೊ ಅದಾದ್ಮೇಲೆ ಅದು ಇನಿಷಿಯೇಷನ್ ನ ಯಾರು ಸೀರಿಯಸ್ ಆಗಿ ತಗೊಂಡು ಮುಂದೆ ವರಿತಾರೆ ಅವರು ಮಧ್ಯಮಾಧಿಕಾರಿ ಸ್ಥಾನಕ್ಕೆ ಹೋಗುವ ಅವಕಾಶ ಇದೆ ಅವರಿಗೆ. ಸೊ ಅದನ್ನೆಲ್ಲ ಕೊಟ್ಟಿದ್ದಾರೆ. ಇದ್ರಲ್ಲಿ ಮತ್ತೆ ಪ್ರಾಕೃತ ಸಹಜಿಯರ ಓದಿದ್ವಿ. ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಮುಂದೆ ಹೋಗಿ. ಮುಂದೆ ಹರೇ ಕೃಷ್ಣ ಮಾತಾಜಿ. ಆಗ್ಲೇ ಹೇಳ್ಬೇಕಾದಾಗ ಒಂದು ಪ್ರಾಕೃತ ಸಹಜಿಯ ಮತ್ತೆ ಪ್ರಾಕೃತ ಭಕ್ತ ಅಂತಿತ್ತಲ್ವಾ?
ದೀಕ್ಷೆ ಹಾ ತಗೊಳ್ದಿದವರು ಪ್ರಾಕೃತ ಭಕ್ತ ಅಂತ ಹೇಳಿದ್ರಿ, ಅದು ಯಾವ ತರ ತಗೋಬೇಕು ಮಾತಾಜಿ? ಯಾವ ತರ ತಗೋಬೇಕು ಅಂದ್ರೆ ಪ್ರಶ್ನೆ 16 ರೌಂಡ್ ಚಾಂಟಿಂಗ್ ಮಾಡ್ತಿರ್ತಾರೆ, ಕೃಷ್ಣನ್ ಬಗ್ಗೆ ನಂಬಿಕೆ ಇರುತ್ತೆ, ಬಟ್ ಇನಿಸಿಯೇಷನ್ ಆಗಿರಲ್ಲ ಅಂತ ಹೇಳಿದ್ರಿ. ಇಲ್ಲಿ ಕನಿಷ್ಠ ಭಕ್ತರಿಗೂ ಅವ್ರಿಗೆ ಪ್ರಾಕೃತ ಭಕ್ತ ಅಂತ ಕೊಟ್ಟಿದ್ರಲ್ಲ, ಎರಡೂನು ಸೇಮ್ ತರ ಬಂತಲ್ವ? ಕನಿಷ್ಠ ಅಧಿಕಾರಿ ಮತ್ತೆ ಪ್ರಾಕೃತ ಭಕ್ತ ಅಂತ ಬಂತಲ್ಲ ಮಾತಾಜಿ? ಹಾ ಇವಾಗ ಆಕ್ಚುಲಿ ಹರಿನಾಮ್ ಭಕ್ತ ಇದು ಸ್ವಲ್ಪ ವ್ಯತ್ಯಾಸ ಎಲ್ಲಿಂದ ಬರುತ್ತೆ ಅಂದ್ರೆ ಭಾಗವತಂ ಅಲ್ಲಿ ಪ್ರಾಕೃತ ಭಕ್ತರಿಗೆ ಕನಿಷ್ಠ ಅಧಿಕಾರಿ ಅಂತ ಕೊಟ್ಟಿದ್ದಾರೆ. ಆದ್ರೆ ಕನಿಷ್ಠ ಅಧಿಕಾರಿ ಆಮ್, ಚೈತನ್ಯ ಚರಿತಾಮೃತನಲ್ಲಿ ಕನಿಷ್ಠ ಅಧಿಕಾರಿ ಆ ಹರಿನಾಮ ಭಕ್ತ ಇನಿಸಿಯೇಷನ್ ತಗೊಂಡ್ಮೇಲೆ. ಸೊ ಇದು ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಆದರೆ ಪ್ರಾಕೃತ ಭಕ್ತ ಅದು ತುಂಬಾ ವೈಡ್ ಏನದು ಚೈತನ್ಯ ಚರಿತಾಮೃತ ಪ್ರಕಾರ ಇದು ನಾನು ಹೇಳ್ತಾ ಇರೋದು ಇವಾಗ. ಅಂದ್ರೆ ನಿಮಗೆ ಇಷ್ಟು ಲೆವೆಲ್ಸ್ ಅಲ್ಲಿ ಇವಾಗ ಬರೀ 3 ಲೆವೆಲ್, ಪ್ರಾಕೃತ ಭಕ್ತ ಮತ್ತೆ ಮಧ್ಯಮ ಮತ್ತೆ ಉತ್ತಮ ಅಷ್ಟೇ ಬರುತ್ತೆ ಶ್ರೀಮದ್ ಭಾಗವತಂ ಅಲ್ಲಿ. ಚೈತನ್ಯ ಚರಿತಾಮೃತದಲ್ಲಿ ಇನ್ನೂ ಜಾಸ್ತಿ ಹಂತಗಳಿವೆ ಅದಕ್ಕೆ. ಓಕೆ ಮಾತಾಜಿ. ಮತ್ತೆ ಇನ್ನೊಂದು ಬಟ್ ವೈರಿ ಇಲ್ಲಿ ಎರಡನ್ನೂ ಕೊಟ್ಟಿದಾರಲ್ವಾ ಮಾತಾಜಿ? ಕನಿಷ್ಠ ಅಧಿಕಾರಿ, ಉತ್ತಮ ಅಧಿಕಾರಿ ಮತ್ತೆ ಅಧ್ಯಕ್ಷಾಧಿಕಾರಿ, ಆಮೇಲೆ ಪ್ರಾಕೃತಿಕ ಸಹಜ ಭಕ್ತರು, ಸಹಜಿಯರು ಅಂತ ಎರಡನ್ನೂ ಕೊಟ್ಟಿದಾರಲ್ವಾ ಮಾತಾಜಿ ಇದ್ರಲ್ಲಿ? ನಾವು ಟೆಸ್ಟ್ಗೆ ಯಾವ ತರ ಆನ್ಸರ್ ಬರಿಬೇಕಾಗತ್ತೆ ಮಾತಾಜಿ ಅವಾಗ ಎಕ್ಸಾಮ್ಗೆ? ಓಪನ್ ಬುಕ್ ಇದು ಕ್ಲೋಸ್ ಬುಕ್ ಎಕ್ಸಾಮ್ಗೆ ಇದು ಕನಿಷ್ಠ ಅಧಿಕಾರಿ ಉತ್ತಮ ಅಧಿಕಾರಿ ಅಂತ ಬರುತ್ತಲ್ಲ, ಅವಾಗ ಯಾವ ತರ ಆನ್ಸರ್ ಬರಿಬೇಕಾಗತ್ತೆ ಕನಿಷ್ಠಗೆ? ನೀವು ಕನಿಷ್ಠಾಧಿಕಾರಿ ಇದ್ರೆ ಇದನ್ನ ಈ ಶ್ಲೋಕ ಕೋಟ್ ಮಾಡಿ ಬರೆದ್ರೆ ಖಂಡಿತ ಯಾರು ಏನು ಹೇಳಕ್ಕಾಗಲ್ಲ ಅವಾಗ. ಶ್ಲೋಕ ಮೆಮೊರೈಸ್ ಮಾಡ್ಕೋಬೇಕಾಗತ್ತ ಅವಾಗ ಮಾತಾಜಿ? ಬೆಸ್ಟ್ ಶ್ಲೋಕ ಮೆಮೊರೈಸ್ಗಿಂತ ನೀವು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ನೋಡಿ, ಅರ್ಚಾಯಾಮೇವ ಹರೆಯೇ ಅಂದ್ರೆ ಭಗವಂತನ ಅರ್ಚನೆ ಮಾಡ್ತಾರೆ. ಪೂಜಾಯಾಮ್ ಯ ಶ್ರದ್ಧಯೇ ಹತೆ, ಪೂಜೆ ಮಾಡ್ತಾರೆ ಶ್ರದ್ಧೆಯಿಂದ ಭಗವಂತಂದು. ನ ತದ್ ಭಕ್ತೇಶು, ನ ಅಂದ್ರೆ ಇಲ್ಲ, ಆದ್ರೆ ಅವರ ಭಕ್ತರನ್ನ ಗುರುತಿಸಿದಿಲ್ಲ. ಚಾನ್ಯೇಶು ಸ ಭಕ್ತ ಪ್ರಾಕೃತ ಸ್ಮೃತಃ, ಅಂಥ ಭಕ್ತರು ಪ್ರಾಕೃತ ಭಕ್ತರು. ಬಟ್ ಎಕ್ಸಾಮ್ಗೆ ಇಷ್ಟು ಬರೆದ್ರೆ ಸಾಕಾಗುತ್ತೆ, ಬಟ್ ನಾವು ಡೀಪ್ ಅಂಡರ್ಸ್ಟ್ಯಾಂಡಿಂಗ್ಗೆ ಚೈತನ್ಯ ಚರಿತಾಮೃತ ತಗೋಬೇಕಾಗತ್ತೆ ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಅನುವಾದದಲ್ಲಿ ಇಲ್ಲಿ ನೀವು ನೋಡಿ ಭಾಗವತಂ ಪ್ರಕಾರ ಕನಿಷ್ಠ ಅಧಿಕಾರಿ ಅನ್ನೋ ನಿಮ್ಗೆ ಪದ ಇಲ್ಲ ಇಲ್ಲಿ ಶ್ಲೋಕದಲ್ಲಿ. ಆದ್ರೆ ಇಲ್ಲೂ ಚೈತನ್ಯ ಚರಿತಾಮೃತನಲ್ಲಿರೋ ಕನಿಷ್ಠ ಅಧಿಕಾರಿನ ಈ ಲೆವೆಲ್ಗೆ ಪ್ರಭುಪಾದರ್ ಹೋಲಿಸಿರೋದು ಇದ್ರಲ್ಲಿ. ಇಲ್ಲಿ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲೇ ಕೊಟ್ಟಿದಾರಲ್ಲ ಮಾತಾಜಿ, ನೋಡಿ. ಕನಿಷ್ಠ ಅಧಿಕಾರಿ ಮಧ್ಯಮ ಅಧಿಕಾರಿ ಅಂತ, ಅದನ್ನೇ ಆನ್ಸರ್ ಬರಿಬೋದಾ ಇಲ್ಲಿ ಫಸ್ಟ್ ಪ್ಯಾರಾಗ್ರಾಫ್ ಅದಲ್ಲೇ? ಬರಿಬೋದು. ಶ್ಲೋಕ ಇಲ್ದೆ ಸಪೋಸ್ ನಾವು ಈ ಫಸ್ಟ್ ಪ್ರಾರದಲ್ಲಿ ಇರೋದನ್ನೇ ಅಲ್ಲಿ ಆನ್ಸರ್ ಬರಿಬೋದಲ್ವಾ? ಕನಿಷ್ಠ ಅಧಿಕಾರಿ, ಮಧ್ಯಮ ಅಧಿಕಾರಿ, ಉತ್ತಮಕಾರಿ ಎಂಬ ಮೂರು ನೋಡಿ ಇಲ್ಲಿ ಕನಿಷ್ಠ ಅಧಿಕಾರಿ ಇಲ್ಲಿ ಫಸ್ಟ್ ಇಲ್ಲಿ ಹಿಂಗ್ ಕೊಟ್ಟಿದ್ದಾರೆ ನೋಡಿ, ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಓದಿರೋದು ನಿಮ್ಗೆ ಇವಾಗ ಈ ಕನ್ಫ್ಯೂಷನ್ ಇಲ್ಲಿ ಬರುತ್ತೆ ನೋಡಿ. ಗುರುವಿನಿಂದ ಹರಿನಾಮ ದೀಕ್ಷೆಯನ್ನು ಪಡೆದು ಕೃಷ್ಣನ ಪವಿತ್ರ ನಾಮ ಜಪವನ್ನು ಮಾಡಲು ಯತ್ನಿಸುತ್ತಿರುವ ಆರಂಭ ಭಕ್ತನನ್ನು ಕನಿಷ್ಠ ಅಧಿಕಾರಿ ಎಂದು ಕರೆಯುತ್ತಾರೆ. ನೋಡಿದ್ರ? ಸೊ ಇದು ಹರಿನಾಮ ಭಕ್ತ ನಾನು ಹೇಳಿರೋದು. ಇದು ಅನುವಾದದಲ್ಲಿ ಶ್ರೀಮದ್ ಭಾಗವತಂ ಅಲ್ಲಿ ಈ ತರ ಕೊಟ್ಟಿದ್ದಾರೆ ಪ್ರಭುಪಾದರು. ಆದ್ರೆ ನಾವು ಇನ್ನು ಕ್ಲಿಯರ್ ಆಗಿ ಇದು ಡಿವೈಡ್ ಮಾಡ್ಬೇಕು ಅಂದ್ರೆ ದೀಕ್ಷೆ ತಗೊಂಡ್ಮೇಲೆ ಕನಿಷ್ಠ ಅಧಿಕಾರಿ ಅಂತ ಕ್ಲಿಯರ್ ಆಗಿ ಕೊಡ್ತಾರೆ ನೋಡಿ ಇಲ್ಲಿ 45ನೇ ಪೇಜ್ ಅಲ್ಲಿ ಮಾತಾಜಿ. ಹೌದು, ಯಾರು ಕೇಳಿದ್ರಿ ಕ್ವಶನ್? ಇದೆ ಮಾತಾಜಿ, ಇದೆ. ಸೊ ಅಲ್ಲಿ ಪ್ರಾಕೃತ ಭಕ್ತರು ಅಂತ ಬಂತಲ್ಲ, ಅದಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಆಯ್ತು. ಎರಡೆರಡು ಬಂತಲ್ಲ ಮಾತಾಜಿ ಅದಕ್ಕೆ ಕನಿಷ್ಠ. ಸೊ ಇಲ್ಲಿ ನೋಡಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ, ಗುರುವಿನಿಂದ ಹರಿನಾಮ ತಗೊಂಡ್ಮೇಲೆ ಕನಿಷ್ಠ ಅಧಿಕಾರಿ ಅವರು. ಸೊ ಅದನ್ನ ಹರಿನಾಮ ಭಕ್ತ ಅಂದಿರೋದು ನಾವು. ಓಕೆ ಮಾತಾಜಿ, ಹರೇ ಕೃಷ್ಣ. ಓಕೆ, ಎಲ್ಲಿ ಓದ್ಬೇಕು ನಾವು? ಮಾತಾಜಿ ಇನ್ನೊಂದು ಡೌಟ್ ಕೇಳಕ್ ಬೇರೆ ಕಡೆ ಕೇಳಿರೋದು, ಸಹಜಿಯರು ಅಂತ ಹೇಳ್ತಾರಲ್ವಾ ಮಾತಾಜಿ, ಅದನ್ನ ಯಾಕಂದ್ರೆ ಸುಮಾರು ಕಡೆ ಕೇಳಿದ್ರು ಸಹಜಿಯರು, ಕೃಷ್ಣ ಭಕ್ತಿ ಮಾಡಿದ್ರೆ ಸಹಜಿಯ ಅಪಸಂಪ್ರದಾಯದ ಬಗ್ಗೆ ಹೇಳ್ತಾರೆ. ಇಲ್ಲಿ ಪ್ರಾಕೃತ ಸಹಜಿಯರು ಅಂತ ಇದೆಯಲ್ಲ, ಅದು ಬೇರೆ ಇದು ಬೇರೆ ಆಗುತ್ತಾ ಮಾತಾಜಿ? ಹೌದು. ಇವಾಗ ನೋಡಿ, ಪ್ರಾಕೃತ ಸಹಜಿಯರು ಅಂದ್ರೆ ಇಲ್ಲಿ ಫಸ್ಟ್ ಲೆವೆಲ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 46ನೇ ಪೇಜ್ ಅಲ್ಲಿ 2 ಶ್ಲೋಕ.
ಅವರು ಭಕ್ತಿ ಸೇವೆ ಮಾಡ್ತಾ ಇದ್ದಾರೆ. ಇವಾಗ ಸಹಜೀಯ ಅಂದ್ರೆ ಏನು? ಸಹಜವಾಗಿ ತಗೊಳ್ಳೋದು. ಅದು ಅಂದ್ರೆ ಅದ್ರ ಜನರಲ್ ಅರ್ಥ ಏನೋ ಸಹಜವಾಗಿ ತಗೊಳ್ಳೋದು ಅಂದ್ರೆ ಏನೋ ಕೂಲ್ ಆಗಿ ಕ್ಯಾಶುವಲ್ ಆಗಿ ತಗೊಳ್ಳೋದು. ಅದನ್ನ ಯಾವ್ದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ. ಸೊ ಭಕ್ತಿ ಸೇವೆನ ಯಾರು ಸೀರಿಯಸ್ ಆಗಿ ತಗೊಳಲ್ಲ ಅವ್ರನ್ನ ಪ್ರಾಕೃತ ಸಹಜೀಯ ಅಂತೀವಿ. ಇಲ್ಲಿ ನಮಗೆ ಅಂದ್ರೆ ಓದಕ್ಕೆ ಕರೆಕ್ಟ್ ಆಗಿ ಹಂತ ಹಂತ ಓದ್ತಾ ಇದೀವಲ್ಲ, ಅದರ ಕರೆಕ್ಟ್ ಹೆಸರು. ಜನರಲಿ ನಾವು ಸಹಜೀಯ ಅಂತ ಯಾಕೆ ಕರಿತೀವಿ ಅಂದ್ರೆ ಒಬ್ಬೊಬ್ರನ್ನ ಅಪಸಂಪ್ರದಾಯದಲ್ಲಿ ಅಪಸಂಪ್ರದಾಯವನ್ನು ಪಾಲನೆ ಮಾಡ್ತಿರ್ತಾರೆ ಎಷ್ಟೊಂದ್ ಜನ. ನಮಗ್ ಗೊತ್ತಾಗಲ್ಲ ಅವರು ಏನದು ಕಂಠಿಮಾಲ ಹಾಕಿರ್ತಾರೆ, ನಾಮ ತಿಲಕ ಇರತ್ತೆ. ಅದೋ ಒಂಥರ ವೃಂದಾವನ್ನಲ್ಲೇ 13 ನಾವು ವೃಂದಾವನ ಯಾತ್ರೆಗೆ ಹೋದಾಗ ನಮ್ಗೆ ಈ ಸಹಜೀಯರ ಬಗ್ಗೆ ತುಂಬಾ ಹೇಳಿದ್ರು. ತುಂಬಾ ಜಾಸ್ತಿ ಎಲ್ಲರ ಜೊತೆನೂ ಮಿಂಗಲ್ ಮಾಡ್ಬೇಡ, ಎಲ್ಲಾರು ಒಂದೇ ತರ ಇರಲ್ಲ ಅಂತ. ತುಂಬಾ ಜನ ಸಹಜೀಯರು ಇರ್ತಾರೆ. ಅಂದ್ರೆ ಏನು, ಅವ್ರು ಆಲ್ರೆಡಿ ಹರಿನಾಮ, ಇವಾಗ ನೋಡಿ ಚೈತನ್ಯ ಮಹಾಪ್ರಭು ಕೊಟ್ಟಿರೋರು ಹರೇ ಕೃಷ್ಣ ಮಹಾಮಂತ್ರ. ಅವರು ಹರೇ ಕೃಷ್ಣ ಮಹಾಮಂತ್ರ ಹೇಳಲ್ಲ. ಹರೇ ಕೃಷ್ಣ ಮಹಾಮಂತ್ರದಲ್ಲಿ ಗೌರಾಂಗ ಮತ್ತೆ ನಿತ್ಯಾನಂದ ಪ್ರಭು ಮಹಾಪ್ರಭು ಅವರ ಹೆಸರುಗಳಿಲ್ಲ. ಅದಕ್ಕೇನೋ ಆಡ್ ಮಾಡಿ ಬೇರೆ ತರ ಮಂತ್ರ ಹೇಳೋದು, ಅವ್ರದೇ ಒಂದು ಮಂತ್ರ ಸೃಷ್ಟಿ ಮಾಡೋದು. ಇಲ್ಲ ಅಂದ್ರೆ ಆಲ್ರೆಡಿ ನಾನು ಒಂದು ಗೋಪಿ ಆಗ್ಬಿಟ್ಟಿದ್ದೀನಿ ಅಂತ ಗಂಡಸರು ಕೂಡ ಗೋಪಿ ಡ್ರೆಸ್ ಹಾಕೊಂಡು ನಾನು ಗೋಪಿ ಭಾವದಲ್ಲಿರೋದು, ಹೆಂಗಸರ ತರ ಡ್ರೆಸ್ ಮಾಡ್ಕೊಂಡು ಇಂಥವ್ರನ್ನೆಲ್ಲ ತುಂಬಾ ಬೇರೆ ಬೇರೆ ತರ ನೋಡ್ತೀವಿ. ಸೊ ಅವ್ರಿಗೆಲ್ಲ ಜನರಲ್ ಆಗಿ ಸಹಜೀಯರು ಅಂತ ಹೇಳ್ಬಿಡ್ತೀವಿ ನಾವು. ಯಾಕಂದ್ರೆ ಅವ್ರು ಏನೋ ಒಂದು ಕೃಷ್ಣ ಅಂತ ಹೇಳ್ತಿರ್ತಾರೆ, ಆದ್ರೆ ಆಲ್ರೆಡಿ ನಾನು ಕೃಷ್ಣನ್ ಪಡ್ಕೊಂಡ್ಬಿಟ್ಟಿದ್ದೀನಿ. ಅಷ್ಟು ಸುಲಭ ಕೃಷ್ಣ ಸಿಗೋದು ನನಗೆ. ಅದ್ ಭಕ್ತಿ ಸೇವನ ಅಂದ್ರೆ ಅಷ್ಟು ಈಸಿಯಾಗಿ ಸುಲಭವಾಗಿ ತಗೊಂಡಿದ್ದಾರೆ. ಸಹಜೀಯ ಅಂದ್ರೆ ತುಂಬಾ ತರಹ ಗುಂಪುಗಳನ್ನ ನಾವು ಸಹಜೀಯ ಅಂತ ಜನರಲ್ ಆಗಿ ಹೇಳ್ತಾರೆ. ಬಟ್ ಇಲ್ಲಿ ಪ್ರಾಕೃತ ಸಹಜೀಯ ಅಂದ್ರೆ ಭಕ್ತಿ ಸೇವೆ ಶುರು ಮಾಡ್ತಾ ಇದ್ದಾರೆ ಅವರು. ಭಕ್ತಿ ಸೇವೆಯೇ ತುಂಬಾ ಮೊದಲನೇ ಹಂತದಲ್ಲಿ. ಇವಾಗ ತುಂಬಾ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾನು ಇದೇ ತರ ಇದ್ದೆ. ಇವಾಗ ನೋಡಿದ್ರೆ ಅಲ್ವಾ, ನಾವೆಲ್ಲಾನು ಇದೇ ತರ ಇದ್ವಿ. ಫಸ್ಟೇ ಎಲ್ಲಿ ನಮ್ಮ ಯಾರಾದ್ರೂ ನಮಗೆ 4 ನಿಯಮಗಳನ್ನು ಮಾಡಿ ಅಂತ ಹೇಳಿದ್ರೆ ನಾವು ಒಪ್ತೀವ? ಚಾಂಟಿಂಗ್ ಮಾಡಿ ಅಂತ ಹೇಳ್ತಾ ಇದ್ರು. ನಾನು ಒಂದ್ ದಿವಸ ಮಾಡ್ತಾ ಇದ್ದೆ ಒಂದು 4 ರೌಂಡು. ಒಂದೊಂದ್ ದಿವಸ ತುಂಬಾ, ಇವಾಗ ನಾನು ಹೆಂಗ್ ಮಾಡ್ತಾ ಇದ್ದೆ ಅಂದ್ರೆ 5 ದಿವಸ ಮಾಡ್ತಾ ಇದ್ದೆ, 2 ರೌಂಡು 4 ರೌಂಡು ಆತರ. ಆದ್ರೆ ಶನಿವಾರ ಭಾನುವಾರ ಬಂದ್ರೆ ಮಗನಿಗೆ ರಜಾ, ನಮ್ಮ ಮನೆಯಲ್ಲಿ ಮನೆಯವ್ರಿಗೆ ರಜಾ, ಎಲ್ಲಾದ್ರೂ ಹೊರಗಡೆ ಹೋಗ್ತೀವಿ, ಕೆಲಸ ಜಾಸ್ತಿ ಇರುತ್ತೆ, ಬಿಟ್ಬಿಡ್ತಾ ಇದ್ದೆ. ಸೊ ಈ ಸ್ಟೇಜ್ ಭಕ್ತಿ ಸೇವೆ ಬಂದಿದೀವಿ, ಆದ್ರೆ ಇನ್ನು ಏನು ಸೀರಿಯಸ್ ಆಗಿ ತಗೊಂಡಿಲ್ಲ. ಇದು ಪ್ರಾಕೃತ ಸಹಜೀಯ. ಓಕೆ ಮಾತಾಜಿ, ಥ್ಯಾಂಕ್ ಯು. ಯಾಕಂದ್ರೆ ವೃಂದಾವನದಲ್ಲಿ ಅಲ್ಲಿ ಸುಮಾರು ಸತಿ ಕೇಳಿದ್ರು ಸಹಜಿಯರು ಮತ್ತೆ ಕೃಷ್ಣ ಇರ್ತಾರೆ, ಜಪ ಇದು ನೀವ್ ಹೇಳಿದ್ರಲ್ಲ ಸೇಮ್ ಅದೇ ತರ ಕೇಳಿದ್ದೆ ರಾಧೇಶ್ಯಾಮ್ ಪ್ರಭು ಕ್ಲಾಸ್ಗಳಲ್ಲಿ. ಇಲ್ಲಿ ಬಂತಲ್ವಾ ಪ್ರಾಕೃತ ಸಹಜಿಯರು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಕ್ಲಾರಿಟಿ ಇರ್ಬೇಕು. ಹೌದು. ಇಲ್ಲಿ ಆಕ್ಚುಲಿ ನೀವು ಹೇಳಿದ್ದು ನೋಡಿ, ಈ ಪದಗಳು ತುಂಬಾ ಕನ್ಫ್ಯೂಷನ್ ಇದೆ. ನೀವು ನೋಡಿ ಇದೇ ಪೇಜ್ ಅಲ್ಲಿ 45ನೇ ಪೇಜ್ ಅಲ್ಲಿ ಮೇಲ್ಗಡೆ ಕನಿಷ್ಠ ಅಧಿಕಾರಿ ಬಗ್ಗೆ ಏನ್ ಕೊಟ್ಟಿದ್ದಾರೆ, ಇಲ್ಲಿ ಅನುವಾದನಲ್ಲಿ ಹೆಂಗ್ ಕೊಟ್ಟಿದ್ದಾರೆ ಕನಿಷ್ಠ ಅಧಿಕಾರಿ ಅಂತ. ಓಕೆ, ಥ್ಯಾಂಕ್ ಯು ಮಾತಾಜಿ. 46ನೇ ಪೇಜ್ ಅಲ್ಲಿ ಇವಾಗ 2ನೇ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ನಾನು ಹರೇ ಕೃಷ್ಣ, ಓದಿ ಮಾತಾಜಿ. ಜ್ಯೋತಿ. ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ ಜಾತಿ ಮತ ವರ್ಣ ಭೇದವಿಲ್ಲದೆ ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಕೊಡಲಾಗುವುದು. ಈ ಆಂದೋಲನದಲ್ಲಿ ಸೇರಲು ಪ್ರತಿಯೊಬ್ಬರಿಗೂ ಆಹ್ವಾನ ನೀಡಿ ನಮ್ಮೊಡನೆ ಕುಳಿತು ಪ್ರಸಾದ ಸ್ವೀಕರಿಸಿ ಕೃಷ್ಣನ ಬಗೆಗೆ ಕೇಳಿ ತಿಳಿದುಕೊಳ್ಳಲು ಅವಕಾಶ ಮಾಡಿಕೊಡಲಾಗುವುದು. ಯಾರಾದರೊಬ್ಬರಿಗೆ ನಿಜವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಆಸಕ್ತಿ ಇದ್ದು ಅವರಿಗೆ ದೀಕ್ಷೆ ಪಡೆದುಕೊಳ್ಳಲು ಆಸಕ್ತಿ ಇದ್ದರೆ ಅವರನ್ನು ನಾವು ಭಗವಂತನ ಪವಿತ್ರ ನಾಮವನ್ನು ಜಪಿಸುವ ಶಿಷ್ಯರೆಂದು ಸ್ವೀಕರಿಸುತ್ತೇವೆ. ನವ ಶಿಷ್ಯನೊಬ್ಬನು ದೀಕ್ಷೆ ಪಡೆದು ಗುರುವಿನ ಆದೇಶದಂತೆ ಭಕ್ತಿ ಸೇವೆಯಲ್ಲಿ ತೊಡಗಿದಾಗ ಅವನನ್ನು ನಿಜವಾದ ವೈಷ್ಣವನೆಂದು ಪರಿಗಣಿಸಿ ಅವನಿಗೆ ನಮನ ಮಾಡಬೇಕು. ಅಂತಹ ಅನೇಕ ವೈಷ್ಣವರಲ್ಲಿ ಒಬ್ಬನಾದರೂ ನಿಷ್ಠೆಯಿಂದ ಭಗವತ್ ಸೇವೆಯಲ್ಲಿ ತೊಡಗಿ ನಿಯಂತ್ರಕ ತತ್ವಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಾ ಜಪವಿಟ್ಟುಕೊಂಡು ನಿಗದಿಯಾದಷ್ಟು ಸಲ ಜಪಿಸುತ್ತಾ ಕೃಷ್ಣ ಪ್ರಜ್ಞಾ ಆಂದೋಲನವನ್ನು ಹರಡುವುದು ಹೇಗೆ ಎಂಬುದನ್ನು ಆಲೋಚಿಸುತ್ತಾ ಇರುವವನು ಸಿಗಬಹುದು. ಅಂತಹ ವೈಷ್ಣವನನ್ನು ಉತ್ತಮ ಅಧಿಕಾರಿ ಎಂದು ಸ್ವೀಕರಿಸಬೇಕು. ಅವನ ಸಂಘವನ್ನು ಸದಾ ಬಯಸಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಸಾಕು ಮಾತಾಜಿ. ಸೊ
ಇವಾಗವರೆಗೂ ಮಧ್ಯಮಾಧಿಕಾರಿ, ಕನಿಷ್ಠ ಅಧಿಕಾರಿ, ಮಧ್ಯಮಾಧಿಕಾರಿ ಬಗ್ಗೆ ಹೇಳಿದ್ದಾರೆ. ಪ್ರಭುಪಾದರು ಇವಾಗ ಮಧ್ಯಮಾಧಿಕಾರಿಯಿಂದ ಉತ್ತಮ ಅಧಿಕಾರಿಗೆ ಹೆಂಗೆ ಇನ್ನೂ ಮುಂದುವರಿತಾರೆ ಅಂತ ಕೊಟ್ಟಿದ್ದಾರೆ. ಇನ್ನೇನೇನ್ ಗುಣಗಳಿರುತ್ತೆ ಉತ್ತಮ ಅಧಿಕಾರಿ ಅವರಲ್ಲಿ ನೋಡಿ. ಒಂದು ಶ್ರದ್ಧಾ ಜಾಸ್ತಿ ಇರತ್ತೆ ಅವ್ರಿಗೆ. ಆಮೇಲೆ ಜ್ಞಾನ. ಉತ್ತಮ ಅಧಿಕಾರಿ ಅಂದ್ರೆ ಶಾಸ್ತ್ರಗಳನ್ನ, ಮಧ್ಯಮಾಧಿಕಾರಿ ನೋಡಿ ಶಾಸ್ತ್ರಗಳನ್ನ ತುಂಬಾ ಸೀರಿಯಸ್ ಆಗಿ ಓದಿ ಮತ್ತೆ ಅದರಲ್ಲಿ ಫುಲ್ ಹಿಡಿ ಇರತ್ತೆ ಅವ್ರಿಗೆ. ಮಧ್ಯಮಾಧಿಕಾರಿದಲ್ಲಿ ಶಾಸ್ತ್ರಗಳು ಓದ್ತಾರೆ, ದಿನಾ ರೀಡಿಂಗ್ ಮಾಡ್ಬೇಕು, ಭಗವದ್ಗೀತಾ, ಭಾಗವತಂ, ಚೈತನ್ಯ ಚರಿತಾಮೃತ, ಪ್ರಭುಪಾದರ ಪುಸ್ತಕಗಳನ್ನ. ಬಟ್ ಮಧ್ಯಮಾಧಿಕಾರಿ ಹಂತದಲ್ಲಿ ಇವಾಗ ಯಾರಾದ್ರೂ ಡಿಬೇಟ್ ಬಂದ್ರೆ, ಏನಾದ್ರೂ ಪ್ರಶ್ನೆಗಳು ಕೇಳಿದ್ರೆ, ಈ ತರ ಆ ತರ ನೀವೇನ್ ಬರೀ ಕೃಷ್ಣನಿಗೆ ಪೂಜೆ ಮಾಡ್ತೀರಾ, ಕೃಷ್ಣ ಹಿಂಗ್ ಹೇಳಿದ್ನ ಭಗವದ್ಗೀತಾನಲ್ಲಿ ಅಂತ ಹೇಳಿದಾಗ ಒಂದೊಂದ್ಸಲಿ ಅವ್ರಿಗೆ ಉತ್ತರ ಕೊಡಕ್ ಆಗತ್ತೆ. ಆದ್ರೆ ಒಂದೊಂದ್ಸಲಿ ಅವರು ಸೋತೋಗ್ತಾರೆ. ಅಂದ್ರೆ ಅವ್ರಿಗೆ ಶಾಸ್ತ್ರಗಳ ಮೇಲೆ ಹಿಡಿತಾ ಇರಲ್ಲ. ಆದ್ರೆ ಉತ್ತಮ ಅಧಿಕಾರಿಗಳಿಗೆ ಶಾಸ್ತ್ರಗಳನ್ನು ಎಷ್ಟು ಚೆನ್ನಾಗಿ ಓದಿರ್ತಾರೆ ಅಂದ್ರೆ, ಅವ್ರಿಗೆ ಎಲ್ಲ ಗೊತ್ತಿರತ್ತೆ. ಅಂದ್ರೆ ಅವರು ಅವರನ್ನ ಒಂದು ಸಲಿ ಕೂಡ ನಾವು ಯಾರೇ ಆಗ್ಲಿ ಅವ್ರನ್ನ ಸೋಲ್ಸಕ್ಕಾಗಲ್ಲ. ಅಂದ್ರೆ ಅವ್ರಿಗೆ ಅಷ್ಟು ಚೆನ್ನಾಗಿ ಶಾಸ್ತ್ರಗಳ ಪರಿಚಯ ಇರುತ್ತೆ. ಭಗವದ್ಗೀತಾ, ಭಾಗವತಂ ಯಾರು ಏನೇ ಕೊಟ್ಲಿ, ಎಸ್ಪೆಷಲಿ ಮಾಯಾವಾದಿಸು, ಕೃಷ್ಣನ್ ರೂಪ ಇಲ್ಲ ಇಂಥವೆಲ್ಲ ಕೃಷ್ಣ ರೀಸೆಂಟ್ ಆಗಿ ಕೇಳ್ದೆ ನಾನು, ಒಬ್ರು ಯಾರೋ ಇದ್ರಲ್ಲಿ ಕೃಷ್ಣ ಎಲ್ಲಿ ಹೇಳಿದಾನೆ ಏನದು ಭಗವದ್ಗೀತೆನಲ್ಲಿ ತೋರಿಸಿ ಮಾಂಸ ತಿನ್ಬಾರ್ದು ಅಂತ. ನಂಗೆ ಆ ಶ್ಲೋಕ ತೋರಿಸಿ, ಕೃಷ್ಣ ಎಲ್ಲಿ ಮಾಂಸ ತಿನ್ನಬಾರ್ದು ಅಂತ ಹೇಳಿದಾನೆ. ನೀವೆಲ್ಲ ಇಸ್ಕಾನವರೆಲ್ಲ ತಪ್ಪು ಹೇಳ್ತಾ ಇದ್ದೀರಾ, ಮಾಂಸ ತಿನ್ಬೋದು, ಮಾಂಸ ತಿಂದ್ರು ಅವ್ರು ಉತ್ತಮವಾದ ಭಕ್ತರು. ಇಂಥವ್ರು ಇರ್ತಾರೆ ನೋಡಿ. ಸೊ ಇಂಥವ್ರಿಗೆ ನಾವು ಸಮಾಧಾನ ಕೊಡ್ಬೇಕು ಅಂದ್ರೆ ನಮಗೆ ಭಗವದ್ಗೀತೆ ಎಷ್ಟು ಚೆನ್ನಾಗಿ ಹೇಳ್ಬೇಕು. ಎಷ್ಟೊಂದ್ ಕಡೆ ನೋಡಿ, ಎಷ್ಟೊಂದ್ ತರ ಹೇಳ್ಬೋದು ಇದಕ್ಕೆ ಉತ್ತರ. ಆದ್ರೆ ನಮಗೆ ಎಷ್ಟು ನಾವು ಭಗವದ್ಗೀತೆ ಆಳವಾಗಿ ಓದ್ಬೇಕು, ಮತ್ತೆ ಅವ್ರಿಗೆ ಎಷ್ಟು ಹಿಡಿತಾ ಇರ್ಬೇಕು ಗೀತಾ ಭಾಗವತಂ ಅಲ್ಲಿ. ಇವಾಗ ಯಜ್ಞ ಶಿಷ್ಟಾಶಿನೋ ಸಂತ, ಯಜ್ಞ ಶಿಷ್ಟಾಶಿನೋ ಸಂತ ಮುಚ್ಚಂತೆ ಸರ್ವಕಿಲ್ಬಿಷೈ. ನೀವು ಯಜ್ಞ ರೂಪದಲ್ಲಿ ಆಹಾರ ತಗೊಂಡಾಗ್ಲೇ, ಯಜ್ಞ ಅಂತ ಅರ್ಪಣೆ ಮಾಡಿ, ಮುಚ್ಚಂತೆ ಸರ್ವಕಿಲ್ಬಿಷೈ, ನೀವು ಪಾಪಗಳಿಂದ ತೊಲಗ್ತೀರಾ. ಭುಂಜತೇತೆ ತ್ವಗಂ ಪಾಪಂ ಪಚಂತಿ ಆತ್ಮಕಾರಣಾತ್. ನಮ್ಮ ಆಸೆಗೋಸ್ಕರ ನಾವ್ ಏನ್ ಅಡಿಗೆ ಮಾಡಿ ತಿಂತೀವಿ, ಭುಂಜತೇತೆ ತ್ವಗಂ ಪಾಪಂ ಏ ಪಚಂತಿ ಆತ್ಮಕಾರಣಾತ್. ನನ್ನ ಆತ್ಮ ಕಾರಣಕ್ಕೋಸ್ಕರ, ಪಚಂತಿ ಅಂದ್ರೆ ಅಡ್ಗೆ ಮಾಡೋದು ಸಂಸ್ಕೃತದಲ್ಲಿ. ನನಗೋಸ್ಕರ ಅಡ್ಗೆ ಮಾಡ್ಕೊಂಡ್ರೆ ಅದು ಪಾಪ. ಕೃಷ್ಣ ಇದು ಹೇಳ್ತಿರೋದು, ಪ್ರಭುಪಾದರು ಇದು ಹೇಳ್ತಿರೋದು, ಈವನ್ ಸಾತ್ವಿಕ ಆಹಾರ ಅಂತ ಏನ್ ತಿಂತೀವಿ ಅದು ಕೂಡ ನಾವು ನೈವೇದ್ಯ ಮಾಡಿ ತಿನ್ಲಿಲ್ಲ ಅಂದ್ರೆ, ಯಜ್ಞ ಅಂದ್ರೆ ವಿಷ್ಣುವಿನಿಗೆ ಯಾವಾಗ ನಾವು ಅರ್ಪಣೆ ಅರ್ಪಣೆ ಮಾಡದೆ ತಿಂತೀವಿ ಅಂದ್ರೆ ಅದೇ ಪಾಪ. ಇನ್ನು ಮತ್ತೆ ಮಾಂಸ ಪಾಪ ಅಲ್ವಾ? ಮತ್ತೆ ಎಷ್ಟೊಂದು ಶ್ಲೋಕ ಇದೆ, ಪತ್ರಂ ಪುಷ್ಪಂ ಫಲಂ ತೋಯಂ, ಎಲ್ಲಿ ಕೃಷ್ಣ ನನಗೆ ಮಾಂಸ ಅರ್ಪಣೆ ಮಾಡಿ ಅಂತ ಕೊಟ್ಟಿರೋದು. ಸೊ ಇಂಥವು ಅವ್ರಿಗೆ ಹೇಳ್ಬೇಕು. ಮತ್ತೆ ಬರೀ ಒಂದೆರಡು ಶ್ಲೋಕ ಇದ್ರೆ ಅವರು ಒಪ್ಪಲ್ಲ, ಡೈರೆಕ್ಟ್ ಇಂಥವ್ರು ಇರ್ತಾರೆ. ಸೊ ಉತ್ತಮ ಅಧಿಕಾರಿ ಅವ್ರಿಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಒಂದೇನು ಅಂದ್ರೆ ಅವ್ರಿಗೆ ಜ್ಞಾನದ ಮೇಲೆ ತುಂಬಾ ಹಿಡಿತಾ ಇರತ್ತೆ, ಅದೊಂದು. ಆಮೇಲೆ ಅವರು ಕೃಷ್ಣ ಪ್ರಜ್ಞಾ ಆಂದೋಲನವನ್ನು ಹರಡುವುದು ಹೇಗೆ ಎಂಬುದನ್ನು ಆಲೋಚಿಸುತ್ತಾರೆ. ಅವ್ರ ತಲೆನಲ್ಲಿ ನಾನು ಹೆಂಗೆ ಬೇರೆಯವ್ರನ್ನ ಡಿವೋಟಿ ಮಾಡ್ಲಿ ಅಂತ ಸದಾ ಯೋಚನೆ ಇರತ್ತೆ. ಇವಾಗ ಪ್ರಭುಪಾದರಿಗೆ ಬೃಂದಾವನ್ನಲ್ಲಿ ರಾಧಾ ದಾಮೋದರ್ ದೇವಸ್ಥಾನದಲ್ಲಿ ಆಗಿನ ಕಾಲಕ್ಕೆ 5 ರೂಪಾಯಿ ಅದರ ರೆಂಟ್, ಎರಡು ರೂಮ್ಸ್ ಇತ್ತು. ಇವಾಗ ಕೂಡ ಯಾರಾದ್ರೂ ಬೃಂದಾವನ್ ಹೋಗಿದ್ರೆ ಆ ರೂಮ್ಸ್ ಇದೆ. ಅಲ್ಲಿಂದ ರೂಪ ಗೋಸ್ವಾಮಿ ಅವ್ರ ಸಮಾಧಿ ಕಾಣಿಸ್ತಿತ್ತು ಒಂದ್ ಕಡೆಗೆ, ಇನ್ನೊಂದ್ ಕಡೆಗೆ ರಾಧಾ ದಾಮೋದರ್ ಅವರ ದರ್ಶನ ಸಿಗ್ತಾ ಇತ್ತು ಅವ್ರಿಗೆ. ಆ ರೂಮಲ್ಲಿ ಕುತ್ಕೊಂಡು ಅಲ್ಲಿ ಆರಾಮಾಗಿ ಅವರು ಭಜನೆ ಮಾಡ್ತಾ ಇದ್ರು ಎಲ್ಲ ಪ್ರತಿದಿನ. ಅವರ ಗುರು ಹೇಳ್ದಂಗೆ ಪುಸ್ತಕಗಳನ್ನು ಇಂಗ್ಲಿಷ್ ಅಲ್ಲಿ ಆಮೇಲೆ ಇದ್ ಮಾಡ್ತಾ ಇದ್ರು. ಅವ್ರು ಬರ್ದಿರೋ ಮ್ಯಾಗಝೀನ್ಸ್ ನ ವೃಂದಾವನಕ್ಕೆ ಎಷ್ಟು ಜನ ಬರ್ತಾರೆ ಟೂರಿಸ್ಟ್ಸ್. ಸೊ ಎಲ್ಲರಿಗೂ ಪುಸ್ತಕ ಅವರು ಮಾರಿ ಅದ್ರಿಂದ ಅವ್ರಿಗೆ ತಿಂಗಳಿಗೆ ಹೆಂಗೋ ಹಂಗೆ 5 ರೂಪಾಯಿ ಬರ್ತಾ ಇತ್ತು. ಆರಾಮಾಗಿ ಜೀವನ ನಡೀತಾ ಇತ್ತು ಅವ್ರಿಗೆ ಅಮೆರಿಕಾಗ್ ಹೋಗ್ಬೇಕು ಇಲ್ಲ ಆಂಗ್ಲ ಭಾಷಕ್ಕೆ ಹೋಗಿ ಇಷ್ಟು ಕಷ್ಟ ನಾವ್ ಇಷ್ಟು ಅಂದ್ರೆ ತುಂಬಾ ಸಲ ಕೇಳಿರ್ತೀವಿ. ಸೊ ಅದು ತುಂಬಾ ಅದರ ಆಳ ಗೊತ್ತಾಗಲ್ಲ ನಮ್ಗೆ.
ನಾನು ಇವಾಗ ಜಸ್ಟ್ ಇಲ್ಲಿಂದ ಬೇರೆ ಊರಿಗೆ ಹೋಗ್ತೀನಿ, ಇಲ್ಲೇ ಹತ್ರ ಮೈಸೂರಿಗೆ ಹೋಗ್ತೀನಿ, ಅಲ್ಲಿ ನಾನು ಎಲ್ಲಿರ್ತೀನಿ ಗೊತ್ತಿಲ್ಲ, ಒಂದು ರಿಸರ್ವೇಶನ್ ಇಲ್ಲ, ಏನೂ ಇಲ್ಲ. ನಮಗೆ ಯೋಚನೆ ಮಾಡೋಕ್ಕಾಗತ್ತಾ? ಇವಾಗ ನಾನು ಅಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲ ಟ್ರೈನ್ ಇಳಿದ ಮೇಲೆ ನಾನು ಎಲ್ಲಿ ಹೋಗ್ಬೇಕು, ಏನು ಗೊತ್ತಿಲ್ಲ ಅಂದ್ರೆ ಹೆಂಗಿರುತ್ತೆ? ಸೊ ಹಂಗೆ ಅಷ್ಟು ಭಗವಂತನ ಮೇಲೆ ನಂಬಿಕೆ ಮತ್ತೆ ಪ್ರಚಾರ ಮಾಡಬೇಕು ಅನ್ನೋದು, ನಾನು ಈ ಕೃಷ್ಣ ಪ್ರಜ್ಞೆ, ಈ ಜ್ಞಾನ, ಇದನ್ನ ನಾನು ಅವ್ರಿಗೆ ಕೊಡ್ಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ಅಲ್ಲಿ ಹೋದ್ರು. ಆ ಪ್ರಭುಪಾದ ಲೀಲಾಮೃತನ ಎಷ್ಟು ಚೆನ್ನಾಗಿ ಬರೀತಾರೆ ಅಂದ್ರೆ, ಯಾರೇ ಆಗ್ಲಿ ಇವತ್ತಿನವರೆಗೂ ಅವರು ಅಮೆರಿಕಾನಲ್ಲಿ ಕಾಲಿಟ್ಟ ತಕ್ಷಣ ವೇಷಭೂಷ ಎಲ್ಲ ಪಟ್ ಅಂತ ಚೇಂಜ್ ಮಾಡ್ಬಿಡ್ತಾರೆ. ಅದೇ ಪ್ರಭುಪಾದರು ಅಲ್ಲಿ ಇದ್ದು ಕೂಡ ನಂದು ಕೊಡ್ಬೇಕು, ನಾನು ಇಲ್ಲಿರೋರ್ದು ಏನು ತಗೊಳಕ್ ಬಂದಿಲ್ಲ ಅನ್ನೋದು ಎಷ್ಟು ಇದೆ ನೋಡಿ. ಸೊ ಅವರಿಗೆ ಪ್ರಚಾರ ಮಾಡ್ಬೇಕು ಅಂತ ಬಯಕೆ ಇರುತ್ತೆ, ತುಂಬಾ ಯಾವಾಗ್ಲೂ ಯೋಚಿಸುತ್ತಾ ಇರ್ತಾರೆ. ಮತ್ತೆ ತುಂಬಾ ನಿಯಂತ್ರಕವಾಗಿ ತತ್ವಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸ್ತಾರೆ. ಈ 4 ನಿಯಮಗಳೇನಿದೆ ತುಂಬಾ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು. ಸೊ ಉತ್ತಮ ಅಧಿಕಾರಿ. ಓಕೆ, ಇವಾಗ ಮತ್ತೆ ನಾಮಜಪ ನಿಗದಿತ ಇಷ್ಟು ಅಷ್ಟು ಅಂತಲ್ಲ, ಯಾವಾಗ್ಲೂ ನಾಮಜಪ ಅವರ ಬಾಯಲ್ಲಿರತ್ತೆ. ಪ್ರಭುಪಾದರು ಲಂಡನ್ ನಲ್ಲಿ ಒಂದ್ಸಲಿ ಮ್ಯೂಸಿಕ್ ಇದು ಸಂಗೀತ ರೆಕಾರ್ಡ್ ಮಾಡೋ ಸ್ಟುಡಿಯೋನಲ್ಲಿ ಇವರು ಭಜನೆ ಕೀರ್ತನೆಗಳನ್ನ ರೆಕಾರ್ಡ್ ಮಾಡಕ್ಕೆ ಅರೇಂಜ್ ಮಾಡ್ತಾರೆ ಅವರ ಶಿಷ್ಯರು ಲಂಡನ್ ನಲ್ಲಿ. ಆಗಿನ ಕಾಲದಲ್ಲಿ ಇವತ್ತಿನ ತರ ಕಂಪ್ಯೂಟರ್ಸು ಮತ್ತೆ ಡಿಜಿಟಲ್ ರೆಕಾರ್ಡಿಂಗ್ ಏನಿತ್ತಲ್ವಾ ಅವೆಲ್ಲ ಇರ್ಲಿಲ್ಲ. ಸೊ ಕಂಪ್ಲೀಟ್ ಸೌಂಡ್ ಪ್ರೂಫ್ ಇರಬೇಕು ಆ ರೂಮು, ಅಂದ್ರೆ ಶಬ್ದ ಇರಲೇಬಾರ್ದು. ಸೊ ಎಷ್ಟು ಸಲ ರೆಕಾರ್ಡ್ ಮಾಡಿದ್ರು ಪ್ರಭುಪಾದರು ಅಲ್ಲಿ ಇರ್ತಾರೆ ಒಂದ್ ಕಡೆ, ಅಲ್ಲೇ ಸ್ಟುಡಿಯೋನಲ್ಲೆಲ್ಲ ಒಂದ್ ಕಡೆ ಮೂಲೆ ಕೂತಿರ್ತಾರೆ. ಎಷ್ಟು ಸಲ 2-3 ಸಲ ರೆಕಾರ್ಡ್ ಮಾಡಿದ್ರು ಹಿಂದ್ಗಡೆ ಏನೋ ಗುಯ್ ಅಂತ ಗುಡುಗುಡು ಅಂತ ಸೌಂಡ್ ಬರ್ತಾ ಇರುತ್ತೆ ಅವ್ರಿಗೆ. ಅವ್ರು ಎಷ್ಟು ಹುಡುಕ್ತಾರೆ, ಮತ್ತೆ ಮತ್ತೆ ಕಿಟಕಿ ಮುಚ್ತಾರೆ, ಬಾಗಿಲು ಮುಚ್ತಾರೆ, ಎಲ್ಲ ಮಾಡ್ತಾರೆ, ಅಂದ್ರೂ ಬರ್ತಾ ಇದೆ ಸೌಂಡ್ ಅಂತ. ಫೈನಲಿ ಆ ರೆಕಾರ್ಡ್ ಮಾಡೋವ್ರಿಗೆ ಗೊತ್ತಾಗತ್ತೆ ಪ್ರಭುಪಾದರ ಬಾಯಿಯಿಂದ ಹರೇ ಕೃಷ್ಣ ಮಂತ್ರ ಹೇಳ್ತಿದ್ದಾರೆ ಯಾವ್ದೋ ಮೂಲೆಯಲ್ಲಿ ಕೂತ್ಕೊಂಡು ಅವರು ಅಂತ. ಸೊ ಪ್ರಭುಪಾದರ ಇದ್ರಲ್ಲಿ ನೀವು ನೋಡಿ, ಜಸ್ಟ್ ಹಿಂಗೆ ಏರೋಪ್ಲೇನ್ ಇಂದ ಇಳಿದು ವಿಡಿಯೋಸ್ ಅಲ್ಲಿ ಎಷ್ಟು ಸಲ ಕಾಣಿಸ್ತಾರೆ, ಬಸ್ ಇಂದ ಇಳಿದು ಹಿಂಗ್ ಬರ್ತಾರೆ, ಅಲ್ಲಿ 100-200 ಭಕ್ತರು ಸಾಷ್ಟಾಂಗ ನಮಸ್ಕಾರ ಮಾಡಿ ಕೀರ್ತನ್ ಮಾಡಿ ಎಲ್ಲ ಕರೆಸ್ತಾ ಇರ್ತಾರೆ. ಪ್ರಭುಪಾದರ ಕೈಯಲ್ಲಿ ಬೀಡ್ವಾಗಿರುತ್ತೆ. ಎಷ್ಟೊಂದ್ಸಲಿ ನೋಡಿದೀರಾ ನೀವು ವಿಡಿಯೋನಲ್ಲಿ. ಮತ್ ಬೀಡ್ಬ್ಯಾಗ್ ಇದ್ರು ಇಲ್ದಿದ್ರು ಬಾಯಲ್ಲಿ ಜಪ. ಸೊ ಅಂದ್ರೆ ಅವರು ಅಷ್ಟು ಸುಲಭವಾಗಿ ನಿರಂತರವಾಗಿ ಜಪ ಮಾಡಕ್ಕಾಗತ್ತೆ ಉತ್ತಮ ಭಕ್ತರು, ಉತ್ತಮ ಅಧಿಕಾರಿನಲ್ಲಿ. ಇವಾಗ 47. ಸೊ ಇಲ್ಲಿವರೆಗೂ ನೋಡಿ, ಕನಿಷ್ಠ ಅಧಿಕಾರಿ, ಮಧ್ಯಮ ಅಧಿಕಾರಿ, ಉತ್ತಮ ಅಧಿಕಾರಿ ಭಾಗವತಂ ಪ್ರಕಾರ ಏನ್ ಕೊಟ್ಟಿದ್ದಾರೆ. ಸೊ ಇವಾಗ್ಲಿಂದ ಚೈತನ್ಯ ಚರಿತಾಮೃತ ಅದು ಕೊಟ್ಟಿದ್ದಾರೆ ನೋಡಿ, 47ನೇ ಪೇಜಲ್ಲಿ ಓದಿ. ಭಕ್ತನು ಕೃಷ್ಣನ ಬಗೆಗೆ ಅನುರಕ್ತನಾಗುವ ಪ್ರಕ್ರಿಯೆಯನ್ನು ಚೈತನ್ಯ ಚರಿತಾಮೃತದಲ್ಲಿ ಅಂತ್ಯ 4.192ರಲ್ಲಿ ಹೇಳಿದೆ. ದೀಕ್ಷಾ ಕಾಲೇ ಭಕ್ತ ಕರೆ ಆತ್ಮ ಸಮರ್ಪಣ, ಸೇಯಿ ಕಾಲೇ ಕೃಷ್ಣ ತಾರೆ ಕರೆ ಆತ್ಮ ಸಮ. ದೀಕ್ಷಾ ಸಮಯದಲ್ಲಿ ಭಕ್ತನೊಬ್ಬನು ತನ್ನನ್ನು ಭಗವತ್ ಸೇವೆಗೆಂದು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡರೆ ಅಂತಹವನನ್ನು ಕೃಷ್ಣನು ತನ್ನ ಸಮಾನ ಎಂದು ಭಾವಿಸುತ್ತಾನೆ. ದೀಕ್ಷಾ ಎಂಬುದನ್ನು ಭಕ್ತಿ ಸಂದರ್ಭ 8.68ರಲ್ಲಿ ಎಂಬ ಕೃತಿಯಲ್ಲಿ ಶ್ರೀಲ ಜೀವ ಗೋಸ್ವಾಮಿಯವರು ಹೀಗೆ ವಿವರಿಸುತ್ತಾರೆ. ದಿವ್ಯಂ ಜ್ಞಾನಂ ಯತೋ ದದ್ಯಾತ್ ಕುರ್ಯಾತ್ ಪಾಪಸ್ಯ ಸಂಕ್ಷಯಂ ತಸ್ಮಾತ್ ದೀಕ್ಷೇತಿ ಸಾ ಪ್ರೋಕ್ತ ದೇಶಿಕೈಸ್ತತ್ವಕೋವಿದೈ. ದೀಕ್ಷೆಯಿಂದ ಒಬ್ಬನು ಕ್ರಮೇಣ ಐಹಿಕ ಸುಖ ಭೋಗಗಳಲ್ಲಿ ನಿರಾಸಕ್ತನಾಗಿ ಕ್ರಮೇಣ ಆಧ್ಯಾತ್ಮಿಕ ಜೀವನದಲ್ಲಿ ಆಸಕ್ತನಾಗುತ್ತಾನೆ. ನಾವು ಇದಕ್ಕೆ ಅನೇಕ ನಿದರ್ಶನಗಳನ್ನು ಮುಖ್ಯವಾಗಿ ಯುರೋಪು ಮತ್ತು ಅಮೆರಿಕಗಳಲ್ಲಿ ಕಣ್ಣಾರೆ ನೋಡಿದ್ದೇವೆ. ಶ್ರೀಮಂತ ಹಾಗೂ ಗೌರವಸ್ಥ ಕುಟುಂಬಗಳಿಂದ ನಮ್ಮ ಬಳಿ ಬರುವ ಅನೇಕ ವಿದ್ಯಾರ್ಥಿಗಳು ಬೇಗನೆ ಐಹಿಕ ಸುಖದಲ್ಲಿ ಆಸಕ್ತಿ ಕಳೆದುಕೊಂಡು ಆಧ್ಯಾತ್ಮಿಕ ಜೀವನವನ್ನು ಪ್ರವೇಶಿಸಲು ತುಂಬಾ ಉತ್ಸುಕರಾಗುತ್ತಾರೆ. ಅವರು ತುಂಬಾ ಶ್ರೀಮಂತ ಕುಟುಂಬಗಳಿಂದ ಬಂದರೂ ಅನೇಕರು ಅಷ್ಟೇನೂ ಸುಖಕರವಲ್ಲದ ಜೀವನ ಪರಿಸ್ಥಿತಿಯನ್ನು ಸ್ವೀಕರಿಸುತ್ತಾರೆ.
ನಿಜವಾಗಿ ಕೃಷ್ಣನಿಗೋಸ್ಕರವಾಗಿ ಅವರು ದೇವಸ್ಥಾನದಲ್ಲಿ ಎಲ್ಲಿಯವರೆಗೆ ವೈಷ್ಣವರ ಸಂಘದಲ್ಲಿರಬಹುದೋ ಅಲ್ಲಿಯವರೆಗೆ ಯಾವುದೇ ರೀತಿಯ ಜೀವನ ವಿಧಾನವನ್ನಾದರೂ ನಡೆಸಿಕೊಂಡಿರಬಲ್ಲರು. ಹೀಗೆ ಒಬ್ಬನಿಗೆ ಐಹಿಕ ಸುಖದಲ್ಲಿ ನಿರಾಸಕ್ತಿ ಬಂದಾಗ ಅವನು ಗುರುಮುಖೇನ ದೀಕ್ಷೆ ಪಡೆಯಲು ಅರ್ಹನಾಗುತ್ತಾನೆ. ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಯಲು ಶ್ರೀಮದ್ ಭಾಗವತವು 6.1.13 ಈ ವಿಧಾನವನ್ನು ಅನುಸರಿಸಬೇಕೆಂದು ಹೇಳುತ್ತದೆ. ತಪಸಾ ಬ್ರಹ್ಮಚರ್ಯೇಣ ಶಮೇನ ಚ ದಮೇನ ಚ. ದೀಕ್ಷೆ ಪಡೆಯಲೇಬೇಕೆಂಬ ಅಪೇಕ್ಷೆ ಇದ್ದರೆ ಒಬ್ಬನು ತಪವನ್ನಾಚರಿಸಲು ಸಿದ್ಧವಾಗಿರಬೇಕು. ಬ್ರಹ್ಮಚರ್ಯವನ್ನು ಪಾಲಿಸಲು ಮತ್ತು ಮನಸ್ಸನ್ನು ದೇಹವನ್ನು ನಿಗ್ರಹಿಸಲು ಸಿದ್ಧವಾಗಿರಬೇಕು. ಆಧ್ಯಾತ್ಮಿಕ ಜ್ಞಾನವನ್ನು ಎಂದರೆ ದಿವ್ಯಂ ಜ್ಞಾನಂ ಪಡೆಯಲು ಹಾಗೆ ಸಿದ್ಧನಾದಾಗ ಅವನು ದೀಕ್ಷೆಗೆ ಅರ್ಹನಾಗುತ್ತಾನೆ. ದಿವ್ಯಂ ಜ್ಞಾನಂ ಎಂಬುದನ್ನು ಶಾಸ್ತ್ರದಲ್ಲಿ ತದ್ವಿಜ್ಞಾನ ಅಥವಾ ಪರಮಜ್ಞಾನ ಎಂದು ಕರೆಯುತ್ತಾರೆ. ತದ್ವಿಜ್ಞಾನಾರ್ಥಂ ಸ ಗುರುಂ ಏವಾಭಿಗಚ್ಚೇತ್. ಪರಮ ಸತ್ಯವೆಂಬ ಪಾರಮಾರ್ಥಿಕ ವಿಷಯದ ಬಗೆಗೆ ಆಸಕ್ತಿ ಇರುವಂತಹವನಿಗೆ ದೀಕ್ಷೆ ಕೊಡಬೇಕು. ಅಂತಹ ವ್ಯಕ್ತಿಯು ದೀಕ್ಷೆ ಪಡೆಯಲು ಆಚಾರ್ಯನ ಬಳಿ ಬರಬೇಕು. ಶ್ರೀಮದ್ ಭಾಗವತವು 11.3.21 ಹೀಗೆ ವಿಧಿಸುತ್ತದೆ. ತಸ್ಮಾದ್ ಗುರುಂ ಪ್ರಪದ್ಯೇತ ಜಿಜ್ಞಾಸು ಶ್ರೇಯ ಉತ್ತಮಂ. ಪರಮಸತ್ಯನ ದಿವ್ಯ ವಿಜ್ಞಾನವನ್ನು ತಿಳಿಯಲು ನಿಜವಾಗಿ ಆಸಕ್ತನಾದವನು ಆಚಾರ್ಯನ ಬಳಿ ಹೋಗಬೇಕು. ಸೊ ಇವಾಗ ಚೈತನ್ಯ ಚರಿತಾಮೃತ ದೀಕ್ಷೆ ಬಗ್ಗೆ ಹೇಳ್ತಿದ್ದಾರೆ. ದೀಕ್ಷೆ ಮುಂದೆ ಹೆಂಗಿರ್ತಾನೆ ಒಬ್ಬ ಭಕ್ತ, ದೀಕ್ಷೆ ಆದ ಮೇಲೆ ಭಕ್ತರು ಹೆಂಗೆ ನಡ್ಕೋಬೇಕು ಇದ್ರಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ದೀಕ್ಷಾ ಕಾಲೇ ಭಕ್ತ ಕರೆ ಆತ್ಮ ಸಮರ್ಪಣ. ಸೊ ದೀಕ್ಷಾ ಕಾಲದಲ್ಲಿ ಒಬ್ಬ ಭಕ್ತ ಆತ್ಮ ಸಮರ್ಪಣೆ ಮಾಡ್ತಾರೆ. ಅಂದ್ರೆ ನಾನು ಕೃಷ್ಣನನ್ನ ಮೊದಲು ಇಡ್ತೀನಿ ನನ್ನ ಜೀವನದಲ್ಲಿ. ನಾನು ಸಂಪೂರ್ಣವಾಗಿ ಸಮರ್ಪಿಸ್ಕೊಳ್ತೀನಿ. ಸೈ ಕಾಲೇ ಕೃಷ್ಣ ತಾರೆ ಕರೆ ಆತ್ಮ ಸಮ. ಸೊ ಅಂತ ಭಕ್ತರು ಯಾರು ನಿಷ್ಠೆಯಿಂದ ಈ ತರ ಆಣೆ ತಗೊಳ್ತೀವಲ್ಲ, ಪ್ರಮಾಣ ತಗೊಳ್ತೀರಾ, ಅಂಥವ್ರನ್ನ ಕೃಷ್ಣ ನನ್ನ ಸಮಾನ ಅಂತ ಭಾವಿಸ್ತಾನೆ ನೋಡಿ. ಕೃಷ್ಣ ದೀಕ್ಷೆ ಅನ್ನೋದು ಇಷ್ಟು ಸೀರಿಯಸ್. ಸೊ ಇನ್ನೊಂದು ಶ್ಲೋಕ ಕೊಟ್ಟಿದ್ದಾರೆ ಇಲ್ಲಿ ಭಕ್ತಿ ಸಂದರ್ಭ ಇಂದ ಅರ್ಥ ನೋಡಿ. ದೀಕ್ಷೆಯಿಂದ ಒಬ್ಬನು ಕ್ರಮೇಣ ಐಹಿಕ ಸುಖ ಭೋಗಗಳಲ್ಲಿ ನಿರಾಸಕ್ತನಾಗಿ ಕ್ರಮೇಣ ಆಧ್ಯಾತ್ಮಿಕ ಜೀವನದಲ್ಲಿ ಆಸಕ್ತನಾಗುತ್ತಾನೆ. ಸೊ ದೀಕ್ಷೆ ಅನ್ನೋದು ಇನಿಷಿಯೇಷನ್, ಅದು ಸ್ಟಾರ್ಟಿಂಗು, ಕನಿಷ್ಠ ಅಧಿಕಾರಿ. ಸೊ ಇಲ್ಲಿಂದ ಮುಂದೆ ಬರೆಯೋದು ಹೆಂಗೆ? ನಾನು ಐಹಿಕ ಸುಖ ಭೋಗಗಳಿಂದ ನಿರಾಸಕ್ತನಾಗುತ್ತೇನೆ ಇಲ್ಲಿಂದ, ಮತ್ತೆ ಆಧ್ಯಾತ್ಮಿಕ ಜೀವನಕ್ಕೆ ನಾನು ಆಸಕ್ತಿ ಕೊಡ್ತೀನಿ ಅಂತ ನಿರ್ಧಾರ ಮಾಡ್ತಾನೆ. ದೀಕ್ಷಾ ಟೈಮ್ ಅಂದ್ರೆ, ದೀಕ್ಷಾ ಅಂದ್ರೆ ಅದು. ಮತ್ತೆ ದೀಕ್ಷೆ ಆದ್ಮೇಲೆ ಯಾವ ತರ ಮುಂದೆ ವರಿಬೇಕು ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ತಪಸಾ ಬ್ರಹ್ಮಚರ್ಯೇಣ ಶಮೇನ ಚ ದಮೇನ ಚ. ದೀಕ್ಷೆ ನಾವು ತಗೊಂಡಿದೀವಿ ಅಂದ್ರೆ ಅರ್ಥ, ನಾನು ಇವೆಲ್ಲ ಆಚರಣೆ ಮಾಡ್ತೀನಿ. ತಪ ಬ್ರಹ್ಮಚರ್ಯ, ಶಮೇನ ದಮೇನ. ಶಮೆ ಅಂದ್ರೆ ನನ್ನ ದೇಹದಿಂದ, ಆಮೇಲೆ ದಮೇನ ಅಂದ್ರೆ ಮನಸ್ಸಿನಿಂದ. ಸೊ ನನ್ನ ಮನಸ್ಸ ಮತ್ತೆ ಕಾಯ ಮನಸ್ಸಿನಿಂದ ತಪಸ್ಸು ಮತ್ತೆ ಬ್ರಹ್ಮಚರ್ಯ. ತಪ ಅಂದ್ರೆ ಏನು? ತಪ ಅಂದ್ರೆ ಕಷ್ಟ ಅಷ್ಟೇ. ತಪಸ್ಸಂದ್ರೆ ನಾನು ಯಾವುದೇ ತರ ದೇಹಕ್ಕೆ ಸ್ವಲ್ಪ ಕಷ್ಟ ತಗೊಳಕ್ಕೆ ರೆಡಿ ಇದ್ದೀನಿ ಅಷ್ಟೇ ತಪ ಅಂದ್ರೆ. ಪ್ರಭುಪಾದರು ನಮಗ್ ಕೊಟ್ಟಿರೋ ತಪ ಯಾವುದು? ಪ್ರಭುಪಾದರು ತುಂಬಾ ಸಲ ಹೇಳ್ತಾರೆ, ನಾವು ಯಾವುದೇ ತರ ಕಷ್ಟವಾದ ತಪ ಅಂತೂ ಈ ಕಲಿಯುಗದಲ್ಲಿ ನಾವು ಮಾಡಕ್ ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಯಾಕೆ? ಕಾಡಿಗೆ ಹೋಗಕ್ಕಾಗಲ್ಲ. ಈ ಮನೆ ವಾತಾವರಣ ಸುಖ ಹೇಳಿದಲ್ಲ, ಇವಾಗ ನಾನು ಎಲ್ಲೋ ಒಂದು ಊರ್ಗ್ ಹೋಗ್ಬೇಕು, ಎಲ್ಲೋ ಒಂದ್ ರಾತ್ರಿ ಪ್ರಯಾಣ ಮಾಡಿ ಆ ಊರಲ್ಲಿ ಇಳಿದ ತಕ್ಷಣ ನನ್ಗೊಂದು ಈ ಹೋಟ್ಲ್ಗೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಅರೇಂಜ್ಮೆಂಟ್ ಇದೆ, ಇಲ್ಲಿ ಚೆನ್ನಾಗಿದೆ ಇರಕ್ಕೆ, ಇಂಥವಿರತ್ತೆ, ಇಲ್ಲಿ ಊಟ ಸಿಗತ್ತೆ, ಇವೆಲ್ಲ ಏನೂ ಇಲ್ಲ. ಎಲ್ಲಾದ್ರೂ ಹೋಗಕ್ಕಾಗತ್ತಾ? ಇನ್ನು ಕಾಡಿಗೆಲ್ಲಿ ಹೋಗ್ತೀವಿ ನಾವು? ಒಂದು ದಿವಸ ಏನೇನೋ ಅರೇಂಜ್ಮೆಂಟ್ ಇಲ್ಲದೆ ಒಂದ್ ಕಡೆ ಹೋಗಕ್ಕಾಗಲ್ಲ ನಾವು. ಸೊ ತುಂಬಾ ಸುಲಭವಾದ ತಪ ನಾವು ಮಾಡೋದು, ಅದನ್ನ ಕರೆಕ್ಟ್ ಆಗಿ ಮಾಡ್ಬೇಕು. ಏನು 4 ನಿಯಮಗಳು, ನಿಗದಿತ ನಿಯಮಗಳು, ಮತ್ತೆ ಏಕಾದಶಿ ಉಪವಾಸ, ಇವೇ ಕರೆಕ್ಟ್ ಆಗಿ ಮಾಡಿ ಅಂತ ಹೇಳಿದ್ರು ಪ್ರಭುಪಾದರು. ತಪಸ್ಸು ಬ್ರಹ್ಮಚರ್ಯೇಣ, ಓಕೆ.
ಆ ಮತ್ತೆ ಶಮೇನ ದಮೇನ ಇದು ಒಂದು ದೀಕ್ಷಾ. ನೋಡಿ, ದೀಕ್ಷೆ ತಗೊಂಡ್ಮೇಲೆ ಅಪೇಕ್ಷೆ ಇದ್ದರೆ ಒಬ್ಬನು ದೀಕ್ಷೆ ಬೇಕು ಅಂತ ಅಪೇಕ್ಷೆ ಇದ್ರೆ ತಪವನ್ನು ಆಚರಿಸಲು ಸಿದ್ಧವಾಗಿರ್ಬೇಕು. ಅವರು ತಪ ತಗೊಳಕ್ ರೆಡಿ ಇರ್ಬೇಕು. ಯಾರು ಜೀವನದಲ್ಲಿ ಅವರಿಗೆ ದೀಕ್ಷೆ. ಮತ್ತೆ ಆಧ್ಯಾತ್ಮಿಕ ಜ್ಞಾನ, ದಿವ್ಯ ಜ್ಞಾನ ಪಡಿಬೇಕು ಅಂತ ಆಸೆ ಇರ್ಬೇಕು ಅವ್ರಿಗೆ. ಇವಾಗ ದೀಕ್ಷೆಗೆ ನಮ್ಮ ಇಸ್ಕಾನಲ್ಲಿ ಇದು ಏನ್ ಹೇಳಿ, ರಿಕ್ವೈರ್ಮೆಂಟ್ ಏನು? ಯಾವ್ಯಾವ ಪುಸ್ತಕ ಓದಿದ್ರೆ ನಮಗ್ ದೀಕ್ಷೆ ಸಿಗತ್ತಾ? ಯಾರಿಗಾದ್ರೂ ಗೊತ್ತಾ? ಜನರಲ್ ಆಗಿ IDC ಕೋರ್ಸ್ ಮಾಡ್ಬೇಕು ಮಾತಾಜಿ. IDC ಕೋರ್ಸ್ ಮಾಡ್ಬೇಕು. ಭಗವದ್ಗೀತಾ, ಭಕ್ತರ ಸೊ ಆಕ್ಚುಲಿ ನೀವು ನೋಡಿದ್ರೆ ದೀಕ್ಷೆ ತಗೊಳಕ್ಕೆ ಓದ್ಬೇಕಾಗಿರೋ ಪುಸ್ತಕಗಳು ಚಿಕ್ಕ ಪುಸ್ತಕಗಳೆಲ್ಲ, ಹೌದಾ? ಮತ್ತೆ ಭಗವದ್ಗೀತಾ ಮತ್ತೆ ಭಾಗವತಂ ಫಸ್ಟ್ ಕ್ಯಾಂಟು ಅಷ್ಟೇ. ಪೂರ್ತಿ ಭಾಗವತಂ ಇದೆಯಾ? ಇಲ್ಲ. ಚೈತನ್ಯ ಚರಿತಾಮೃತ ಇದೆಯಾ? ಇಲ್ಲ. ಸೊ ನೀವು ನೋಡಿದೀರಾ ರಿಕ್ವೈರ್ಮೆಂಟ್ ಹೆಂಗೆ ಅಂತ? ಸೊ ಇದು ಕನಿಷ್ಠ ಅಧಿಕಾರಿ ಸ್ಟೇಜ್ ಇದು, ಅದಕ್ಕೆ. ಸೊ ಬಟ್ ತಗೊಂಡ್ಮೇಲೆ ನಾನು ಇನ್ನು ಜ್ಞಾನವನ್ನು ಪಡಿಬೇಕು. ನಾವು ಭಾಗವತಂ ಮತ್ತೆ ಚೈತನ್ಯ ಚರಿತ ಎಲ್ಲ ಕರೆಕ್ಟ್ ಓದ್ಬೇಕು. ಅದು ಅವಾಗ ಮುಂದುವರಿತೀವಿ ನಾವು ದೀಕ್ಷೆನಲ್ಲಿ. ನೋಡಿ, ದಿವ್ಯ ಜ್ಞಾನವನ್ನು ಪಡೆಯಲು ಸಿದ್ಧನಾಗಿರ್ಬೇಕು. ಓಕೆ. ತತ್ ವಿಜ್ಞಾನಾರ್ಥಂ ಸಗುರು ಏವಾಭಿ ಗಚ್ಚೇತ್. ಮುಂಡಕೋಪನಿಷತ್ ಕೊಟ್ಟಿದ್ದಾರೆ ಪ್ರಭುಪಾದರು. ತದ್ ವಿಜ್ಞಾನಾರ್ಥಂ ಅಂದ್ರೆ ಆ ವಿಜ್ಞಾನವನ್ನು ನಾನು ಪಡೆಯಲು ನಾನು ಗುರು ಮೇವಾಭಿ ಗಚ್ಚೇತ್. ನಾನು ಗುರು ಹತ್ರ ಯಾಕೆ ಹೋಗ್ತಾ ಇದ್ದೀನಿ, ಗುರುವಿಂದ ದೀಕ್ಷೆ ಯಾಕೆ ತಗೊಳ್ತಾ ಇದ್ದೀನಿ, ಆ ವಿಜ್ಞಾನವನ್ನು ಅಂದ್ರೆ ಭಾಗವತಮಲ್ಲಿ ವಿಜ್ಞಾನ ಇದೆ. ಯಾವ ಜ್ಞಾನ ಭಗವದ್ಗೀತಾನಲ್ಲಿ ಕೊಟ್ಟಿದ್ದಾರೆ ಅದನ್ನ ನಾನು ಜೀವನದಲ್ಲಿ ಹೆಂಗ್ ಅಳವಡ್ಕೋಬೇಕು, ಬೇರೆ ಭಕ್ತರ ಬಗ್ಗೆ ಓದಿ ವಿಜ್ಞಾನ ಪಡಿಬೇಕು ಅಂತ ಆಸೆ ಇರಬೇಕು. ಅದಕ್ಕೋಸ್ಕರ ಅದು ನನ್ನ ಗುರಿ. ಅದಕ್ಕೆ ನಾನು ದೀಕ್ಷೆ ತಗೊಳ್ತಿರೋದು. ಇನ್ನೊಂದು ಕೊಟ್ಟಿದೆ, ತಸ್ಮಾತ್ ಗುರುಂ ಪ್ರಪದ್ಯೇತ ಜಿಜ್ಞಾಸು ಶ್ರೇಯ ಉತ್ತಮಂ. ಮತ್ತೆ ದೀಕ್ಷೆ ಯಾಕೆ ತಗೊಳ್ತೀವಿ? ತಸ್ಮಾತ್ ಗುರುಂ ಪ್ರಪದ್ಯೇತ ಅಂದ್ರೆ ಗುರು ಹತ್ರ ಹೋಗಿ ನಾನು ಶರಣ್ ಕೋರ್ತಾ ಇದ್ದೀನಿ. ಏನಕ್ಕೆ? ಜಿಜ್ಞಾಸು ಶ್ರೇಯ ಉತ್ತಮಂ. ನನಗೆ ಜಿಜ್ಞಾಸು ಅಂದ್ರೆ ಕುತೂಹಲ ಇದೆ. ಯಾವ್ದ್ರ ಬಗ್ಗೆ ಕುತೂಹಲ ಇದೆ? ಶ್ರೇಯ ಉತ್ತಮಂ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಶ್ರೇಯ ಉತ್ತಮಂ, ಉತ್ತಮ ಶ್ರೇಯಕ್ಕೋಸ್ಕರ, ನನ್ನ ಉತ್ತಮ ಶ್ರೇಯಕ್ಕೋಸ್ಕರ ನನಗೆ ಕುತೂಹಲ ಇದೆ. ಅದನ್ನ ತಿಳ್ಕೊಳಕ್ಕೆ ನಾನು ಗುರು ಹತ್ರ ಹೋಗ್ತಾ ಇದ್ದೀನಿ. ತಸ್ಮಾತ್ ಗುರು ಪ್ರಪದ್ಯೇತ ಜಿಜ್ಞಾಸು ಶ್ರೇಯ ಉತ್ತಮಂ. ಸೊ ಇವಾಗ ಈ ಉತ್ತಮವಾದ ಶ್ರೇಯ ಅಂದ್ರೆ ಏನಿದು? ಉತ್ತಮವಾದ ಶ್ರೇಯ ಇವಾಗ ನಮ್ಗೆಲ್ಲರಿಗೂ ಇವಾಗ ನನ್ನ ಶ್ರೇಯ ಕೋರ್ತಾ ಇದ್ದೀನಿ ನಾನು. ಅದಕ್ಕೆ ನನಗಿರೋ ಕಂಫರ್ಟಬಲ್ ಆಗಿ ಮನೆ ಇರಬೇಕು, ಒಂದು ಆರಾಮಾಗಿರ್ಬೇಕು. ಎಲ್ಲರೂ ಯಾರಾದ್ರೂ ನನಗೆ ನನ್ನ ಕೆಲಸದಲ್ಲಿ ಒಂದ್ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ನನಗೆ ಇಷ್ಟ ಆಗತ್ತೆ. ಆಮೇಲೆ ಎಲ್ಲಾದ್ರೂ ಹೋಗಕ್ಕೆ ಗಾಡಿ ಇದ್ರೆ ಚೆನ್ನಾಗಿರುತ್ತೆ. ಸೊ ಇವೆಲ್ಲ ನನ್ನ ಶ್ರೇಯ ಅಲ್ಲ, ಇವೆಲ್ಲ ಅಲ್ವಾ? ಸೊ ನಾನು ಸುಖವಾಗಿರ್ಬೇಕು. ಶ್ರೇಯ ಅಂದ್ರೆ ಏನು? ಉತ್ತಮವಾದ ಒಳ್ಳೇದಾಗೋದು ನನಗೆ. ಸೊ ಪ್ರಭುಪಾದರು ಶ್ರೇಯ ಮತ್ತು ಪೇಯ ಅಂತ ಹೇಳ್ತಾರೆ. ಇಮ್ಮಿಡಿಯೇಟ್ ಇವಾಗ ತಕ್ಷಣ ನಾನು ಸುಖ ಪಡ್ಬೇಕು ಅಂತ ಏನ್ ಯೋಚನೆ ಮಾಡ್ತೀನಿ ಅದನ್ನ ಪೇಯ. ಆದ್ರೆ ನಾನು ದೂರವಾಗಿ ಅದನ್ನ ಆವಾಗ ಕೂಡ ನಾನು ಕರೆಕ್ಟ್ ಆಗಿರ್ಬೇಕು ಅಂದ್ರೆ ಅದು ಶ್ರೇಯ. ಇವಾಗ ಉದಾಹರಣೆಗೆ ಮಕ್ಕಳು ಓದ್ತಾರೆ, ನೀವು 10ನೇ ಕ್ಲಾಸು 11ನೇ ಕ್ಲಾಸು IIT ಕೋಚಿಂಗ್ ಇವೆಲ್ಲ ತಗೊಂಡಿರೋರು ನೋಡಿದ್ದೀರಾ? ಹೆಂಗೆ 2-3 ವರ್ಷ ಹೆಂಗ್ ಓದ್ತಾರೆ ಅಂದ್ರೆ ರಾತ್ರಿ ಹಗಲು ಒಂದು ಏನದು ಇಷ್ಟು ಗಂಟೆ ನಿದ್ದೆ ಇಲ್ದೆ, ಯಾವುದೇ ಬೇರೆ ಸಿನಿಮಾ ಅವೆಲ್ಲ ಬಿಡಿ, ನಿದ್ದೆ ಕೂಡ ಇಲ್ದೆ ಓದ್ತಾರೆ. ನನಗೆ ಗೊತ್ತು, ಒಬ್ರು IIT ನಲ್ಲಿ ಅಡ್ಮಿಷನ್ ಆಗಿರೋದು. ಅವ್ರು ಎಷ್ಟು 2-3 ಟ್ಯೂಷನ್ಸ್ 3 ಟ್ಯುಟೋರಿಯಲ್ ಎಲ್ಲ ತಗೊಂಡು ಹೆಂಗಂದ್ರೆ ಹೆಂಗ್ ಓದ್ತಾರೆ. ಎಷ್ಟು ಅಂದ್ರೆ ಅವ್ರಿಗೆ 2 ವರ್ಷ ನೀರ್ ಸರಿಯಾಗಿ ಕುಡ್ದಿಲ್ವಂತೆ, ಇವಾಗ ಕಿಡ್ನಿ ಪ್ರಾಬ್ಲಮ್ ಏನೋ ಬಂದಿದೆ. ಅಂದ್ರೆ ಎಷ್ಟು ಮಾಡಿರ್ಬೇಕು ಅವರು ಆ ಹುಡ್ಗ. ಸೊ ಆ ತರ ಓದ್ತಾರೆ. ಯಾಕೆ? ಇವಾಗ ನಾನು ತಪ ತಗೊಂಡು ಸ್ವಲ್ಪ ಕಷ್ಟ ಬಿಟ್ಬಿಟ್ರೆ ಶ್ರೇಯ, ಆಮೇಲೆ ನಾನು ಸುಖವಾಗಿರ್ಬೋದು, ಆಮೇಲೆ ನಾನು ಚೆನ್ನಾಗಿರ್ತೀನಿ ಜೀವನದಲ್ಲಿ. ಇದು ಅಂದ್ರೆ ಅವರು ಶ್ರೇಯ ಕೋರ್ತಾ ಇದ್ದಾರೆ ಅವ್ರ ಬಗ್ಗೆ. ಸೊ ಪ್ರಭುಪಾದರು ಹೇಳ್ತಾರೆ, ಇವಾಗ ಒಂದು ಚಿಕ್ಕ ಮಗು, ನನಗೆ ಚಿಕ್ಕ ಮಗುನ್ ತಿನ್ನಿ ಅಂದ್ರೆ ಏನ್ ಹೇಳುತ್ತೆ? ಏನ್ ಮಾಡು ಅಂದ್ರೆ ಹೆಂಗ್ ಜೀವನ ಕಳಿಬೇಕು ಅಂತಾರೆ. ನೀವು ಯಾರೇ ಸುಮಾರು ಚಿಕ್ಕ ಮಕ್ಕಳನ್ನ ತಗೊಳ್ಳಿ, ಆರಾಮಾಗಿ ಆಟ ಆಡ್ಬೇಕು, ಮೊಬೈಲ್ ಕೊಡ್ಬೇಕು ಅವ್ರಿಗೆ ತಿನ್ನಕ್ಕೆ, ಅವ್ರಿಗೆ ಚಿಪ್ಸು ಇಲ್ಲ
ಅವ್ರಿಗೆ ಇಷ್ಟವಾದ ಏನಾದ್ರೂ ಸಿಹಿ ಪದಾರ್ಥ ಸ್ನಾಕ್ಸ್ ಕೊಟ್ಬಿಟ್ರೆ ಅಷ್ಟೇ ಸಾಕು. ಆದ್ರೆ ತಂದೆ ತಾಯಿ ಏನ್ ಮಾಡ್ತಾರೆ, ಇದೆಲ್ಲ ತಿನ್ಬೇಕಾಗಿರೋ, ನೀನ್ ಅನ್ನ ಸಾರು ಚಪಾತಿ ಎಲ್ಲ ತಿನ್ಲೇಬೇಕು, ಅದೆಲ್ಲ ಜಂಕ್ ಫುಡ್, ಇದು ಒಳ್ಳೆ ಆಹಾರ, ನೀನ್ ಸ್ಕೂಲ್ಗೆ ಹೋಗ್ಬೇಕು, ಓದ್ಬೇಕು. ಇವೆಲ್ಲ ಯಾಕೆ ಹಾಕ್ತಾ ಇದ್ದಾರೆ ತಂದೆ ತಾಯಿಯವರು? ಯಾಕಂದ್ರೆ ಚಿಕ್ಕ ಮಗುಗೆ ತನ್ನ ಶ್ರೇಯ ಏನು ಅಂತ ಗೊತ್ತಿಲ್ಲ. ಸೊ ಇದು ಶ್ರೇಯ ಅಂದ್ರೆ ತಂದೆ ತಾಯಿಗೆ ಆ ದಿವ್ಯ ದೃಷ್ಟಿ ಇದೆ, ಆ ಮುಂದೆ ಆಲೋಚನೆ ಇದೆ ಮಗುವಿನ ಶ್ರೇಯ ಏನು ಅಂತ. ಸೊ ನೋಡಿ, ಶ್ರೇಯ ಉತ್ತಮ. ಗುರು ಹತ್ರ ಹೋದಾಗ ನಮ್ಮ ಉತ್ತಮವಾದ ಶ್ರೇಯ ಗುರು ನಮಗೆ ತಿಳಿಸ್ತಾರೆ. ಏನದು, ಎಷ್ಟು ನೀವು ಕಷ್ಟಪಡ್ತಿದ್ದೀರಾ ಈ 60, 70, 80 ವರ್ಷಗಳಿಗೆ, ಏನು ಒದ್ದಾಡ್ತಾ ಇದ್ದೀರಾ, ಎಲ್ಲವನ್ನು ಬಿಟ್ಟು ಹೋಗ್ಬೇಕು. ಒಂದಿಷ್ಟಾದ್ರೂ ಅದು ನಿಮಗೆ ತಲೆನಲ್ಲಿ ಹೋಗಿದ್ಯಾ? ನೀವು ಎಷ್ಟು ಯೋಚನೆ ಮಾಡಿದ್ದೀರಾ, ನನ್ನ ಆತ್ಮ ಈ ದೇಹವನ್ನು ಬಿಟ್ಟು ಹೋಗ್ಲೇಬೇಕು ಮುಂದಿನ ಇದಕ್ಕೆ ಅಂತ. ನೀವು ಅದಕ್ಕೋಸ್ಕರ ನಿಜವಾಗ್ಲೂ ಎಷ್ಟು ಕೆಲಸ ಮಾಡ್ತಾ ಇದ್ದೀರಾ ಇವಾಗ. ಸೊ ಇದು ನಮ್ಮ ಉತ್ತಮವಾದ ಶ್ರೇಯ. ಆಕ್ಚುಲಿ ನಮಗೆ ಇನ್ನೂ ತಿಳಿದಿಲ್ಲ. ಅದು ಗಾಢವಾಗಿ ಯಾವಾಗ ನಮಗೆ ತಿಳಿಯುತ್ತೆ ಆವಾಗ ನಾವು ಭಕ್ತಿ ಸೇವೆನಲ್ಲಿ ಸೀರಿಯಸ್ ಆಗ್ತೀವಿ. ಸೊ ಈ ಉತ್ತಮ ಶ್ರೇಯ ತಿಳಿಸಕ್ಕೆ ನಾವು ತಿಳ್ಕೊಳಕ್ಕೆ ಗುರು ಹತ್ರ ದೀಕ್ಷೆ ತಗೋಬೇಕು. ಓಕೆ, ಒಬ್ರು ಮಾತಾಜಿ ನನಗೆ ಗೊತ್ತಿರೋರಲ್ಲಿ ವಿಹೆ ಅಂತ ಗೊತ್ತಾ, ವೃಂದಾವನ್ ಇನ್ಸ್ಟಿಟ್ಯೂಟ್ ಆಫ್ ಹೈಯರ್ ಎಜುಕೇಶನ್ ಅಂತಿದೆ. ಅಲ್ಲಿ ಆಕ್ಚುಲಿ ಸೆಲೆಕ್ಟ್ ಆಗಿ ಅಲ್ಲಿ ಭಕ್ತಿಶಾಸ್ತ್ರಿ, ಭಕ್ತಿಶಾಸ್ತ್ರಿ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಭಕ್ತಿ ವೈಭವ್ ಎಲ್ಲ ಮಾಡ್ಬೇಕು ಅಂದ್ರೆ ತುಂಬಾ ಸೆಲೆಕ್ಟ್ ಮಾಡ್ತಾರ ಅವರು, ಎಲ್ಲಾದ್ನೂ ತಗೊಳಲ್ಲ ಅವರು. ನಾವು ಬರ್ದಿರೋ ಉತ್ತರ, ನಾವು ಬರ್ದಿರೋ ಇದನ್ನೆಲ್ಲ ಓದಿ ಕೊಡ್ತಾರ. ಅಲ್ಲಿ ಊರ್ಮಿಳಾ ಮಾತಾಜಿ, ಪ್ರಭುಪಾದರ ಶಿಷ್ಯರಿದಾರಲ್ಲ ಊರ್ಮಿಳಾ ಮಾತಾಜಿ, ಮತ್ತೆ ತುಂಬಾ ಇಸ್ಕಾನ್ ಅಲ್ಲಿ ವರಿಷ್ಠ ಸನ್ಯಾಸರು ಭಕ್ತಿಧೀರ ದಾಮೋದರ ಸ್ವಾಮಿ ಮಹಾರಾಜ್, ಇಂಥವರೆಲ್ಲ ಟೀಚರ್ಸ್ ಅಲ್ಲಿ. ಸೊ ಇವರು ಇಲ್ಲಿ ನರಸಿಂಹಗಿರಿಧಾರಿ ದೇವಸ್ಥಾನದಲ್ಲಿರೋರು ಈ ಮಾತಾಜಿ, ಇವರು ಅದಕ್ಕೆ ಸೆಲೆಕ್ಟ್ ಆದ್ರು. ಅವರು ನನಗೆ ಒಂದು ಪ್ರಶ್ನೆ ಕೇಳಿದ್ರು. ಅವ್ರಿಗೆ ಅವ್ರ ಕ್ಲಾಸಲ್ಲಿ ಒಬ್ರು ಪ್ರಭುಪಾದರ ಶಿಷ್ಯರು ಟೀಚರ್ ಆಗಿ ಬಂದಿರೋರು ಅವ್ರಿಗೆ ಕೇಳಿದ್ರಂತೆ, ನೀವು ಒಂದು ಯೋಚನೆ ಮಾಡಿ, 1-2 ವಾರ ಟೈಮ್ ತಗೊಳ್ಳಿ, ನೀವು ಹೆಂಗೆ ಈ ದೇಹವನ್ನು ಬಿಡ್ಬೇಕು ಅಂತ ಅನ್ಸತ್ತೆ ನಿಮ್ಗೆ ಅಂತ ಯೋಚನೆ ಮಾಡಿ ಅಂತ ಕೊಟ್ಟಿದ್ದಾರೆ ಅವ್ರು ನನಗೆ ಹೇಳಿದ್ರು ಒಂದ್ಸಲಿ ಮಾತಾಡೋವಾಗ, ಈ ತರ ಹೇಳಿದ್ರು, ನೀನ್ ಯೋಚನೆ ಮಾಡಿ ಹೇಳು ನನಗೆ, ನೀನ್ ಈ ದೇಹ ಹೆಂಗ್ ಬಿಡ್ಬೇಕು ಅಂತ ನೀನು ಅಫ್ಕೋರ್ಸ್ ನಮ್ ಕೈಯಲ್ಲಿ ಇಲ್ಲ ಅದು, ಬಟ್ ಅಂದ್ರು ನೀ ಏನ್ ಯೋಚನೆ ಮಾಡಿದ್ಯಾ ಅಂತ ಕೇಳು ಅಂತ ಹೇಳಿದ್ರು. ನಾನು 1 ವಾರ 10 ದಿವಸ ಯೋಚನೆ ಮಾಡ್ದೆ. ಎಷ್ಟು ಕಷ್ಟ ಆಯ್ತು ಅಂದ್ರೆ, ಈ ದೇಹ ಬಿಟ್ಟು ಹೋಗ್ತೀನಿ ಅನ್ನೋದು ಇನ್ನೂ ನನಗೆ ಇಳಿದಿಲ್ಲ ಅಂತ ನನಗೆ ಅರ್ಥ ಆಯ್ತು. ಸೊ ನಾನು ಉತ್ತಮ ಶ್ರೇಯ, ನೀವು ಟ್ರೈ ಮಾಡಿದ್ದು, ನನಗೆ ಇಷ್ಟೆಲ್ಲ ಓದ್ತೀನಿ, ಇಷ್ಟೆಲ್ಲ ಬರುತ್ತೆ, ಇಷ್ಟೆಲ್ಲ ಜ್ಞಾನ ಇದೆ, ಇಷ್ಟೆಲ್ಲ ದೀಕ್ಷೆ ತಗೊಂಡ್ವಿ, ಇದು ಎಷ್ಟು ತುಂಬಿರುತ್ತೆ ಅಂದ್ರೆ ನನ್ ನಿಜವಾಗ್ಲೂ ಐ ಕುಂಟ್ ಕಾಂಪ್ರಿಹೆಂಡ್. ಒಂದ್ ವಾರ ಯೋಚನೆ ಮಾಡಿದೆ ಹೆಂಗ್ ಸಾಯ್ಬೇಕು ನಾನು ಅನ್ನೋದನ್ನ ಯೋಚನೆ ಮಾಡು ಅಂದ್ರೆ ಆಗ್ಲಿಲ್ಲ ನನ್ನ ಕೈಯಲ್ಲಿ. ಅಂದ್ರೆ ಸೊ ನಮ್ಮ ಉತ್ತಮ ಶ್ರೇಯ ಅನ್ನೋದು ನಮಗೆ ಇನ್ನು ತಿಳಿಬೇಕದು. ಆವಾಗ ನಾವು ಎಲ್ಲ ಇರೋದು ಈ ದೇಹ ಆದ್ಮೇಲೆ ಎಷ್ಟೊಂದಿದೆ ಅನ್ನೋದು ಇನ್ನು ಅದು ಬರ್ಬೇಕು. ಸೊ ಅದು ಇಲ್ಲಿ ಕೊಟ್ಟಿರೋದು ನೋಡಿ, ಶ್ರೇಯ ಉತ್ತಮಂ ಗುರು ಹತ್ರ. ಓಕೆ, ಮುಂದೆ ಹೋಗೋಣ. ಸೀರಿಯಸ್ ಆಯ್ತು ಇವತ್ತು ತುಂಬಾ ಕ್ಲಾಸ್. ಓಕೆ, ಯಾರು ಓದ್ತೀರಾ? 48ನೇ ಶ್ಲೋಕ, 2ನೇ ಪೇಜ್, 2ನೇ ಅಧ್ಯಾಯ, ಪ್ಯಾರಾಗ್ರಾಫ್. ಓದಿ ಪ್ರಭು, ಆಮೇಲೆ ಓದಿ ಮಾತಾಜಿ. ಯಾರು ಹೇಳಿದ್ರು? ಆಚಾರ್ಯನ ಉಪದೇಶಗಳನ್ನು ಅನುಷ್ಠಾನ ಮಾಡದೆ ಅವನಲ್ಲಿ ಶಿಷ್ಯ ವೃತ್ತಿಯನ್ನು ಅವಲಂಬಿಸಬಾರದು. ಆಧ್ಯಾತ್ಮಿಕ ಜೀವನದ ಸೋಗು ಹಾಕಲು ಆಚಾರ್ಯನನ್ನು ಸ್ವೀಕರಿಸಲು ಬಾರದು. ಅವನು ಜಿಜ್ಞಾಸವಾಗಿರಬೇಕು, ಅಂದರೆ ಸದ್ಗುರುನಿಂದ ಕಲಿಯಲು ಕಾತರನಾಗಿರಬೇಕು. ಅವನ ಜಿಜ್ಞಾಸುಗಳು ಪಾರಮಾರ್ಥಿಕ ವಿದ್ಯೆಗೆ ಸಂಬಂಧಪಟ್ಟಿರಬೇಕು. ಜಿಜ್ಞಾಸು ಶ್ರೇಯ ಉತ್ತಮಂ. ಇಲ್ಲಿ ಉತ್ತಮಂ ಎಂಬ ಪದವು ಐಕ ಜ್ಞಾನಕ್ಕಿಂತ ಉತ್ತಮ ಎಂಬುದನ್ನು ಸೂಚಿಸುತ್ತದೆ. ತಮ್ ಎಂದರೆ ಈ ಐಕ ಜಗತ್ತಿನ ಅಂಧಕಾರ ಎಂದರ್ಥ. ಹುತ್ ಎಂದರೆ ದಿಕ್. ಪಾರಮಾರ್ಥಿಕ ಎಂದರೆ ಸಾಮಾನ್ಯವಾಗಿ ಜನರು ತಿಳಿದುಕೊಳ್ಳಲು ಆಸಕ್ತರಾಗಿರುತ್ತಾರೆ.
ಆದರೆ ಒಬ್ಬನಿಗೆ ಅವುಗಳಲ್ಲಿ ಆಸಕ್ತಿ ಹೊರಟು ಹೋಗಿ ಕೇವಲ ಪಾರಮಾರ್ಥಿಕ ವಿಷಯಗಳ ಬಗೆಗೆ ಆಸಕ್ತಿ ಹುಟ್ಟಿದರೆ ಆಗ ಅವನು ದೀಕ್ಷೆ ಪಡೆಯಲು ಅರ್ಹನಾಗುತ್ತಾನೆ. ಸದ್ಗುರುವಿನಿಂದ ದೀಕ್ಷೆ ಪಡೆದು ಒಬ್ಬನು ಭಗವತ್ ಸೇವೆಯಲ್ಲಿ ತೀವ್ರ ಆಸಕ್ತಿಯಿಂದ ತೊಡಗಿದರೆ ಅವನನ್ನು ಮಧ್ಯಮ ಅಧಿಕಾರಿ ಎಂದು ಸ್ವೀಕರಿಸಬೇಕು. ಹರೇ ಕೃಷ್ಣ. ಸೊ ಇಲ್ಲಿ ಮತ್ತೆ ಶ್ರೇಯ ಉತ್ತಮಂ ಅನ್ನೋ ಪದ ವಿವರವಾಗಿ ಕೊಟ್ಟು ಉತ್ತಮಂ ಅಂದ್ರೆ ಹೇಳ್ಕೊಟ್ಟಿದ್ದಾರೆ. ತಮ ಅಂದ್ರೆ ಉತ್ತಮ ಅನ್ನೋ ಪದ ಹೆಂಗ್ ಬಂದಿದೆ? ತಮದಿಂದ ಮೇಲಕ್ಕೆ ದಿವ್ಯ ಸ್ಥಾನಕ್ಕೆ ಹೋಗೋದು ತಮದಿಂದ, ಅದು ಉತ್ತಮ ಅಂದ್ರೆ. ಮತ್ತೆ ಇಲ್ಲಿ ಮಧ್ಯಮಾಧಿಕಾರಿ ಕೊಟ್ಟಿದ್ದಾರೆ. ಸೊ ದೀಕ್ಷೆ ಪಡೆದು ಒಬ್ಬನು ಭಗವತ್ ಸೇವೆಯಲ್ಲಿ ತೀವ್ರ ಆಸಕ್ತಿಯಿಂದ ತೊಡಗಿದರೆ ಅವನನ್ನು ಮಧ್ಯಮಾಧಿಕಾರಿ ಎಂದು ಸ್ವೀಕರಿಸಬೇಕು. ನೋಡಿದ್ರ? ಸೊ ಕನಿಷ್ಠ ಅಧಿಕಾರಿ ಲೆವೆಲ್ ಅಲ್ಲಿ ನಾವು ಆಕ್ಚುಲಿ ದೀಕ್ಷೆ ಪಡೆಯೋದು, ಹರಿನಾಮ ಭಕ್ತ ಅಂತ ಏನ್ ನಾವು ಫಸ್ಟ್ ಡಿಸ್ಕಸ್ ಮಾಡಿದ್ವಲ್ಲ. ಓಕೆ, ಮುಂದೆ ಹೋಗೋಣ. ಯಾರಿಗಾದ್ರೂ ಏನಾದ್ರು ಕೇಳ್ಬೇಕಾ? ಇಲ್ಲಿ ಮುಂದೆ ಹೋಗ್ಬೋದಲ್ಲ? ಓದಿ ಮಾತಾಜಿ. ಯಾರು ಓದ್ತಿದ್ರಲ್ಲ ಅವಾಗ್ಲೇ ಟ್ರೈ ಮಾಡಿದ್ರಿ. ಹರೇ ಕೃಷ್ಣ. ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಕೃಷ್ಣನ ಪವಿತ್ರ ನಾಮಗಳ ಜಪವು ಎಷ್ಟು ಶ್ರೇಷ್ಠವೆಂದರೆ, ಒಬ್ಬನು ಅಪರಾಧ ರಹಿತವಾಗಿ ಜಾಗರೂಕನಾಗಿ ದಶಾಪರಾಧಗಳನ್ನು ಮಾಡದೆ ಹರೇ ಕೃಷ್ಣ ಮಂತ್ರವನ್ನು ಜಪಿಸಿದರೆ ಅವನು ಭಗವಂತನ ಪುಣ್ಯನಾಮಕ್ಕೂ ಭಗವಂತನಿಗೂ ಏನು ವ್ಯತ್ಯಾಸವಿಲ್ಲವೆಂಬುದನ್ನು ತಿಳಿಯುವ ಹಂತಕ್ಕೆ ಕ್ರಮೇಣವಾಗಿ ಬರುತ್ತಾನೆ. ಅಂತಹ ತಿಳುವಳಿಕೆ ಇರುವವನನ್ನು ಪ್ರಾರಂಭಿಕ ಭಕ್ತರು ಅತಿಯಾದ ಗೌರವದಿಂದ ಕಾಣಬೇಕು. ಭಗವಂತನ ಪವಿತ್ರ ನಾಮವನ್ನು ಅಪರಾಧ ರಹಿತವಾಗಿ ಜಪಿಸದೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯಲು ಸರಿಯಾದ ಅಧಿಕಾರಿಯಾಗಲಾರ ಎಂಬ ವಿಷಯವನ್ನು ಖಚಿತವಾಗಿ ತಿಳಿದುಕೊಳ್ಳಬೇಕು. ಶ್ರೀ ಚೈತನ್ಯ ಚರಿತಾಮೃತದಲ್ಲಿ ಮಧ್ಯಲೀಲಾ 22.69 ಹೀಗೆ ಹೇಳಿದೆ: ಯಾಹಾರ ಕೋಮಲ ಶ್ರದ್ಧಾ ಸೆ ಕನಿಷ್ಠ ಜನ ಕ್ರಮೆ ಕ್ರಮೆ ತೇನ್ಹೋ ಭಕ್ತ ಹೈ ಬೆ ಉತ್ತಮ. ಕೋಮಲ ಶ್ರದ್ಧೆ ಇರುವವನು ಕನಿಷ್ಠ ಅಧಿಕಾರಿ, ಆದರೆ ಕ್ರಮಕ್ರಮವಾದ ವಿಧಾನವನ್ನು ಅನುಸರಿಸುವವನು ಮೊದಲ ದರ್ಜೆಯ ಅಧಿಕಾರಿಯ ಮಟ್ಟಕ್ಕೆ ಏರುತ್ತಾನೆ. ಪ್ರತಿಯೊಬ್ಬನು ತನ್ನ ಭಕ್ತಿ ಜೀವನವನ್ನು ಆರಂಭಿಕ ಹಂತದಿಂದಲೇ ಶುರು ಮಾಡುತ್ತಾನೆ. ಆದರೆ ಒಬ್ಬನು ಹರಿನಾಮವನ್ನು ವಿಧಿವತ್ತಾಗಿ ನಿಗದಿಯಾದಷ್ಟು ಸಲ ಜಪಿಸಿದರೆ ಅವನು ಹಂತ ಹಂತವಾಗಿ ಅತ್ಯುತ್ತಮ ನೆಲೆಯನ್ನು, ಉತ್ತಮ ಅಧಿಕಾರಿ ಎಂಬ ಸ್ಥಾನವನ್ನು ಏರುತ್ತಾನೆ. ಕೃಷ್ಣ ಪ್ರಜ್ಞಾ ಆಂದೋಲನವು ಪ್ರತಿನಿತ್ಯ 16 ಸುತ್ತು ಜಪ ಮಾಡಬೇಕೆಂದು ವಿಧಿಸುತ್ತದೆ. ಏಕೆಂದರೆ ಪಾಶ್ಚಾತ್ಯ ದೇಶಗಳ ಜನರು ಜಪಸರವಿಟ್ಟುಕೊಂಡು ದೀರ್ಘಕಾಲ ಚಿತ್ತೈಕಾಗ್ರತೆಯಿಂದ ಜಪ ಮಾಡಲಾರರು. ಆದ್ದರಿಂದ ಕನಿಷ್ಠ ಪಕ್ಷ ಇಂತಿಷ್ಟು ಸುತ್ತು ಜಪ ಮಾಡಬೇಕೆಂದು ವಿಧಿಸಲಾಗಿದೆ. ಆದರೆ ಒಬ್ಬನು ಕನಿಷ್ಠ ಪಕ್ಷ 64 ಸುತ್ತು ಜಪ 1,00,000 ನಾಮಗಳು ಮಾಡದೇ ಇದ್ದರೆ ಅವನನ್ನು ಪತಿತನೆಂದು ಪರಿಗಣಿಸಬೇಕೆಂದು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಹೇಳುತ್ತಿದ್ದರು. ಅವರ ಪ್ರಕಾರ ನಮ್ಮಲ್ಲಿ ಪ್ರತಿಯೊಬ್ಬರೂ ಪತಿತರೆಯೇ, ಆದರೆ ನಾವು ಶ್ರದ್ಧೆಯಿಂದಲೂ ನಿರ್ವಂಚನೆಯಿಂದಲೂ ಪರಮಪ್ರಭುವಿನ ಸೇವೆಗೈಯಲು ಪ್ರಯತ್ನಿಸುತ್ತಿರುವುದರಿಂದ ನಾವು ಪತಿತ ಪಾವನರೆಂದು ಪ್ರಸಿದ್ಧರಾದ ಶ್ರೀ ಚೈತನ್ಯ ಮಹಾಪ್ರಭುಗಳ ಕೃಪೆಯನ್ನು ನಿರೀಕ್ಷಿಸಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಕೋಮಲ ಶ್ರದ್ಧಾ ಅಂತ ಕೊಟ್ಟಿದ್ದಾರೆ. ಕನಿಷ್ಠ ಅಧಿಕಾರಿ ಅವರಿಗೆ ಕೋಮಲವಾಗಿರುತ್ತೆ ಶ್ರದ್ಧಾ. ಒಂದ್ ಸ್ವಲ್ಪ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಅವ್ರ ಶ್ರದ್ಧೆ ಹೋಗ್ಬಿಡುತ್ತೆ, ಆ ಕಡೆ ಈ ಕಡೆ ಅಲ್ಲಾಡ್ಬಿಡುತ್ತೆ. ಕ್ರಮೇ ಕ್ರಮೇ ತೇನ್ಹೋ ಭಕ್ತ ಐವೇ ಉತ್ತಮ. ನೋಡಿ, ಮೊದಲ ದರ್ಜೆಯಿಂದ ಉತ್ತಮ ಅಧಿಕಾರಕ್ಕೆ ಮಟ್ಟಿಗೆ ಏರುತ್ತಾನೆ. ಹೆಂಗೆ? ಕ್ರಮವಾದ ವಿಧಾನವನ್ನು ಅನುಸರಿಸಿ. ಸೊ ಕೋಮಲ ಶ್ರದ್ಧೆಯಿಂದ ನಾವು ನೋಡಿ, ಕನಿಷ್ಠ, ಮಧ್ಯಮ ಮತ್ತೆ ಉತ್ತಮ ಅಧಿಕಾರಿಗಳಿಗೆ 2 ಕನ್ಸಿಡರೇಷನ್ಸ್, ಅಂದ್ರೆ ಈ 2 ವಿಧ. ಒಂದು ಶ್ರದ್ಧಾ, ಆಮೇಲೆ ಒಂದು ಜ್ಞಾನ. ಈ 2ರಲ್ಲಿ ವ್ಯತ್ಯಾಸ ಇರುತ್ತೆ. ಶ್ರದ್ಧಾ, ಜ್ಞಾನ, ಈ 2 ಕಾರಣಗಳು ತಗೊಂಡು ನಾವು ಒಬ್ಬರನ್ನ ಕನಿಷ್ಠ, ಒಬ್ಬರನ್ನ ಮಧ್ಯಮ, ಒಬ್ರು ಉತ್ತಮ ಅಂತ ಹೇಳ್ಬೋದು. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಮಹಾರಾಜ್ ಅವರು ಯಾರು 64 ಮಾಲೆ ಜಪ ಒಂದು ದಿವಸಕ್ಕೆ ಮಾಡಲ್ಲ ಅಂದ್ರೆ 8 ಗಂಟೆ, 16 ರೌಂಡ್ಗೆ ಎಷ್ಟು ಗಂಟೆ ಆಗತ್ತೆ?
2 ಗಂಟೆ ಆಗತ್ತೆ 2 2 ಗಂಟೆ. ಗಂಟೆ. ಸೊ 64 ಸಲ ಅಂದ್ರೆ 8 ಗಂಟೆ ಮಾಡ್ಲೇಬೇಕು ಅಂತ ಹೇಳಿದೀವಿ. ಇಲ್ಲಾಂದ್ರೆ ಅವ್ರು ಪತಿತ. ಇವಾಗ ನಮಗೆ ಇಸ್ಕಾನ್ ಅಲ್ಲಿ ಪ್ರಭುಪಾದ ನಮಗೆ 16 ರೌಂಡ್ ಹೆಂಗ್ ಕೊಟ್ಟಿದ್ದಾರೆ, ಅವರ ಗುರು ಗೌಡಿಯ ಮಠದಲ್ಲಿ ಎಲ್ಲಾರ್ಗು ಕೊಟ್ಟಿರೋ ಸ್ಟ್ಯಾಂಡರ್ಡ್ ಇದು 64 ಸಲ ಜಪ ಮಾಡೋದು ನೋಡಿ. ಇಲ್ಲಾಂದ್ರೆ ಅವರು ಒಪ್ತಾ ಇರ್ಲಿಲ್ಲ, ಅವರು ದೀಕ್ಷೆ ಕೊಡ್ತಾ ಇರ್ಲಿಲ್ಲ ನೋಡಿ. ಪ್ರಭುಪಾದರ್ ಕೂಡ ನಮ್ಗೆ ಇಸ್ಕಾನ್ ಅಲ್ಲಿ ಫಸ್ಟ್ ಅದೇ ಲೆವೆಲ್ ಕೊಟ್ರು, 64 ಸಲ ಮಾಡ್ಬೇಕು ಅಂತ. ಅಮೆರಿಕನಲ್ಲಿ ಎಷ್ಟೊಂದು ಶಿಷ್ಯರು ಮಾಡಿದ್ರು ಅದನ್ನ ಮಾಡಿ. ಅವರು ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಪ್ರಭುಪಾದರ್ ಬಂದ್ಮೇಲೆ ಹೋಗಿ ಕೇಳ್ತಾರೆ, ಅಯ್ಯೋ 64 ಮಾಡಿದ್ರೆ ನಾವು ಬೇರೆ ಯಾವುದೇ ಕಾರ್ಯಗಳು ನಾವು ಮಾಡಕ್ ಆಗ್ತಾ ಇಲ್ಲ, ನೀವು ಇದನ್ನ ಸ್ವಲ್ಪ ಕಡಿಮೆ ಮಾಡಿ, ನಮಗೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಕ್ಕೆ ಪ್ರಭುಪಾದರ್ ಸರಿ 32 ಮಾಲೆ ಮಾಡಿ ಅಂತ ಒಪ್ಕೊಂಡ್ರು ದೀಕ್ಷೆ ಆದ್ಮೇಲೆ. ಅದಾದ್ಮೇಲೆ ಮತ್ತೆ ಒಂದ್ ಸ್ವಲ್ಪ ದಿವಸ ತಿಂಗಳಾದ್ಮೇಲೆ ಮತ್ತೆ ಪ್ರಭುಪಾದರ ಹತ್ರ ಹೋಗ್ತಾರೆ. ಈ 32 ಕೂಡ 4 ಗಂಟೆ ಆಗ್ತಿದೆ, ತುಂಬಾ ಕಷ್ಟ, ಬೇರೆ ಪ್ರಚಾರ ಎಷ್ಟೊಂದ್ ಕೆಲಸ ಇರುತ್ತೆ, ಆಗ್ತಾ ಇಲ್ಲ ನಮ್ಗೆ ಅಂತ ಹೇಳಿದ್ದಕ್ಕೆ ಆವಾಗ ಪ್ರಭುಪಾದರು 16 ರೌಂಡ್ ಮಾಡ್ತಾರೆ ಅದನ್ನ. ಮತ್ತೆ ಹೋಗ್ತಾರೆ ಎಷ್ಟೊಂದ್ ಶಿಷ್ಯರು ಸೇರ್ಕೊಂಡು, 16 ರೌಂಡ್ ಕೂಡ ತುಂಬಾ ಕಷ್ಟ, 2 ಗಂಟೆ ಮಾಡಕ್ ಆಗಲ್ಲ ಒಂದ್ ದಿನಕ್ಕೆ, ನೀವು ಅದನ್ನ 8 ರೌಂಡ್ ಮಾಡಿ ಅಂತ ತುಂಬಾ ಜನ ಹೋಗ್ತಾರೆ. ಅವಾಗ ಪ್ರಭುಪಾದರು ಹೇಳಿದ್ರು, ಇಲ್ಲ 8 ರೌಂಡ್ ಮಾಡಲ್ಲ, 16 ರೌಂಡ್ ಫಿಕ್ಸ್ ಅಂತ. ಆವಾಗ 16 ರೌಂಡ್ ಬಂದಿದೆ. ಅಂದ್ರೆ 64 ಗೌಡಿಯ ಮಠಲ್ಲಿ ಯಾರು ಭಕ್ತಿ ಸಿದ್ಧಾಂತ ಸರಸ್ವತಿ ಮಹಾರಾಜ್ ಕೊಟ್ಟಿರೋದಿಕ್ಕೆ ನಮಗೆ 4ನೇ ಭಾಗ, ಒಂದು ಭಾಗ 4ನೇ ಹಂತ ಕೊಟ್ಟಿರೋದು ನಮಗೆ ಪ್ರಭುಪಾದ ನಮಗ್ ಕೊಟ್ಟಿರೋ ಸ್ಟ್ಯಾಂಡರ್ಡ್ ನೋಡಿ. ನಾವ್ ಅಷ್ಟು ಮಾಡಿದ್ರು ಪ್ರಭುಪಾದರು ಹಿ ವಿಲ್ ಬಿ ಪ್ಲೀಸ್ಡ್. ಆ ಜಪಾನೇ ಕರೆಕ್ಟ್ ಆಗಿ ಮಾಡಿದ್ರೆ ನಾವು ಖಂಡಿತ ಪತೀತ ಪಾವನರೆಂದು ಪ್ರಸಿದ್ಧರಾದ ಶ್ರೀ ಚೈತನ್ಯ ಮಹಾಪ್ರಭುಗಳ ಕೃಪೆಯನ್ನು ನಿರೀಕ್ಷಿಸಬಹುದು ಅಂತ ಕೊಟ್ಟಿದ್ದಾರೆ ನೋಡಿ. ಅಷ್ಟು ಸುಲಭ ಮಾಡಿದ್ದಾರೆ ನಮಗೆ ಪ್ರಭುಪಾದರು. ಸುಲಭವಾದ ಜಪ, ಬರೀ 16 ರೌಂಡ್ ಜಪ. ಅಫ್ಕೋರ್ಸ್ ಅದು ಮಿನಿಮಮ್, ಅಂದ್ರೆ ಕಡಿಮೆ ಅಂದ್ರೆ 16 ರೌಂಡ್. ಓಕೆ, ಇವತ್ತು ಸಾಕು, ಮತ್ತೆ ಓದೋದ್ ಮುಂದೆ ಹೋಗೋಣ. ಇವತ್ತಿಗೆ ಸಾಕು. ಯಾರಿಗಾದ್ರೂ ಏನಾದ್ರೂ ಹೇಳ್ಬೇಕಾ? ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಮಾತಾಜಿ. ಎಷ್ಟೊಂದು ಡೌಟ್ಸ್ ಗಳಿರುತ್ತೆ, ಓದ್ತಾ ಕ್ಲಾರಿಫೈ ಆಯ್ತು ಮಾತಾಜಿ. ಚೆನ್ನಾಗಿತ್ತು ಮಾತಾಜಿ. ಬಟ್ ಇನ್ನು ನಾವು ಡೀಪ್ ಆಗಿ ಇದನ್ನ ಪದೇ ಪದೇ ಓದ್ಬೇಕು, ಅಳವಡಿಸ್ಕೊಂಡ್ರೆ ಆವಾಗ ಇದಾಗತ್ತೆ ಮಾತಾಜಿ. ಒಂದ್ಸತಿ ಕೇಳ್ಬಿಟ್ಬಿಟ್ರೆ ಮತ್ತೆ ಮರ್ತೋಗ್ಬಿಡ್ತೀವಿ. ಆಕ್ಚುಲಿ ನೆಕ್ಸ್ಟ್ ಆಫ್ ಇನ್ಸ್ಟ್ರಕ್ಷನ್ ಉಪದೇಶಾಮೃತ ಏನಿದೆ ಗೊತ್ತಾ, ಏನ್ ಹೇಳ್ತಾರ ಗೊತ್ತಾ, ವರ್ಷಕ್ಕೊಂದ್ಸಲಿ ಓದ್ಬೇಕಿದು, ಇಲ್ಲಾಂದ್ರೆ ಮರ್ತೋಗ್ತೀವಿ. ಇದು ಯಾಕಂದ್ರೆ ಪ್ರಾಕ್ಟಿಸಿಂಗ್ ಡಿವೋಟೀಸ್, ನಾವು ಭಕ್ತಿ ಸೇವೆಯನ್ನ ಏನು ಆಚರಣೆ ಮಾಡ್ತಾ ಇದೀವಲ್ಲ ಅವ್ರಿಗಿದೆ. ಆಕ್ಚುಲಿ ಹೊಸಬ್ರಿಗೆ ಅರ್ಥನೇ ಆಗಲ್ಲ ಇದು. ಸೊ ನಮ್ ದಿನನಿತ್ಯ ನಾವು ಮಾಡೋ ಭಕ್ತಿ ಸೇವೆನ ಹೆಂಗ್ ಮಾಡ್ಬೇಕು ಅಂತ ಆಕ್ಚುಲಿ ಕೊಟ್ಟಿರೋದು ನೋಡಿ. ಬರೀ 11 ಶ್ಲೋಕ ಹೆಂಗಿದೆ ನೋಡಿ, ಒಂದೊಂದು ಶ್ಲೋಕ ಎಷ್ಟು ಆಳವಾಗಿ. ಮೊದಲನೇ ಶ್ಲೋಕದಿಂದನೂ ಎಷ್ಟು ಡೀಪ್ ಇದೆ ಮಾತಾಜಿ, ಅಲ್ಲೇ ಬಿದ್ದೋಗ್ಬಿಟ್ಟಿರ್ತೀವಿ. ಮೊದಲನೇ ಶ್ಲೋಕದಿಂದನೂ ಇದನ್ನ ಓದ್ತಿದ್ರೆ ನಮ್ಗೆ ಬದಲಾವಣೆಗೆ ತುಂಬಾ ಅವಕಾಶ ಇದೆ ಮಾತಾಜಿ. ತಪ್ಪು ಮಾಡೋದೆಲ್ಲ ಗೊತ್ತಾಗುತ್ತೆ, ಎಲ್ಲಿ ಯಾವ ತರ ಇರ್ಬೇಕು. ಫಸ್ಟ್ ಧ್ಯಾಯತೋ ವಿಷಯಾನ್ ಪುಂಸ, ಕೋಪಕ್ಕೆ ಬರಕ್ಕೆ ಏನ್ ಕಾರಣ, ಮೂಲ ಕಾರಣ ನಮ್ದೇ ಅನ್ನೋದು ಅಲ್ಲೇ ಗೊತ್ತಾಗತ್ತೆ ಮಾತಾಜಿ. ಮತ್ತೆ ಇದನ್ನೆಲ್ಲ ಬೇರೆಯವ್ರಿಗೆ, ಈಗ ಇನಿಷಿಯಲ್ ಡಿವೋಟೀಸ್ಗೆ ಏನಾದ್ರು ಈಗ ಭಗವದ್ಗೀತೆ ಶ್ಲೋಕಗಳೆಲ್ಲ ಸ್ಟಾರ್ಟಿಂಗ್ ಹೇಳ್ಕೊಡ್ತೀವಲ್ಲ ಮಾತಾಜಿ, ಅವ್ರಿಗೆ ಇದು ಡೀಪ್ ಆಗಿ ಎಲ್ಲ ಹೇಳ್ಬಾರ್ದಲ್ವ ಮಾತಾಜಿ? ಕನ್ಫ್ಯೂಷನ್ ಆಗುತ್ತಲ್ವಾ ಮಾತಾಜಿ ಅವ್ರಿಗೆ? ತುಂಬಾ ಡೀಪ್ ಅಲ್ಲಿ ಹೇಳ್ಬಾರ್ದು. ಯಾವಾಗ್ಲೂ ನಾವು ಪ್ರಚಾರ ಮಾಡುವಾಗ ಅದಕ್ಕೆ ಯಾರು ಯಾವ ತರ ಇದ್ದಾರೆ ಅಂತ ಅನ್ಕೊಂಡು ಅವ್ರು ಎಷ್ಟು ತಗೊಳ್ತಾರೆ ಅನ್ಕೊಂಡೆ ನಾವು ಹೇಳ್ಬೇಕು. ಇವಾಗ ನೋಡಿ, ನಾನ್ ನೋಡಿದೀನಿ ಒಂದೊಂದ್ಸಲಿ ಭಕ್ತಿ ವೃಕ್ಷನಲ್ಲಿ ಒಬ್ಬೊಬ್ಬರಿಗೆ ಎದ್ದೋಳಿ ಮಂಗಳಾರತಿ ಮಾಡಿ ತುಳಸಿ ಪೂಜೆ ಗುರುಪೂಜೆ ಎಲ್ಲ ಮಾಡ್ಬಿಡ್ತಾರೆ ಪಟ್ ಅಂತ. ಒಬ್ಬೊಬ್ರಿಗೆ ಹೇಳಕ್ ಆಗಲ್ಲ, ನೀವು ಅಂತವ್ರಿಗೆ ತುಂಬಾ ಫೋರ್ಸ್ ಮಾಡಕ್ ಆಗಲ್ಲ. ಬೇರೆ ಸರಿ ಚಾಂಟಿಂಗ್ ಮಾಡಿ, ದಿನ ಮಾಡಿ, 16 ರೌಂಡ್ ಮಾಡಿ ಯಾವಾಗ್ಲಾದ್ರು. ಸೊ ತುಂಬಾ ನಾವು ಪ್ರಚಾರ ಮಾಡುವಾಗ ಅವ್ರು ಹೆಂಗೆ ಅದನ್ನ ಸ್ವೀಕಾರ ಮಾಡ್ತಾರೆ ಅಂತ ನೋಡಿನೇ ಮಾಡ್ಬೇಕು. ಅವ್ರ ಲೆವೆಲ್ ಗೊತ್ತಿರ್ಬೇಕು ಯಾವಾಗ್ಲೂ. ಮತ್ತೆ ತುಂಬಾ ಗ್ರೂಪ್ ಅಲ್ಲಿ ಇದ್ದಾಗೂ ಅಷ್ಟೇ ಇದನ್ನೆಲ್ಲ ನಾವು ಪೂರ್ತಿ ಹೇಳಕ್ ಆಗಲ್ಲ, ಒಬ್ಬೊಬ್ರು ಅಂತ ಇರುತ್ತೆ. ಇದು ಭಕ್ತಿ ಶಾಸ್ತ್ರಿ ಅಂತ ನಾನು ಇಷ್ಟು ಹಿಂಗೆ ಡಿಸ್ಕಸ್ ಮಾಡ್ಬೋದು, ಇಲ್ಲ ಅಂದ್ರೆ
ಫಸ್ಟ್ ನೀವು ಇವಾಗ ನೋಡಿ ಭಕ್ತಿಶಾಸ್ತ್ರ ನೀವು ಆಲ್ರೆಡಿ ಎಷ್ಟು ಈ ಪುಸ್ತಕಗಳೆಲ್ಲ ಆಕ್ಚುಲಿ ಭಕ್ತಿಶಾಸ್ತ್ರಿ ಕ್ವಾಲಿಫಿಕೇಶನ್ ಏನೋ ಆಲ್ರೆಡಿ ಈ ಪುಸ್ತಕಗಳೆಲ್ಲ 1-2 ಸಲ ಓದಿರ್ಬೇಕು ಆಲ್ರೆಡಿ. ಆಮೇಲೆ ಇದು ಡೀಪ್ ಸ್ಟಡಿ ಇದು ಆಕ್ಚುಲಿ ಭಕ್ತಿಶಾಸ್ತ್ರಿ ಅಂದ್ರೆ. ಬಟ್ ನಾವು ಓದೋದಕ್ಕೂ ನಿಮ್ ಬಾಯಿಂದ ಕೇಳಿ ತಿಳ್ಕೊಳಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಮಾತಾಜಿ. ಇಲ್ಲಿ ನಮ್ ಮೇಲ್ನೋಟಿಗೆ ಇಷ್ಟೇ ಇರುತ್ತೆ, ಬಟ್ ಅದು ಸಹಜೀಯ ಏನು ಅಂದ್ರೆ ಏನೋ ಅರ್ಥ ಮಾಡ್ಕೊಂತೀವಿ. ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಕ್ಲಾರಿಫೈ ಮಾಡ್ಕೊಂಡು ಕರೆಕ್ಟ್ ಆಗಿ ತಿಳ್ಕೊಂಡು ಮುಂದೆ ಹೋಗ್ಬೇಕು ಮಾತಾಜಿ. ನಾವು ಓದಿದ್ರೆ ಇದೆಲ್ಲ ಅರ್ಥ ಆಗಲ್ಲ ಮಾತಾಜಿ. ನಾನು ಭಕ್ತಿಶಾಸ್ತ್ರಿನಲ್ಲಿ ಹಂಗೆ ಕಲ್ತಿದ್ದು. ಏನು ಎಷ್ಟು ಮೇಲ್ ಓದ್ತಿದೀನಿ ಭಗವದ್ಗೀತೆ ಎಲ್ಲ 3-4 ಸಲ ಓದಿದ್ರು ಏನು ಓದಿಲ್ಲ ಅಂತ ಅರ್ಥ ಆಯ್ತು ನನಗೆ ಭಕ್ತಿಶಾಸ್ತ್ರಿ ಮಾಡಿದಾಗ. ಮಾತಾಜಿ ಕೇಳೋ ಟೈಮ್ ಜ್ಞಾಪಕ ಇರುತ್ತೆ ಮಾತಾಜಿ, ಸ್ವಲ್ಪ ದಿವಸ ಆದ್ರೆ ಮರ್ತು ಹೋಗುತ್ತೆ ಮಾತಾಜಿ. ಅದು ಒಂದು ದೊಡ್ಡ ಇದು ನಮ್ಗೆ. ಅದೇ ಕಲಿಯುಗದ ಅದು ಒಂದು ಲಕ್ಷಣ ಅಲ್ವಾ ಅದಕ್ಕೆ. ಅದೇ ಮಾತಾಜಿ, ಅದೊಂದು ತುಂಬಾ ಡ್ರಾಪ್ ಬ್ಯಾಕ್ ಅನ್ಸತ್ತೆ. ಎಷ್ಟು ಫೀಲ್ ಮಾಡ್ತೀವಿ ಮಾತಾಜಿ, ಎಲ್ಲ ಮಂದ ಕೇಳಿರ್ತೀವಿ ತಿಳಿದಿರ್ತೀವಿ, ಹ್ಮ್ ಬಟ್ ಮರ್ತು ಹೋಗಿರತ್ತಲ್ಲ ಹಾಗೆ ಅಂತ ಹೇಳಿ. ಮಂದ ಬುದ್ಧಿ ಆಕ್ಚುಲಿ ಕಲಿಯುಗದ ಒಂದು ಲಕ್ಷಣ ಅದಕ್ಕೆ. ಮತ್ತೆ ಇದು ಸಾಧನಾ ಭಕ್ತಿ ಅಂತ ಹೇಳ್ತಾರಲ್ಲ ಮಾತಾಜಿ, ಅದನ್ನ ಯಾವ ರೀತಿ ತಗೋಬೇಕು? ಈಗ ಇದು ಇನ್ನು ಕ್ಲಾಸ್ ಭಕ್ತಿ ರಸಾಮೃತ ಸಿಂಧುಲ್ ಬರುತ್ತೆ, ಬಟ್ ಸಾಧನ ಭಕ್ತಿ ಅಂದ್ರೆ ವೈದಿ ಭಕ್ತಿ ಮಾತಾಜಿ. ಅಂದ್ರೆ ಸಾಧನ ಭಕ್ತಿ ವೈದಿ ಭಕ್ತಿ ಒಂದೇ. ಅಂದ್ರೆ ನಾವು ಸಾಧನೆ ಮಾಡ್ಬೇಕು, ಆವಾಗ್ಲೇ ನಮ್ಮ ಭಕ್ತಿನಲ್ಲಿ ನಾವ್ ಇರಕ್ ಸಾಧ್ಯ. ಇವಾಗ ನಾನು ರಾಗಾನುಗ ಭಕ್ತಿ ಇಲ್ಲ ಇನ್ನೂ ಮೇಲ್ ಹೋದ್ರೆ ಅದು ಆಟೋಮ್ಯಾಟಿಕ್ ಆಗಿ ಬರುತ್ತೆ. ಸಾಧನ ಅಂದ್ರೆ ನಾವು ಇವಾಗ ಪ್ರಭುಪಾದರು ಕೊಟ್ಟಿರೋದು 4:15 ಗಂಟೆಗೆ ನೀವು ಮಂಗಳಾರತಿ ಅಟೆಂಡ್ ಮಾಡ್ಬೇಕಂದ್ರೆ ಮಾಡ್ಬೇಕು. ಅದು ಕಷ್ಟ ಆಗಿರ್ಬೋದು, ಆದ್ರೆ ನನ್ನ ಸಾಧನ ಅದು. ಇದು ಪ್ರಾಕೃತ ಸಹಜೇನು ಸಾಧನ ಭಕ್ತಿ ಆಗತ್ತಾ? ಯಾಕಂದ್ರೆ ಇನಿಶಿಯೇಷನ್ ಇರಲ್ವಲ್ಲ, ಅದೇ ತರ ಸ್ವಲ್ಪ ಸಾಧನೆ ಮಾಡ್ಬೇಕು ಅಂತ ಮಾಡ್ತಿರ್ತಾರಲ್ಲ ಮಾತಾಜಿ. ನೋಡಿ ಇವೆಲ್ಲ ಸಾಧನ ಭಕ್ತಿನೇ. ಇವಾಗ ಸಾಧನ ಅಂದ್ರೆ ಏನು, ನಾನು ತುಂಬಾ ಎಫರ್ಟ್ ಹಾಕಿ ಮಾಡ್ತಾ ಇರೋದು. ಇವಾಗ ನನಗೆ ಇವಾಗ ಒಂದು ಮಗುಗೆ ನೀನ್ ಈ ಪುಸ್ತಕ ಹೋಗ್ಬೇಕು, ಇದು ಓದ್ಬೇಕು ಅಂತ ನಾವು ಹೇಳ್ಬೇಕು. ಒಂದು ಸಿಲೆಬಸ್ ಇರುತ್ತೆ ಅಲ್ವಾ, ಒಂದು 4ನೇ ಕ್ಲಾಸ್ಗೆ ಇಷ್ಟು, ಈ ಟೆಕ್ಸ್ಟ್ ಬುಕ್ ಇಷ್ಟು ಪೀರಿಯಡ್ ಇಷ್ಟೆಲ್ಲ ಓದ್ಬೇಕು, ಇಷ್ಟು ಮಾರ್ಕ್ಸ್ ಬರುತ್ತೆ ಅಂತ. ಅವಾಗ ಅವ್ರು ಮಾಡ್ತಾರೆ. ಇಲ್ಲ ಅವ್ರನ್ನ ಹಂಗೆ ಬಿಟ್ಬಿಟ್ರೆ ಏನು ಮಾಡಲ್ಲ. ಅದು ಅವ್ರ ಸಾಧನೆ. ಅಂದ್ರೆ ನೀನ್ ನಿಗದಿತ ಇಷ್ಟು ಅಂತ. ಅದೇ ವೈದಿ ಭಕ್ತಿ ಸಾಧನ ಭಕ್ತಿ ಅಂದ್ರೆ ನೀವ್ ಇದ್ ಮಾಡ್ಬೇಕು, ಬೆಳಗ್ಗೆ ಹೇಳ್ಬೇಕು, ಮಂಗಳಾರತಿ ಮಾಡ್ಬೇಕು, ಆಮೇಲೆ ನೀವು ನೈವೇದ್ಯನ ಮಾಡಿನೇ ತಿನ್ಬೇಕು, ವಾರಕ್ಕೊಂದ್ಸಲಿ ಆದ್ರೂ ಭಾಗವತಂ ಕ್ಲಾಸ್ ಕೇಳ್ಬೇಕು, ಬರ್ಬೇಕು, ರಾತ್ರಿ ಶಯನಾರತಿ ಇರುತ್ತೆ, ಈ ತರ ಹಬ್ಬಗಳು ಬರುತ್ತೆ, ಹಬ್ಬಗಳ ಆಚರಣೆ ಮಾಡ್ಬೇಕು. ಇವೆಲ್ಲ ನೀವು ನೋಡಿದ್ರೆ ರೂಲ್ಸ್. ಇವಾಗ ರೋಡ್ ಮೇಲೆ ಹೋದಾಗ ಇವಾಗ ನಮಗೆ ಸರ್ಕಾರ ಹೆಂಗ್ ರೂಲ್ಸ್ ಆಗತ್ತಲ್ವಾ, ನೀವು ಎಡಗಡೆನೆ ಓಡಿಸ್ಬೇಕು, ಜಾಸ್ತಿ ಹಾಂಕ್ ಮಾಡಬಾರ್ದು, ರೆಡ್ ಲೈಟ್ ಬಂದ್ರೆ ನಿಲ್ಬೇಕು. ಆಕ್ಚುಲಿ ನಾವ್ ಮಾಡ್ತಿರೋ ಭಕ್ತಿ ಸಾಧನ ಭಕ್ತಿ ಸ್ಟೇಜ್, ವೈದಿ ಭಕ್ತಿ ಸ್ಟೇಜ್ ಇದೆಲ್ಲಾನು. ರಾಗಾನುಗ ಭಕ್ತಿ ಇಲ್ಲೇ 8ನೇ ಶ್ಲೋಕದಿಂದ ರಾಗಾನುಗ ಭಕ್ತಿ ಏನು ಅಂತ ಗೊತ್ತಾಗತ್ತೆ. ಇವಾಗ 7ನೇ ಶ್ಲೋಕವರೆಗೂ ಎಲ್ಲ ಅದು ವೈದಿ ಭಕ್ತಿ ಅಂದ್ರೆ ಸಾಧನ ಭಕ್ತಿ. ಇವೆಲ್ಲ ಇನ್ನೂ ಡೀಟೇಲ್ ಆಗಿ ನೀವ್ ಹೇಳ್ದಂಗೆ ಇದ್ರಲ್ಲಿ ಓದ್ತೀರಾ, ಏನದು ಭಕ್ತಿ ರಸಾಮೃತ ಸಿಂಧುನಲ್ಲಿ ಬರುತ್ತೆ ಇವೆಲ್ಲ. ಭಕ್ತಿನಲ್ಲಿ ಮುಂದುವರಿಬೇಕಂದ್ರೆ ಆಟ ಸ್ವಭಾವ ಇರ್ಬೇಕು ಮಾತಾಜಿ. ನಾನ್ ಮಾಡ್ತೀನಿ ಅನ್ನೋ ಛಲ ಇರ್ಬೇಕು, ಇಲ್ಲ ಅಂದ್ರೆ ಮುಂದಕ್ಕೆ ಹೋಗಕ್ಕಾಗಲ್ಲ ಮಾತಾಜಿ. ಛಲ ಮತ್ತೆ ಮೇನ್ ಗುರುವಿನ ಮೇಲೆ ಆಶ್ರಯ ತಗೋಬೇಕು. ನೋಡಿ ನಾನು ಆ ಉದಾಹರಣೆ ಕೊಟ್ಟೆ ಅಲ್ವಾ, ಅಲ್ಲೇ ಫುಟ್ಪಾತ್ ಅಲ್ಲಿ ನಿಂತ್ಕೊಂಡು ಮಾತಾಜಿ ಹೆಂಗೆ ಗುರುವಿನ ಇದ್ ಮಾಡ್ತಾರೆ, ಗುರುವಿನ ನೆನೆಸ್ಬೇಕು ನಾವು. ಪ್ರಭುಪಾದರು ಗುರು ಮಹಾರಾಜ್, ದೀಕ್ಷೆ ತಗೊಂಡಿರೋರ್ಗೆ ಶೆಲ್ಟರ್ ಆದ್ಮೇಲೆ ಗುರು ಮಹಾರಾಜ್, ಆಮೇಲೆ ಪ್ರಭುಪಾದರು. ನಾವ್ ಆಕ್ಚುಲಿ ನೆನೆಸ್ಬೇಕು. ಒಂದು ದಿವ್ಸಕ್ಕೆ ಎಷ್ಟು ಸಲ ನೆನೆಸ್ಕೊಳ್ತೀವಿ ಅಷ್ಟು. ಇವಾಗ ನೋಡಿ ಆಫರ್ ಮಾಡ್ತೀವಿ. ನಾನೊಂದ್ ಕ್ಲಾಸ್ ಅಲ್ಲಿ, ನನ್ ಭಕ್ತಿ ವೃಕ್ಷ ಕ್ಲಾಸ್ ಅಲ್ಲಿ ಒಂದು ಭಕ್ತಿ ವೃಕ್ಷದಲ್ಲಿ ಹಾಡುಗಳೆಲ್ಲ ಕಲಿಸ್ತಾ ಇದ್ರು ನಮ್ಗೆ ಒಂದೊಂದ್ಸಲಿ ನಮ್ಮ ಮಾತಾಜಿ. ಸೊ ಒಂದ್ಸಲಿ ಒಂದ್ ಹಾಡು ಅಂದ್ರು. ಒಂದ್ ಹಾಡು ಹಾಡ್ದೆ, ಬೇರೆ ಭಕ್ತರೆಲ್ಲ ಚೆನ್ನಾಗ್ ಕಲ್ತಿದ್ದೀರಾ, ಚೆನ್ನಾಗಿತ್ತು ಅಂತ ಹೇಳಿದ್ರು. ಮಾತಾಜಿ ನನ್ಗೆ ಒಂದೇ ಕ್ವಶನ್ ಕೇಳಿದ್ದು, ನೀವು ಹಾಡುವಾಗ ಕೃಷ್ಣನ ನೆನ್ಸ್ಕೊಂಡ್ರ ಅಂತ ಕೇಳಿದ್ರು. ಒಂದೇ ಮಾತು. ಸೊ ಅಲ್ಲಿ ಬಿದ್ದೋದೆ. ಸೊ ನಾನು ತುಂಬಾ ಗಮನ ಎಲ್ಲಿ ಕೊಡ್ತಾ ಇದ್ದೆ, ಹಾಡು, ಟ್ಯೂನು, ವಾಯ್ಸು ಇದ್ರ ಮೇಲೆ ಕೊಡ್ತಾ ಇದ್ದೆ. ನೋಡಿ ಹೆಂಗ್ ಹಿಡಿತಾರೆ. ಸೊ ಅದು ಅಲ್ಲಿ ಬರೋದು. ನಮ್ ಭಾವನೆ ಹೇಗಿರುತ್ತೆ ಅನ್ನೋದು ತುಂಬಾ ಮುಖ್ಯ. ಕರೆಕ್ಟ್. ಫೈನಲ್ಲಿ ಇರೋದು ನಮ್ಮ ಪ್ರಜ್ಞೆ, ನಮ್ಮ ಭಾವ, ಅದೇ ಇರೋದು ಭಕ್ತಿನಲ್ಲಿ. ಇದ್ದೇ ವ್ಯತ್ಯಾಸ, ಪ್ರತಿಯೊಬ್ಬರಿಗೂ ವ್ಯತ್ಯಾಸ ಅದೇ. ನಾವಿವಾಗ ಆಫರ್ ಮಾಡ್ತೀವಿ, ನನಗೆ ಎಷ್ಟೊಂದ್ಸಲಿ ನಾವು ಆರತಿ ಮಾಡ್ತೀವಿ, ಅದೇ ಆರತಿ ಎಲ್ಲಾರು ಓದೋದು, ಆದ್ರೆ ಆರತಿ ಮಾಡುವಾಗ ನಮ್ಮ ಭಾವ ಹೆಂಗಿರುತ್ತೆ, ಪ್ರತಿ ಲೈನ್ ನನ್ನ ವರಿಷ್ಠ ಭಕ್ತರು ನೋಡಿದ್ದೀನಿ. ಆರತಿ ಹೇಳೋವಾಗ ಆ ಲೈನ್ ಹೇಳುವಾಗ, ನಾವು ಹಾಡುವಾಗ ಆ ಅರ್ಥ ಗೊತ್ತಿರ್ಬೇಕು ನಮ್ಗೆ. ಆ ಅರ್ಥದ
ಅರ್ಥ ಭಾವ ಮೇಲೆ ಮೆಡಿಟೇಟ್ ಮಾಡಬೇಕು ನಾವು ನಮಗೆ. ಹ್ಮ್ ಪ್ರೇಮ ಭಕ್ತಿ ಜಹ ಹೋಯ್ತೆ ಅವಿದ್ಯಾ ವಿನಾಶ ಜಾತೆ. ಇವಾಗ ಇದೆಲ್ಲ ಓದ್ತೀವಿ ನಾವು. ಪ್ರೇಮ ಭಕ್ತಿ ನಿಜವಾಗ್ಲೂ ಎಲ್ಲಿರತ್ತೆ, ಅವಿದ್ಯಾ ಅನ್ನೋದು ಅವಿದ್ಯಾ ವಿನಾಶ ಆಗತ್ತೆ. ಸೊ ಆವಾಗ ನಮಗೆ ಆ ಪ್ರೇಮ ಭಕ್ತಿ, ಆ ಭಕ್ತಿ ಮೇಲೆ ನಂಬಿಕೆ ಜಾಸ್ತಿ ಆಗುತ್ತೆ. ಸೊ ನಾವು ಮೆಡಿಟೇಟ್ ಮಾಡಬೇಕು ಆರತಿನಲ್ಲಿ, ಓಕೆ, ಆ ಮೀನಿಂಗ್ ಮೇಲೆ. ಆಮೇಲೆ ನಾವು ಯಾವಾಗ ಪ್ರಸಾದ ಭೋಗ ಆಫರ್ ಮಾಡ್ತೀವಲ್ಲ, ಪ್ರೇಯರ್ಸ್ ಹೇಳ್ತೀವಿ, ಗುರು ಮಹಾರಾಜ್ ಪ್ರಭುಪಾದರದು ನಮೋ ಮಹಾವದನ್ಯ ಇವೆಲ್ಲ ಹೇಳಿದಾಗ ನಾವು ಮಹಾಪ್ರಭು ಅವರ ಏನದು ಬೇಡ್ಕೋಬೇಕು, ಏನು ಅವರ ಕರುಣೆ ಇಂಥವು. ಸೊ ಇದು ಆಟಿಟ್ಯೂಡ್. ನೀವು ಫಸ್ಟ್ ಮುನ್ನುಡಿನಲ್ಲಿ ಮೊದಲನೇ ಪ್ಯಾರಾಗ್ರಾಫ್ ಅಲ್ಲಿ ಕೊಟ್ಟಿರೋದು ಭಕ್ತಿ ಸೇವೆನಲ್ಲಿ ಎಲ್ಲ ಒಂದರ ಮೇಲೆ ಆಧಾರಿತ. ಅದೇನದು ಮನಸ್ಥಿತಿ, ಆಟಿಟ್ಯೂಡ್ ಆಫ್ ದ ಡಿವೋಟಿ ಅಂತ ಕೊಟ್ಟಿದ್ದಾರೆ ನೋಡಿ. ಮನಸ್ಥಿತಿ ಅದೇ ಇರೋದು ಭಕ್ತಿನಲ್ಲಿ. ನಾವು ಮುಂದೆ ಬರೀತಿದೀವಿ ಅಂದ್ರೆ ಅದಿರೋದು ಒಂದೇ ಮನಸ್ಥಿತಿ. ನಮ್ಮ ಮನಸ್ಥಿತಿ ಹೆಂಗಿದೆ ಅದೇ ಕೆಲಸ, ಅದೇ ನೋಡಿ. ನೀವು ನಾನು ಬೃಂದಾವನ ಹೋದಾಗ ಒಂದ್ಸಲಿ ಶಾಕ್ ಆಗ್ಬಿಟ್ಟೆ. ಅಲ್ಲಿ ಹೊಸದಾಗಿ, ಅಫ್ಕೋರ್ಸ್ ನಾನು ಹೋಗಿರೋದು ಒಂದೇ ಸಲಿ, ಅಲ್ಲಿ ಹೊಸದಾಗಿ ಇದು ಕಟ್ಟಿದ್ದಾರೆ. ಎಲ್ಲಿ 3 ದಿನಕ್ಕೆ 2 ಸಲಿ ಊಟ ಕೊಡ್ತಾರಲ್ಲ. ಆಲ್ಮೋಸ್ಟ್ ಎಷ್ಟು 8,000ನೋ 10,000ನೋ ಭಕ್ತರು ಅಲ್ಲಿ ಫ್ರೀ ಆಗಿ ಊಟ ಕೊಡ್ತಾ ಇದಾರಲ್ಲ ಇವಾಗ ವೃಂದಾವನಲ್ಲಿ, ನಮ್ಮ ಇಸ್ಕಾನ್ ಟೆಂಪಲ್ ಇಂದ. ಅದು ಇನ್ನೂ ಅರ್ಧಂಬರ್ಧ ಕನ್ಸ್ಟ್ರಕ್ಷನ್ ಆಗಿತ್ತು ನಾನು ಹೋದಾಗ. ಅಫ್ಕೋರ್ಸ್ ನಾನು ಹೋಗಿ 4-5 ವರ್ಷ ಆಯ್ತು. ಅದು ಇನ್ನೂ ಫುಲ್ಲು ಬಿಲ್ಡಿಂಗ್ ಬಂದಿರಲಿಲ್ಲ. ಎಷ್ಟೊಂದು ಕಡೆ ಮೂಲೆಗಳಲ್ಲಿ ಕಲ್ಲು ಮಣ್ಣು ಎಲ್ಲ ಇತ್ತು. ಬಟ್ ಅಲ್ಲಲ್ಲೇ ಕ್ಲೀನ್ ಮಾಡಿ ಬರ್ತಾ ಇದ್ರು. ಅಂದ್ರೂ 5-6 ಸಾವಿರ ಭಕ್ತರಲ್ಲಿ ಊಟ ಮಾಡ್ತಾ ಇದ್ರು 3 ಗಂಟೆಗೆ. ಅಲ್ಲಿ ಪ್ಲೇಟ್ಸ್ ಎಲ್ಲರೂ ಕ್ಲೀನ್ ಮಾಡ್ತಾರೆ, ಬಟ್ ಎಲ್ಲರೂ ಸರಿಯಾಗಿ ಮಾಡಲ್ಲ. ಸೊ ಅದನ್ನ ಮತ್ತೆ ಅವರು ತೊಳಿತಾರೆ. ಒಬ್ರು ಫುಲ್ಲು ಆರೆಂಜ್ ಇದು ಸ್ಯಾಫ್ರನ್ ಕ್ಲೋತ್ಸ್ ಹಾಕೊಂಡು ತುಂಬಾ ವರಿಷ್ಠ ಸನ್ಯಾಸಿ ಅವ್ರು ಹೋಗಿ ಅಲ್ಲಿ ಎಲ್ಲರೂ ತಿಂದಿದ್ ಪ್ಲೇಟ್ನ ಮತ್ತೆ ಅದಕ್ಕೆ ಸೋಪ್ ಆಗಿ ಕ್ಲೀನ್ ಮಾಡ್ತಾ ಇದ್ರು. ಸೊ ನಾವು ಹೋದ್ವಲ್ಲ, ಅವಾಗ ನಮ್ಮ ಮಾತಾಜಿ ತೋರಿಸಿದ್ರು, ನೋಡಿ ಅವ್ರು ಏನ್ ಮಾಡ್ತಾ ಇದ್ದಾರೆ. ಸೊ ನಾವು ಅದನ್ನೇ ಪ್ಲೇಟ್ನ ಕ್ಲೀನ್ ಮಾಡ್ಬೋದು ಎಲ್ಲಾ ತರ ಭಕ್ತರು, ಆದ್ರೆ ಅದ್ ಯಾವ ಭಾವನೆಯಿಂದ ಕ್ಲೀನ್ ಮಾಡ್ತೀವಿ. ಅಯ್ಯೋ ಇದೊಂದು ಈ ಸಲ ನಂಗೆ ಈ ಸೇವೆ ಸಿಕ್ಬಿಟ್ಟಿದೆ, ನಂಗೆ ಆ ಸೇವೆ ಸಿಕ್ಕಿದ್ರೆ ಆರಾಮಾಗಿರ್ತಿತ್ತು, ಇದು ಮಾಡ್ಬೇಕಾ ನೋಡಿ. ಅದಲ್ಲ, ಇಷ್ಟು ಜನ ಭಕ್ತರು ಬಂದಿದ್ದಾರೆ, ಇವ್ರು ಪ್ರಸಾದ ತಗೊಂಡಿದ್ದಾರೆ, ಇವ್ರಿಗೆ ಪ್ರಸಾದ ವಿತರಣೆಗೆ ಇವ್ರು ಚೆನ್ನಾಗಿ ತಿನ್ಬೇಕು, ಇವ್ರು ಏನದು ಅವ್ರು ಒಳ್ಳೆ ಪ್ಲೇಟ್ ಅಲ್ಲಿ ತಿನ್ಬೇಕು ಅನ್ನೋ ಭಾವನೆ ಇರೋದು. ಎಲ್ಲ ಇರೋದು ನಮ್ಮ ಮನಸ್ಥಿತಿನಲ್ಲೇ, ಎಲ್ಲ ಇರೋದು ನಮ್ಮ ಮನಸ್ಥಿತಿ, ಯಾವ ಸೇವೆ ಅಲ್ಲ. ಅದಕ್ಕೆ ಭಾವಗ್ರಾಹಿ ಜನಾರ್ದನ. ನಾವ್ ಯಾವ ಸೇವೆ ಮಾಡ್ತಿದೀವಿ ಇಂಪಾರ್ಟೆಂಟ್ ಅಲ್ಲ, ಯಾವ ಮನಸ್ಥಿತಿಯಿಂದ ಯಾವ ಸೇವೆ ಮಾಡ್ತಿದೀವಿ ಅದು ತುಂಬಾ ಇಂಪಾರ್ಟೆಂಟ್. ಅದೇ ನಾವು ಆಕ್ಚುಲಿ ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ ಉಪದೇಶಾಮೃತದಿಂದ ಕಲಿಬೇಕಾಗಿರೋದು ಅದೇ ಮನಸ್ಥಿತಿ. ಒಂದು ಪದಾನ ಅಂಡರ್ಲೈನ್ ಮಾಡ್ಕೊಂಡ್ಬಿಡ್ಬೇಕು ನಾವು ಅಷ್ಟೇ. ತುಂಬಾನೇ ಚೆನ್ನಾಗಿ ಲಾಸ್ಟ್ ಟೈಮ್ ಇದೊಂದು ಹೇಳಿದ್ರಲ್ಲ, ಭೂರಿಚಂದ್ ದಾಸ್ ಪ್ರಭು ಅವರ ಅದು ಒಂದು ಶಿಲ ಪ್ರಭುಪಾದನ್ ಮೀಟ್ ಮಾಡ್ತಾರಲ್ಲ, ಅದು ತುಂಬಾ ಕನೆಕ್ಟ್ ಆಯ್ತು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಆಲ್ ಗೋಸ್ ಟು ಇದು ತತ್ವಗಳ ಜೊತೆ ಈ ತರ ಆಡ್ ಮಾಡಿದಾಗ ನಮ್ಗೆ ಅದ್ರ ಜೊತೆ ನೆನ್ಪಿಟ್ಕೊಂತೀವಿ ಮಾತಾಜಿ, ಹೆಲ್ಪ್ ಆಗುತ್ತೆ. ಮತ್ತೆ ಹಿರಿಯ ವೈಷ್ಣವ್ರ ಬಗ್ಗೆ ಕೇಳಿದಾಗ ಒಂದ್ ಸ್ಫೂರ್ತಿ ಬರುತ್ತೆ ಮಾತಾಜಿ. ಆಕ್ಚುಲಿ ನಾನು ಅರ್ಥ ಮಾಡ್ಕೊಳ್ಳೋದು ಈ ತರ ಹೋಲಿಕೆ ಜಾಸ್ತಿ ಎಕ್ಸಾಂಪಲ್ಸ್ ಇಂದ ನನಗೆ ಕನೆಕ್ಟ್ ಆಗುತ್ತೆ. ಸೊ ಅದು ಸ್ವಲ್ಪ ಮೈಂಡ್ ಅಲ್ಲಿ ಇರುತ್ತೆ ಮಾತಾಜಿ ಆ ಎಕ್ಸಾಂಪಲ್ಸ್. ಆವಾಗ ಅದಕ್ಕೆ ಕನೆಕ್ಟ್ ಗೊತ್ತಾಗತ್ತೆ. ಧನ್ಯವಾದಗಳು. ತುಂಬಾ ಇಷ್ಟ ಆಯ್ತು ಮಾತಾಜಿ, ಕಲಿತಾ ಇಷ್ಟ ಆಯ್ತು ಮಾತಾಜಿ. ಹೇಳಿದ್ರಿ ಚಂದ್ರಶೇಖರ್ ವೈದ್ಯ ಅವ್ರ ಬಗ್ಗೆ ಹೇಳಿದ್ರಿ. ಯಾಕಂದ್ರೆ ಚೈತನ್ಯ ಚರಿತಾಮೃತ ಇನ್ನೂ ನಾವು ಹೋಗೇ ಇಲ್ಲ. ಈ ತರ ಕೊಟ್ಟಾಗ ಅಲ್ಲಿ ಓದಿದಾಗ ಇದು ಕನೆಕ್ಟ್ ಮಾಡ್ಕೊಂತೀವಿ ಮಾತಾಜಿ. ನಾನು ಭಕ್ತಿ ಶಾಸ್ತ್ರಿನಲ್ಲಿ ಓದೋದು ಮತ್ತೆ ಬೇರೆ ಲೆಕ್ಚರ್ಸ್ ಕೇಳಿ ದೊಡ್ಡ ಸನ್ಯಾಸಿರ ಅವ್ರದ್ದೆಲ್ಲ ನಾನು ನೋಟ್ಸ್ ಮಾಡ್ಕೊಂಡು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಮಾತಾಜಿ ನೀವು ಕನ್ನಡ ಫಸ್ಟ್ ತೆಗಿತಾ ಇದ್ದೀರಿ ಅನ್ಸುತ್ತಲ್ಲ ಮಾತಾಜಿ? ಹೌದು, ಕನ್ನಡ ಒಂದ್ ಸ್ವಲ್ಪ ಕಷ್ಟನೇ ಅಂದ್ರು. ಸರ್ವಗುಣ ಮಾತಾಜಿ, ಪೂರ್ಣನಂದಿನಿ ಮಾತಾಜಿ ಇಲ್ಲ ತಗೋ ಪರವಾಗಿಲ್ಲ, ಮಾತಾಡಕ್ ಬರುತ್ತಲ್ವಾ ಅಂತ. ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದೀರಾ ಮಾತಾಜಿ, ತುಂಬಾ ಚೆನ್ನಾಗಿ ತೆಗಿತಾ ಇದ್ದೀರಾ. ನಾನು ಕನ್ನಡ ಪದಗಳು ಭಕ್ತಿ ಶಾಸ್ತ್ರಿನಲ್ಲಿ 1 ನಿಮಿಷ ರೆಕಾರ್ಡಿಂಗ್ ತೆಗೆದ್ಬಿಡ್ತೀನಿ. ಫಸ್ಟ್ ಕನ್ನಡ ಪದ